ಎಸ್ ಮ್ಯಾಮ್. ಹ. ಎಲ್ಲರಿಗೆ ನಮಸ್ಕಾರ. ಆ, ಮೊದಲಿಗೆ ನಾನು ಇಲ್ಲಿ ಸೇರಿರುವ ಸಾಹಿತ್ಯ ಆಸಕ್ತರೆಲ್ಲರಿಗೂ ಕೂಡ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ನಮ್ಮ ಧಾರವಾಡ ಕಟ್ಟೆಯಿಂದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಆ, ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಧಾರವಾಡ ಕಟ್ಟೆ ಧಾರವಾಡ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 1 ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಧಾರವಾಡ ಕಟ್ಟೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವೇದಿಕೆಗಳ ಮೂಲಕ ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಂಘಟಿಸ್ತಾ ಬರ್ತಾ ಇದೆ. ಆ ಮೂಲಕ ನಾಡಿನ ಸಾಹಿತ್ಯ ಆಸಕ್ತರೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ, ಪಥ ಪ್ರಶಂಸನೆಗೆ ಒಳಗಾಗಿದೆ. ಜಾಗತಿಕ ರಂಗಭೂಮಿ ಆಗಿರಬಹುದು, ನಾಟಕದ ಕುರಿತಾಗಿರಬಹುದು, ಭಾರತೀಯ ಸಾಹಿತ್ಯದ ಕುರಿತಾಗಿರಬಹುದು, ವಿಶೇಷ ಉಪನ್ಯಾಸಗಳಾಗಿರಬಹುದು, ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮಗಳಾಗಿರಬಹುದು, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತಾಗಿರಬಹುದು ಅಥವಾ ವಾಸ್ತವ ಸಂಗತಿಗಳ ಕುರಿತಾಗಿರಬಹುದು. ಹೀಗೆ ಅನೇಕ ಅಂಶಗಳನ್ನ ನಾವು ಎದುರುಗೊಳ್ತಾ ಕಾರ್ಯಕ್ರಮಗಳನ್ನ ಸಂಘಟಿಸ್ತಾ ಈ ಧಾರವಾಡ ಕಟ್ಟೆ ಬರ್ತಾ ಇದೆ. ಆ ಮೂಲಕ ನಾವು ಸಾಹಿತ್ಯ ಒಂದು ಸೇವೆಗೆ ಒಂದು ಸಣ್ಣ ಕೊಡುಗೆಯನ್ನ ಕೊಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಡಾಕ್ಟರ್ ಶಿವಪೂಜಿ ಕೋಟಿ ಸರ್ ಅವರು ನಮಗೆ ಜಾನ್ ಡ್ರೈಡನ್ ಆಲ್ ಫಾರ್ ಲವ್ ಎಂಬ ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಇವತ್ತಿನ ಉಪನ್ಯಾಸ ಮಾಲಿಕೆಯಲ್ಲಿ 29ನೇ ಉಪನ್ಯಾಸ ಇಂದು. ವಿಶೇಷ ಉಪನ್ಯಾಸ ಮಾಲಿಕೆ 29ನೇದು, ಅದ್ರ ದರ್ಶನ ಭಾಗ 1ರಲ್ಲಿ ಆಗಿರೋದ್ರಿಂದ ಶಿವಪೂಜಿ ಕೋಟಿ ಸರ್ ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೀನಿ. ಸರ್ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಬೆನ್ನೆಲುಬಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ದೋಣೂರ್ ಸರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸರ್ ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಸರ್ ಅವರು ಯಾವಾಗ್ಲೂ ನಮ್ಮ ಧಾರವಾಡ ಕಟ್ಟೆಯ ಎಲ್ಲ ಹೊಸ ಕಾರ್ಯಕ್ರಮಗಳಿಗೆ ಯೋಜನೆಗಳನ್ನು ಹಾಕುತ್ತಾ ನಮ್ಗೆ ಬೆನ್ನು ತಟ್ತಾ ಮುಂದುವರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಎಲ್ಲ ಸಾಹಿತ್ಯ ಆಸಕ್ತರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಪ್ರೀತಿಯಿಂದ ಕರೆಗೆ ಹೋಗೊಟ್ಟಂತ ಶಿವಪೂಜಿ ಕೋಟಿ ಸರ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರ ಸಣ್ಣ ಪರಿಚಯವನ್ನು ಮಾಡ್ಕೊಳ್ತಾ ನಾನು ಅವರಿಗೆ ಈ ವೇದಿಕೆಯಲ್ಲಿ ಬಿಟ್ಟುಕೊಳ್ತೇನೆ. ಶಿವಪೂಜಿ ಕೋಟಿ ಸರ್ ಅವರು ಇದು ಮೊದಲನೇದನ್ನಲ್ಲ, ಅವರು ಹಿಂದೆ ಅನೇಕ ಉಪನ್ಯಾಸಗಳನ್ನ ಧಾರವಾಡ ಕಟ್ಟೆಗೆ ನೀಡಿದ್ದಾರೆ. ಸರ್ ಅವರು 25 ವರ್ಷಗಳ ಕಾಲ ಸುದೀರ್ಘ ಬೋಧನಾ ಅನುಭವಗಳನ್ನ ಹೊಂದಿದ್ದಾರೆ. ಇವಾಗಲೂ ಕೂಡ ಬೋಧನೆಯಲ್ಲಿ ನಿರತರಾಗಿದ್ದಾರೆ. ಸರ್ ಅವರು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾರು ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ಅವರು ತಮ್ಮ ಪ್ರಬಂಧನಗಳನ್ನ ಮಂಡಿಸಿದ್ದಾರೆ. ಅನೇಕ ರಾಷ್ಟ್ರೀಯ ಇದರಲ್ಲಿ ಲೇಖನಗಳನ್ನ ಪ್ರಕಟ ಮಾಡಿದ್ದಾರೆ. ಇಷ್ಟು ಸರ್ ಅವರ ಒಂದು ಸಣ್ಣ ಸಂಕ್ಷಿಪ್ತ ಔಪಚಾರಿಕ ಅಂತ ಹೇಳಿ ನಾನು ಭಾವಿಸ್ತಾ 1-2 ಸೂಚನೆಗಳು ಸಾಹಿತ್ಯ ಆಸಕ್ತರಲ್ಲಿ. ಸರ್ ಅವರು 50ರಿಂದ 60 ನಿಮಿಷಗಳ ಕಾಲ ನಮ್ಮ ಜೊತೆಗೆ ಉಪನ್ಯಾಸವನ್ನ ನೀಡ್ತಾರೆ. ನಂತರದಲ್ಲಿ ಅಧ್ಯಕ್ಷರ ನುಡಿ ಇರುತ್ತೆ. ಅದ ನಂತರ ಮುಕ್ತವಾದ ಚರ್ಚೆ ಇರುತ್ತೆ. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆಗಳನ್ನ ಹಾಕ್ಬಹುದು. ಕೊನೆಗೆ ಇಲ್ಲ ಅವರು ಕೇಳ್ಬಹುದು. ಇಷ್ಟು ನಾನು ಹೇಳ್ತಾ ನಾನು ಡಾಕ್ಟರ್ ಬಸಯ್ಯ ಸ್ವಾಮಿ, ಜೈನ್ ವಿಶ್ವವಿದ್ಯಾಲಯ ಬೆಂಗಳೂರು ಅಂತ ಹೇಳ್ತಾ ನಾನು ಶಿವಪೂಜಿ ಕೋಟಿ ಸರ್ ಅವರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಸಯ್ಯ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಧಾರವಾಡ ಕಟ್ಟೆಯ ಎಲ್ಲ ಬಳಗದವರಿಗೆ ಶುಭ ಸಂಜೆಯ ನಮನಗಳನ್ನ ತಿಳಿಸ್ತಾ, ಅದರಲ್ಲೂ ವಿಶೇಷವಾಗಿ ಆತ್ಮೀಯರು ಮತ್ತು ಸೆಂಟ್ರಲ್ ವಿಶ್ವವಿದ್ಯಾಲಯದ ನಿರ್ದೇಶಕರು ಆದಂಥ ಬಸವರಾಜ್ ಡೋಣೂರ್ ಸರ್ ಅವರಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸಲು ಕಾರಣೀಭೂತರಾದಂಥ ಎಲ್ಲ ಧಾರವಾಡ ಕಟ್ಟೆಯ ಸಹೃದಯರು, ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾದಂಥ ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಅವರಿಗೂ ಮಿಕ್ಕಿದ ಎಲ್ಲ ಸದಸ್ಯರಿಗೂ ಸಂಜೆಯ ಶುಭ ವಿಚಾರಗಳನ್ನು ತಿಳಿಸುತ್ತಾ, ಅದರ ಜೊತೆಗೆ ಅನೇಕ ಜನ ಸಾಹಿತ್ಯಾಸಕ್ತರು, ಉಪನ್ಯಾಸಕರು, ಅಧ್ಯಾಪಕರು, ಅದರ ಜೊತೆಗೆ ಬೇರೆ ಬೇರೆ ಫೀಲ್ಡ್ನಿಂದ ಕೂಡ ಜಾಯಿನ್ ಆಗಿರ್ಬೋದು. ಅವರೆಲ್ಲರಿಗೂ ಕೂಡ ಸಾಯಂಕಾಲದ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಉಪನ್ಯಾಸವನ್ನು
ಆ, ಪ್ರಾರಂಭಿಸ್ತೀನಿ. ಸರ್ ಒಂದು ನಿಮಿಷ ಸರ್, ಸಾರಿ ಸರ್ ಅಡಚಣೆಗಾಗಿ. ಸರ್ ನಿಮ್ದು ವಿಡಿಯೋ ಕಾಣಿಸ್ತಿಲ್ಲ ಸರ್, ವಿಡಿಯೋ ಇದ್ರೆ ಉತ್ತಮ ಏನೋ, ಅದು ವಿನಂತಿ ಸರ್. ಅದು ಸಮಸ್ಯೆ ಇದ್ರೆ ಆಡಿಯೋ ಓನ್ಲಿ ನಡೆಯುತ್ತೆ ಸರ್. ನೋಡಿ ಸರ್. ಎಸ್ ಸರ್, ಕಾಣಿಸ್ತಿದೆ ಸರ್. ಓಕೆ ಬಸಯ್ಯ ಸರ್. ನಿರೂಪಣೆ ಮಾಡಿದಂಥ ಬಸಯ್ಯ ಸರ್ ಅವರಿಗೂ ಕೂಡ ನಮಸ್ಕರಿಸುತ್ತಾ ಈ ಒಂದು ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಹುಶಃ ಇಂಗ್ಲಿಷ್ ಸಾಹಿತ್ಯವನ್ನ ಮತ್ತು ಕನ್ನಡ ಸಾಹಿತ್ಯವನ್ನ ಓದಿ ಅರಗಿಸಿಕೊಂಡು ನುರಿತ ಪ್ರಾಧ್ಯಾಪಕರು, ಹಿರಿಯ ಚಿಂತನೆಗಳು ಎಲ್ಲರೂ ಇದ್ದಾರೆ. ಯಾಕಂದ್ರೆ ನಾನು ಬಹಳ ದಿನಗಳಿಂದ ಈ ಧಾರವಾಡ ಕಟ್ಟೆನಲ್ಲಿ ಭಾಗವಹಿಸ್ತಾ ಇದ್ದೀನಿ, ಉಪನ್ಯಾಸವನ್ನ ನೀಡಿದ್ದೀನಿ. ಅದರ ಆಧಾರದ ಮೇಲೆ ತಮ್ಮಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ಮಧ್ಯದಲ್ಲಿ ಏನಾದರೂ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಬರೆದಿಟ್ಕೊಳ್ಳಿ. ನಂತರ ಕನ್ಕ್ಲೂಡ್ ಆದ್ಮೇಲೆ ಬಸವರಾಜ್ ಸರ್ ಮಾತಾಡಾದ್ಮೇಲೆ ಆಮೇಲೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ, ಈ ಜಾನ್ ಡ್ರೈಡನ್ ಬರೆದಿರುವಂತ ಒಂದು ಹೀರೋಯಿಕ್ ಟ್ರಾಜಿಡಿ ಆಲ್ ಫಾರ್ ಲವ್ ಅನ್ನುವಂತ ಒಂದು ನಾಟಕವನ್ನ ತಮ್ಮ ಮುಂದೆ ಉಪನ್ಯಾಸದ ಮುಖಾಂತರ ಪ್ರಸ್ತುತಪಡಿಸಲು ಇಚ್ಛಪಡ್ತೀನಿ. ಜಾನ್ ಡ್ರೈಡನ್ ಅವರು ಮೂಲತಃ ಈ ರೆಸ್ಟೋರೇಷನ್ ಪೀರಿಯಡ್ನಲ್ಲಿ ಬಹಳ ಪ್ರಸಿದ್ಧಿಯನ್ನ ಹೊಂದಿದಂಥವ್ರು. ರೆಸ್ಟೋರೇಷನ್ ಪೀರಿಯಡ್ ಬಹುಶಃ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಈ ಅಗಸ್ತನ್ ಏಜ್ನಲ್ಲಿ, ಅಂದ್ರೆ 1660ರಿಂದ 1800 ಅವಧಿಯಲ್ಲಿ ಬರುತ್ತೆ. ಈ ರೆಸ್ಟೋರೇಷನ್ ಪೀರಿಯಡ್ನಲ್ಲಿ ಶೇಕ್ಸ್ಪಿಯರು ಅನೇಕ ಕೃಷಿಯನ್ನ ಮಾಡಿದಂಥ ಉದಾಹರಣೆಗಳು ನಮಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸಿಗ್ತವೆ. ಆದರೆ ನಾನು ಮೊದಲು ನನ್ನ ಉಪನ್ಯಾಸವನ್ನ ಹಂತವಾಗಿ ಮೊದಲು ಇಂಟ್ರಡಕ್ಷನ್ನು, ಆಮೇಲೆ ಆಲ್ ಫಾರ್ ಲವ್ ಬೈ ಜಾನ್ ಡ್ರೈಡನ್ ಅವರು ಬರೆದಿರುವಂತ ನಾಟಕದ ಬಗ್ಗೆ ಹೇಳ್ಕೊಂಡು, ಮೂರನೇ ಹಂತದಲ್ಲಿ ಜಾನ್ ಡ್ರೈಡನ್ ಅವರು ಇದನ್ನ ಯಾವುದರಿಂದ ಆಯ್ದುಕೊಂಡ್ರು, ಯಾವುದರ ಆಧಾರದ ಮೇಲೆ ಈ ನಾಟಕವನ್ನ ಬರೀಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು, ಅದಾದ್ಮೇಲೆ ಉಪಸಂಹಾರ ಕನ್ಕ್ಲೂಷನ್ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳೋದಾದ್ರೆ, ಇಲ್ಲಿ ಆಲ್ ಫಾರ್ ಲವ್ ಈ ನಾಟಕ ಬ್ಲ್ಯಾಂಕ್ ವರ್ಸ್ ನಲ್ಲಿ 1677ರಲ್ಲಿ ಬರೆದಿರುವಂಥದ್ದು. ಬ್ಲ್ಯಾಂಕ್ ವರ್ಸ್ ಅಂತಂದ್ರೆ ನಮಗೆ ಬಹಳ ಸಮಾನಾರ್ಥಕ ಪದಗಳು ಸಿಗ್ತಾವೆ ಇಲ್ಲಿ. ಖಾಲಿ ಪದ್ಯ, ಸರಳ ರಗಳೆ, ಇದು ಪ್ರಾಸವಿಲ್ಲದೆ ಬರೆಯಲಾಗಿರುವಂತ ಒಂದು ಕವನ ಅಂತ ಇವೆಲ್ಲವೂ ಕೂಡ ಅರ್ಥೈಸ್ಕೊಂಡು ಹೋಗುತ್ತೆ. ಇಲ್ಲಿ ಕೆಲವಷ್ಟು ಜನ ಅಭಿಪ್ರಾಯ ಪಡುವ ಪ್ರಕಾರ ಈ ನಾಟಕ ಇಮಿಟೇಷನ್ ಆಫ್ ಶೇಕ್ಸ್ಪಿಯರ್ನ ಒಂದು ನಾಟಕ, ಆಂಟೋನಿಯನ್ ಕ್ಲಿಯೋಪಾತ್ರ ಅಂತ ಹೇಳಲ್ಪಡ್ತಾರೆ. ಇದು ಅವರ ಒಂದು ಕೊನೆಯ ಕಾಲದಲ್ಲಿ, ಅವರ ಜೀವನದ ಒಂದು ಕೊನೆಯ ಕಾಲದಲ್ಲಿ ಈ ನಾಟಕವನ್ನ ಬರೀಲಿಕ್ಕೆ ಪ್ರಯತ್ನ ಪಟ್ಟು ಇದು ಸ್ಟೇಜ್ಗೂ ಕೂಡ ಬಂತು. ಇದು ಆದ್ರೆ ಶೇಕ್ಸ್ಪಿಯರ್ನ ನಾಟಕದಂತೆ ಇದು ರಾಜಕೀಯ ಒಳಸಂಚುಗಳನ್ನ ಕುರಿತು ಹೆಚ್ಚಿಗೆ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತುತಪಡಿಸಲ್ಲ. ಈ ರಾಜಕೀಯ ವಿಚಾರಗಳಂತಂದ್ರೆ ನಾವು ಪೊಲಿಟಿಕಲ್ ಇಂಟ್ರಿಗ್ಯೂ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ರಾಜಕೀಯ ಒಳಸಂಚುಗಳನ್ನ ಕುರಿತು ಹೆಚ್ಚಿಗೆ ಪ್ರಸ್ತುತಪಡಿಸಕ್ ಹೋಗಲ್ಲ. ಇಲ್ಲಿ ಇದು ಟೈಟಲ್ ಹೇಳುವಂತೆ ಆಲ್ ಫಾರ್ ಲವ್ ಅನ್ನುವಂಥದ್ದು, ಇದು ಪೂರ್ತಿಯಾಗಿ ಒಂದು ದುರಂತ ಪ್ರೀತಿ ಕಥೆಯನ್ನ, ಅದು ವಿಶೇಷವಾಗಿ ಮಾರ್ಕ್ ಆಂಟೋನಿ, ಈ ಜೂಲಿಯಸ್ ಸೀಸರ್ ನಾಟಕದಲ್ಲಿ ತಾವೆಲ್ಲ ಕೇಳಿರ್ಬಹುದು. ಮಾರ್ಕ್ ಆಂಟೋನಿ ರೋಮನ್ ಜನರಲ್ ಮತ್ತು ಕ್ಲಿಯೋಪಾತ್ರ ಈಜಿಪ್ಟಿನ ರಾಣಿಯ ಮಧ್ಯದಲ್ಲಿ ನಡೆದಿರುವಂತ ಒಂದು ಪ್ರೀತಿಯ ದುರಂತ ನಾಟಕದ ಕಥೆಯನ್ನ 5 ಅಂಕಗಳಲ್ಲಿ ನಾಟಕಕಾರದಂತ ಜಾನ್ ಡ್ರೈಡನ್ ಅವರು ನಮಗೆ ತೋರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಈ ನಾಟಕ ದುರಂತ ಪ್ರೀತಿ ಮತ್ತು ಗೌರವ ಹಾಗೂ ರಾಜಕೀಯ ಶಕ್ತಿ ಈ ಮೂರನ್ನು ಕೂಡ ನಿಯಂತ್ರಿಸಲಾಗದೇ ಇದ್ರೆ, ನಿಯಂತ್ರಿಸಲು ನಾವು ಏನಾದ್ರೂ ಭಾವೋದ್ವೇಗಕ್ಕೆ ಒಳಗಾಗಿ, ಮನೋವಿಕಾರಕ್ಕೆ ಒಳಗಾಗಿ, ಬೇರೆ ಬೇರೆ ಅನುರಾಗಗಳಿಗೆ ಏನಾದ್ರೂ ಒಳಗಾಗಿ ಅವನ್ನ ಸರಿಯಾಗಿ ಆ ಕಾನ್ಸಿಕ್ವೆನ್ಸಸ್ ಅನ್ನ, ಆ ಪರಿಣಾಮಗಳನ್ನ ಸರಿಯಾಗಿ ನಿರ್ವಹಿಸಲಿಲ್ಲ ಅಂತಂದ್ರೆ
ಹ್ಯಾಂಡಲ್ ಮಾಡಲಿಲ್ಲ ಅಂತಂದ್ರೆ ಎಂಥ ದುಷ್ಪರಿಣಾಮಗಳಾಗ್ತವೆ. ಅದಕ್ಕೆ ಇದನ್ನ ಟ್ರಾಜಿಕ್ ಹೀರೋಯಿಕ್ ಟ್ರಾಜಿಡಿ ಅಂತ ಹೇಳಿ ಕರಿತೀವಿ. ಹೀರೋಯಿಕ್ ಟ್ರಾಜಿಡಿ ಅಂತಂದ್ರೆ ಇಲ್ಲಿ ಒಂದು ತರನಾದಂತ ನಾಟಕ, ಒಬ್ಬ ಒಳ್ಳೆಯ ಗುಣವುಳ್ಳಂತ ವ್ಯಕ್ತಿ, ಇಲ್ಲಿ ಬಹುಶಃ ಆಂಟೋನಿ ಅಂತ ನಾವು ಹೇಳ್ಬೋದು, ಗುಣವುಳ್ಳಂತ ನೊಬಲ್ ಗುಣವುಳ್ಳಂತ ವ್ಯಕ್ತಿ ಹೇಗೆ ದುರಂತ ಜೀವನವನ್ನ, ದುರಂತ ಕೊನೆಯನ್ನ ಕಾಣ್ತಾನೆ. ಅದರಲ್ಲಿ ಮುಖ್ಯವಾಗಿ ಇದು ಅವನ ದೈವವೋ ಅಥವಾ ನ್ಯಾಯನೋ ಅಥವಾ ಮೊರಾಲಿಟಿ, ಈ ಮೌಲ್ಯಗಳನ್ನ ಕುರಿತು ಹೇಳುವಂತ ಸಂದೇಶವನ್ನ ಇಲ್ಲಿ ಜಾನ್ ಡ್ರೈಡನ್ ವಿಲಿಯಂ ಶೇಕ್ಸ್ಪಿಯರ್ ಅವ್ರ ಕಡೆಯಿಂದ ಪಡೆದುಕೊಂಡು ಇಲ್ಲಿ ಪ್ರಸ್ತುತಪಡಿಸ್ತಾರೆ ಅನ್ನೋದು ಕೂಡ ನಾವು ವಿಚಾರ ಮಾಡಬೇಕಾದಂತ ವಿಚಾರ. ಇಲ್ಲಿ ಶೇಕ್ಸ್ಪಿಯರ್ ಅವರ ನಾಟಕದ 3 ಮುಖ್ಯ ನಾಟಕ ಆಧಾರವಾಗಿರುವಂಥದ್ದು ಇವು ರೋಮನ್ ಇತಿಹಾಸದ ದುರಂತಗಳನ್ನು ಕುರಿತು ಹೇಳ್ತವೆ. ಅದರಲ್ಲಿ ಒಂದು ತಮಗೆಲ್ಲ ಗೊತ್ತಿರುವಂತೆ ಜೂಲಿಯಸ್ ಸೀಸರ್, ಎರಡನೇದು ಆಂಟೋನಿ ಅಂಡ್ ಕ್ಲಿಯೋಪಾಟ್ರಾ, ಥರ್ಡ್ ಒನ್ ಕೊರಿಯೋಲೇನಸ್ ಅಂತ. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ, ಆಲ್ ಫಾರ್ ಲವ್ ಅಲ್ಲಿ ಜೂಲಿಯಸ್ ಸೀಸರ್ ನಾಟಕದ ಕೆಲವು ಬೇರುಗಳು, ಆಂಟೋನಿ ಅಂಡ್ ಕ್ಲಿಯೋಪಾತ್ರದ ಪೂರ್ತಿ ಪಿಕ್ಚರ್ ಅನ್ನ ಪ್ರಸ್ತುತಪಡಿಸಕ್ ಆಗದಿದ್ರೂ ಕೂಡ ಅದರ ಭಾಗವನ್ನ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂತೆ ಅಲೆಕ್ಸಾಂಡ್ರಿಯಾ, ಈಜಿಪ್ಟ್ನಲ್ಲಿ ಬರುವಂತ ಒಂದು ಅಲೆಕ್ಸಾಂಡ್ರಿಯಾ ಅನ್ನುವ ಪ್ಲೇಸ್ ನಲ್ಲಿ ನಡೆಯುವಂತ ಒಂದು ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಪ್ರಸ್ತುತಪಡಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಕೊರಿಯೋಲೆನಸ್ ಅನ್ನುವಂಥ ಈ 3 ನಾಟಕಗಳು ರೋಮನ್ ಇತಿಹಾಸದ, ಯಾಕಂದ್ರೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ರೋಮನ್ ಇತಿಹಾಸ, ಬೇರೆ ಬೇರೆ ಇತಿಹಾಸವನ್ನು ಕುರಿತು ಹೇಳುವಂತ ನಾಟಕಗಳಿದಾವೆ. ಅದರಲ್ಲಿ ಈ 3 ಮುಖ್ಯ ನಾಟಕಗಳು ರೋಮನ್ ಇತಿಹಾಸದ ದುರಂತಗಳನ್ನ, ಟ್ರಾಜಿಡಿಗಳನ್ನ ಕುರಿತು ಹೇಳುವಂಥದ್ದು. ಆ ಟ್ರಾಜಿಡಿನಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಆಂಟೋನಿ ಅಂಡ್ ಕ್ಲಿಯೋಪಾತ್ರಾ ಈ ಟೈಟಲ್ ಕೊಟ್ಟು ಶೇಕ್ಸ್ಪಿಯರ್ ಅವರು ಬರೆದಿರುವಂಥದ್ದು. ಇದರಲ್ಲಿ ಅವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಾರೆ ಅಂತಂದ್ರೆ, ಇಲ್ಲಿ ಆಕ್ಚುಲಿ 2 ನಾಟಕಗಳನ್ನ ನೋಡಿದಾಗ ಆಲ್ ಫಾರ್ ಲವ್ ಜಾನ್ ಡ್ರೈಡನ್ ನಲ್ಲಿ ಕೇವಲ ಒಂದು 10-11 ಅಂದ್ರೆ 12 ನಾಟಕಗಳು ಬರ್ತವೆ. ಆದ್ರೆ ಆಂಟೋನಿ ಅಂಡ್ ಕ್ಲಿಯೋಪಾತ್ರಾ ನಾಟಕವನ್ನ ನಾವು ನೋಡೋದಾದ್ರೆ ಇಲ್ಲಿ ಸುಮಾರು ಕ್ಯಾರೆಕ್ಟರ್ಗಳು ಬರ್ತವೆ. ಮಾರ್ಕ್ ಆಂಟೋನಿ, ಜೂಲಿಯಸ್ ಸೀಸರ್, ಲೆಪಿಡಸ್, ಇವರು ಟ್ರೈಮರಸ್ ಅಂತ ಹೇಳ್ತೀವಿ ನಾವು, ಆರ್ ಟ್ರೈಮಿವೇರಸ್, ತ್ರಿಮೂರ್ತಿಗಳು, ಅಥವಾ ಮೂರು ಸೇರಿ ನಡೆಸುವ ರಾಜ್ಯಾಡಳಿತ, ಮೂವರು. ಈ 3 ಕೂಡ ಈ ರೋಮನ್ ದೇಶವನ್ನ ಜೂಲಿಯಸ್ ಸೀಸರ್ನ ಆಳ್ವಿಕೆಯ ನಂತರ ಯಾವ ರೀತಿಯಾಗಿ ಅದನ್ನು ನಡೆಸ್ಕೊಂಡು ಬಂದ್ರು, ಆ ರೋಮನ್ ಇತಿಹಾಸದಲ್ಲಿ ಜೂಲಿಯಸ್ ಸೀಸರ್ ಉಳಿಸಿ ಹೋದಂತ ವಿಚಾರಗಳನ್ನ ಮುಂದುವರ್ಸ್ಕೊಂಡು ಬಂದ್ರ, ಅಥವಾ ಅವರ 3 ಜನರ ಮಧ್ಯದ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮತ್ತು ಕಚ್ಚಾಟದಿಂದ ರೋಮ್ ದೇಶಕ್ಕೆ ಯಾವ ರೀತಿಯಾದಂತ ಹೆಸರು ಬಂತು ಅನ್ನೋದನ್ನು ಕೂಡ ಸ್ವಲ್ಪ ಇಲ್ಲಿ ಜಾನ್ ಡ್ರೈಡನ್ ಅವರು ಆಲ್ ಫಾರ್ ಲವ್ ಅಲ್ಲಿ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಆಂಟೋನಿಗೆ 6 ಜನ ಸ್ನೇಹಿತರು, ಫಾಲೋವರ್ಸ್ ಇದ್ರೆ, ಸೀಸರ್ಗೆ ಆಕ್ಟಿವಿಯಸ್ ಸೀಸರ್, ಜೂಲಿಯಸ್ ಸೀಸರ್ನ ನಂತರ ಬಂದಂತ 3 ತ್ರಿಮೂರ್ತಿಗಳಲ್ಲಿ ಒಬ್ರು, ಆಕ್ಟಿವಿಯಸ್ ಸೀಸರ್ ಅವರಿಗೆ 6 ಜನ ಫಾಲೋವರ್ಸು, ಆಮೇಲೆ ಪಾಂಪೆಗೆ 3 ಜನ. ಹಾಗೆ ಇಲ್ಲಿ ನಾವು ಕ್ಲಿಯೋಪಾತ್ರಾಗೆ ನೋಡಿದ್ರೆ 4 ಜನ ಅಟೆಂಡೆಂಟ್ಸ್ ಅಂತ ಬರ್ತಾರೆ. ಇದನ್ನ ನಾನು ಆಮೇಲೆ ಬಹಳ ವಿವರವಾಗಿ ಹೇಳ್ತೀನಿ. ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ನಾನು ಹೆಸರುಗಳನ್ನು ಹೇಳುವಾಗ ಇಲ್ಲಿ ವ್ಯತ್ಯಾಸ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದ್ರೆ 2 ಹೆಸರುಗಳು ಒಂದೊಂದ್ಸಲ ಮರ್ಜ್ ಆಗ್ತವೆ. ಇಲ್ಲಿ ಆಂಟೋನಿ ಅಂಡ್ ಕ್ಲಿಯೋಪಾತ್ರಾದ ವಿಚಾರವನ್ನ ನೋಡಿದಾಗ ಒಂದು ನೆನಪಾಗೋದು ಏನು ಅಂತಂದ್ರೆ, ರೋಮಿಯೋ ಅಂಡ್ ಜೂಲಿಯೆಟ್ ಶೇಕ್ಸ್ಪಿಯರ್ ಅವರು ಬರೆದಾಗ ಹರೆಯದ ಹೊಸ್ತಿಲಲ್ಲಿ ನಿಂತ ಹುಡುಗ ಹುಡುಗಿಯರ ಪ್ರಣಯದ ಕಥೆಯನ್ನು ಜೂಲಿಯಸ್ ಸೀಸರ್ನಲ್ಲಿ ಅವ್ರು ಹೇಳಿದ್ರೆ, ಇಲ್ಲಿ ಆಂಟೋನಿಯೋ ಅಂಡ್ ಕ್ಲಿಯೋಪಾತ್ರದಲ್ಲಿ ಮಧ್ಯ ವಯಸ್ಸಿನ ಅಥವಾ ಇನ್ನೂ ಒಂದು ಮುಂದುವರೆದು ಇಲ್ಲಿ ಆಂಟೋನಿಯ ಅವರ ಒಂದು ವಯಸ್ಸನ್ನ ಕೊನೆಯ ಹಂತದ ಆಲ್ ಫಾರ್ ಲವ್ ಅಲ್ಲಿ ನೋಡಿದಾಗ ವಯಸ್ಸಾದ ಮನುಷ್ಯನ ಪ್ರಣಯದ ಕಥೆಯನ್ನ ಅದ್ಭುತವಾಗಿ ಬ್ಲಾಂಕ್ ವರ್ಸ್ ಕಾವ್ಯ ರೂಪದಲ್ಲಿ ಹೇಳಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಕ್ಲಿಯೋಪಾಟ್ರಾ ಮತ್ತು ಕ್ಲಿಯೋಪಾಟ್ರಾ ಅಂದ್ರೆ ಎರಡೂ ಒಂದೇ, ಎರಡು ತರ ಕೂಡ ಇದನ್ನ
ನಾವು ಪ್ರೊನೌನ್ಸ್ ಮಾಡ್ಬೋದು. ಕ್ಲಿಯೋಪಾಟ್ರ ಕ್ರಿಸ್ತಶಕ ಪೂರ್ವ 69-30 ಈ ಸಮಯದಲ್ಲಿ ಇವಳು ಈಜಿಪ್ತಿನ ರಾಣಿಯಾಗಿರ್ತಾಳೆ. ನಾಡಿನ ರಾಜ್ಯ ಮನೆತನದ ಸಂಪ್ರದಾಯದಂತೆ, ಆ ನಾಡಿನ ರಾಜ್ಯದ ಮನೆತನದ ಸಂಪ್ರದಾಯದಂತೆ ಅಣ್ಣನನ್ನೇ ಮದುವೆ ಆದವಳು ಕ್ಲಿಯೋಪಾತ್ರ. ಗಂಡ ಅಕಸ್ಮಾತ್ತಾಗಿ ತೀರಿ ಹೋದಾಗ ಮತ್ತೆ ತಮ್ಮನನ್ನೇ ಮದುವೆ ಆದವಳು. ಜೂಲಿಯಸ್ ಸೀಸರ್ ರೋಮಿಗೆ ಬಂದಾಗ ಅವನ ಪ್ರೇಯಸಿ ಕ್ರಿಸ್ತಶಕ ಪೂರ್ವ 44ರಲ್ಲಿ ರೋಮ್ನಲ್ಲಿ ಕೊಲೆಯಾದ ಜೂಲಿಯಸ್ ಸೀಸರ್ನ ಸೋದರಳೆಯ ಆಕ್ಟೇವಿಯಸ್ ಸೀಸರ್ ಮತ್ತು ಅವನ ಗೆಳೆಯ ಮಾರ್ಕ್ ಆಂಟೋನಿ ಮತ್ತು ಮತ್ತೊಬ್ಬ ಗೆಳೆಯ ಲೆಪಿಡಸ್ ಆ ಪೂರ್ತಿ ಹೆಸರು ಅವ್ರದ್ದು ಇಲ್ಲಿ ಎಮೆಲಿಯಸ್ ಲೆಪಿಡಸ್ ಅಂತ. ಇವ್ರನ್ನ ಅದಕ್ಕೋಸ್ಕರ ಈ 3 ಜನರನ್ನ ತ್ರಿಮೂರ್ತಿಗಳು, 3 ಜನ ಸಾರಿ ರಾಜ್ಯವನ್ನ ಆಳಿದವರು. ಅದು ಮುಂದೆ ಸರಿಯಾಗಿ ಆಳಿದ್ರ ಅಥವಾ ಹಾಳು ಮಾಡಿದ್ರ ಅನ್ನೋದನ್ನ ಆಮೇಲೆ ನಂತರದ ಚರ್ಚೆಯನ್ನು ಮಾಡೋಣ. ಇಲ್ಲಿ ಜೂಲಿಯಸ್ ಸೀಸರ್ನ ಸೋದರಳಿಯ ಆಕ್ಟೇವಿಯಸ್ ಸೀಸರ್, ಗೆಳೆಯ ಆಂಟೋನಿ ಮತ್ತು ಲಿಪಿಡಸ್ ಎಂಬುವರು ಅಧಿಕಾರವನ್ನು ವಹಿಸ್ಕೋತಾರೆ. ಜೂಲಿಯಸ್ ಸೀಸರ್ನ ನಂತರ ಆಕ್ಟೇವಿಯಸ್ ನ ತಂಗಿಯಾದಂತ ಪುಲ್ವಿಯಾಳನ್ನ ಆಕ್ಟೇವಿಯಸ್ ಸೀಸರು ಇಲ್ಲಿ ಮದುವೆ ಆಗ್ತಾನೆ. ಆಕ್ಟೇವಿಯಸ್ ಸೀಸರ್ನ ತಂಗಿಯಾದಂತ ಪುಲ್ವಿಯಾಳನ್ನ ಮಾರ್ಕ್ ಆಂಟೋನಿ ಮದುವೆ ಆಗ್ತಾನೆ. ಆಂಟೋನಿ ಈಜಿಪ್ತಿನ ರಾಜಧಾನಿ, ಇದು ಬಹಳ ನಾನು ಆಲ್ ಫಾರ್ ಲವ್ ಬರ್ತಾ ಇದ್ದೀನಿ. ಈಜಿಪ್ತಿನ ರಾಜಧಾನಿ ಅಲೆಕ್ಸಾಂಡ್ರಿಯಾಕ್ಕೆ ಬರ್ತಾನೆ. ಅಲ್ಲಿ ಅವನು ಕ್ಲಿಯೋಪಾತ್ರ ಜೊತೆಗೆ ಪರಸ್ಪರ ಆಕರ್ಷಿತರಾಗಿ ಅವರ ಹುಚ್ಚು ಪ್ರಭಾವದಿಂದ ವ್ಯಕ್ತವಾಗುವಂತ ಒಂದು ಕಥೆಯೇ ಈ ಆಲ್ ಫಾರ್ ಲವ್. ಇಲ್ಲಿ ನಾಟಕದ ಪ್ರಾರಂಭದಲ್ಲಿ ಅಲೆಕ್ಸಾಂಡ್ರಿಯಾ ಅನ್ನುವಂಥ ಒಂದು ಸ್ಥಳದಲ್ಲಿ ಆಂಟೋನಿಯ ಸ್ನೇಹಿತರು ಡೆಮಿಟ್ರಿಯಸ್ ಮತ್ತು ಫಿಲೋ ಮಾತನಾಡ್ತಿರೋದು ಕಾಣಿಸುತ್ತೆ ನಮ್ಗೆ. ಅವ್ರು ಏನ್ ಮಾತಾಡ್ತಾ ಇರ್ತಾರೆ ಅಂತಂದ್ರೆ, ಈ ಯಾವಾಗಲೂ ನಾವು ಸಹಜವಾಗಿ ಸಮಾಜದಲ್ಲಿ ನಮ್ಮ ರಾಜರು ಮತ್ತು ರಾಣಿಗಳು ಅವರು ಅಧಿಕಾರವನ್ನು ನಡೆಸುವಾಗ ಯಾವ ರೀತಿಯಾಗಿ ಸರಿಯಾಗಿ ನಡೆಸಲಿಲ್ಲ ಅಂತಂದ್ರೆ, ಅವ್ರ ಮುಂದೆ ಮಾತನಾಡಕ್ಕೆ ಧೈರ್ಯವಿಲ್ದವರು ಅಥವಾ ವ್ಯಕ್ತಪಡಿಸಕ್ಕೆ ಅಸಹಾಯಕರಾಗೋ ಹಿಂದೆ ಮಾತಾಡ್ತಾ ಇರ್ತೀವಲ್ಲ, ಆ ರೀತಿಯಾದಂತ ಒಂದು ಮಾತನ್ನ ಇಲ್ಲಿ ಇವರಿಬ್ರು ಸ್ನೇಹಿತರು ಮಾತಾಡ್ತಾ ಇರ್ತಾರೆ. ಡೆಮಿಟ್ರಿಯಸ್ ಮತ್ತು ಫಿಲೋ ಏನ್ ಮಾತಾಡ್ತಾರೆ ಅಂತಂದ್ರೆ, ಮಾರ್ಕ್ ಆಂಟೋನಿ ಜಗತ್ತಿನ ಆಧಾರ ಸ್ತಂಭ. ನೋಡಿ, ಬಹಳ ಚೆನ್ನಾಗಿ ಹೇಳ್ತಾನೆ. ಯಾಕಂತಂದ್ರೆ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತವನು ಏನಾದ್ರೂ ಇಲ್ದಿದ್ರೆ, ಜೂಲಿಯಸ್ ಸೀಸರ್ಗೆ ಒಂದು ಶಕ್ತಿಯಾಗಿ ಜೂಲಿಯಸ್ ಸೀಸರ್ ಸತ್ ನಂತರನು ಕೂಡ ಜೂಲಿಯಸ್ ಸೀಸರ್ ಏನು ಅಂತ ತಿಳಿಸ್ಕೊಡೋದ್ರಲ್ಲಿ ಬೇರೆದವ್ರಿಗೆ ಗೊತ್ತಾಗ್ತಿರಲಿಲ್ಲ. ಅಷ್ಟೊಂದು ಜೂಲಿಯಸ್ ಸೀಸರ್ನ ಬಗ್ಗೆ ಬಹಳ ಚೆನ್ನಾಗಿ ಪ್ರಸ್ತುತ ಪಡಿಸ್ತಾರೆ ಮಾರ್ಕ್ ಆಂಟೋನಿ ಒರೇಷನ್, ಅವ್ರ ಭಾಷಣವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಜೂಲಿಯಸ್ ಸೀಸರ್ ಮತ್ತು ಮಾರ್ಕ್ ಆಂಟೋನಿ ಮಧ್ಯದಲ್ಲಿ ಸ್ನೇಹ ಇತ್ತು, ಜೂಲಿಯಸ್ ಸೀಸರು ಮತ್ತು ಬ್ರೂಟಸ್ ಮಧ್ಯದಲ್ಲಿ ಯಾವ ರೀತಿಯಾದಂತ ಸ್ನೇಹ ಇದ್ದಿದ್ದು ಕೊನೆಗೆ ಬಿರುಕೊಡಿತು ಅಂತ. ಅದಕ್ಕಾಗಿನೇ ಆ ಒಂದು ವ್ಯಕ್ತಿತ್ವದ ಆಧಾರವಾಗಿ ಮಾರ್ಕ್ ಆಂಟೋನಿಯನ್ನ ಇಲ್ಲಿ ಜನಗಳು ಯಾವ ರೀತಿಯಾಗಿ ಹೇಳ್ತಾ ಇದ್ರೆ, ಅವನ ಸ್ನೇಹಿತರು ಈ ಸಾಂಕೇತಿಕವಾಗಿ ಇಬ್ರು ಏನು ಅಂತಂದ್ರೆ, ಅಲ್ಲಿ ಜಗತ್ತಿನ ಆಧಾರ ಸ್ತಂಭ ಅಂತಂದ್ರೆ ಅದ್ರ ಸುತ್ತಮುತ್ತಲು ನಾವು ತಿರುಗ್ತಾ ಇರ್ತೀವಿ, ಅದು ಹೇಳ್ದಂಗೆ ನಾವು ಕೇಳ್ತಾ ಇರ್ತೀವಿ, ಅದನ್ನೇ ಫಾಲೋ ಮಾಡ್ತಾ ಇರ್ತೀವಿ ಅನ್ನುವಂಥದ್ದು ಒಂದು ವಾಡಿಕೆ. ಆದ್ರೆ ಈಗ ಇಂಥ ಆಧಾರ ಸ್ತಂಭವಾಗಿದ್ದಂತ ಒಬ್ಬ ನಮ್ಮ ಮಾರ್ಕ್ ಆಂಟೋನಿ ಒಬ್ಬ ಜಿಪ್ಸಿಯ ಕಾಮವನ್ನ ತಂಪಾಗಿಸುವ ಬೀಸಣಿಕೆಯಾಗಿದ್ದಾನೆ. ಇಲ್ಲಿ ಜಿಪ್ಸಿ ಅನ್ನೋದನ್ನ ಯಾರಿಗೆ ಹೋಲಿಸ್ತಾರೆ ಅಂತಂದ್ರೆ ಕ್ಲಿಯೋಪಾಟ್ರಾ. ಕ್ಲಿಯೋಪಾಟ್ರಾನ ಇತಿಹಾಸವನ್ನು ನಾವು ಮತ್ತೆ ವಾಪಸ್ ಹೋಗಿ ನೋಡಿದಾಗ ಅವರ ಟ್ರೆಡಿಷನ್ ಪ್ರಕಾರ ಅಣ್ಣನನ್ನೇ ಮದುವೆ ಆಗಿ ಸತ್ತೋದಾಗ ತಮ್ಮನನ್ನೇ ಮದುವೆ ಆಗಿ, ಅದ್ರ ಜೊತೆಗೆ ಜೂಲಿಯಸ್ ಸೀಸರು ಅಲ್ಲಿ ಮೊದಲು ಬಂದಾಗ ಅವನ ಜೊತೆಗೂ ಸಂಬಂಧವನ್ನ ಮಾಡಿ ಅಲ್ಲಿ ಮಕ್ಕಳು ಹುಟ್ಟಿದುವು, 3 ಜನ ಮಕ್ಕಳಾದವು ಅನ್ನೋದನ್ನು ಕೂಡ ನಮಗೆ ಇತಿಹಾಸ, ಇಂಗ್ಲಿಷ್ ಸಾಹಿತ್ಯ ನಮಗೆ ಪ್ರಸ್ತುತಪಡಿಸುತ್ತೆ. ಇಲ್ಲಿ ಅವರು ಮಾತನಾಡ್ತಿರುವಾಗ ಆಂಟೋನಿ ಯಾವ ರೀತಿಯಾಗಿ ಕೈಗೊಂಬೆ ಆಗಿದ್ದಾನೆ, ಕ್ಲಿಯೋಪಾತ್ರನ ಒಂದು ಹುಚ್ಚು ಪ್ರೀತಿಯಲ್ಲಿ ಬಿದ್ದಿದ್ದಾನೆ, ಅವಳ ಸೌಂದರ್ಯಕ್ಕೆ ಮಾರುವಾಗೆ
ದೇಶವನ್ನೇ ಮರ್ತಿದ್ದಾನೆ ಅನ್ನುವಂತ ಒಂದು ಸಾಂಕೇತಿಕವಾದ ಮಾತನ್ನ ಇಲ್ಲಿ ಅವ್ರು ಹೇಳ್ತಾರೆ. ಅಲ್ಲಿ ಹೇಳೋದು ನೋಡಿ, ಆಂಟೋನಿ ಕ್ಲಿಯೋಪಾಟ್ರಾ ಬರುತ್ತಾರೆ. ಅಷ್ಟೊತ್ತಿಗೆ ಆಂಟೋನಿ ಕ್ಲಿಯೋಪಾಟ್ರಾ ಬರೋಷ್ಟರಲ್ಲಿ ಇವ್ರು ಮಾತು ನಿಲ್ಲಿಸ್ಬಿಡ್ತಾರೆ. ಯಾಕಂತಂದ್ರೆ ಈ ಅಧಿಕಾರದಲ್ಲಿರೋರನ್ನ ನೋಡಿದ್ರೆ, ವಿಶೇಷವಾಗಿ ನಮ್ಗೆಲ್ಲಾನು ಕೂಡ ಅಲ್ಲೆಲ್ಲ ಅನುಭವ ಆಗಿರುತ್ತೆ. ಈ ಅಧಿಕಾರದಲ್ಲಿರೋ ರಾಜಕಾರಣಿಗಳನ್ನ ಬೇರೆದವ್ರು ನೋಡಿದಾಗ ಅವ್ರ ಬಗ್ಗೆ ನಾವು ಹಿಂದೂ ವಿಮರ್ಶೆಯನ್ನ, ರಚನಾತ್ಮಕ ವಿಮರ್ಶೆಯನ್ನ ಮಾಡಿದ್ರು ಕೂಡ ಅವ್ರ ಮುಂದೆ ನೇರವಾಗಿ ಬ್ಲಂಟ್ ಆಗಿ ಹೇಳಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ಈ ಶೇಕ್ಸ್ಪಿಯರ್ನ ಅನೇಕ ನಾಟಕಗಳಲ್ಲಿ, ನಾವು ಉದಾಹರಣೆಯನ್ನ ಹೇಳ್ತೀನಿ ಆಮೇಲೆ, ಶೇಕ್ಸ್ಪಿಯರ್ನ ಅನೇಕ ನಾಟಕಗಳಲ್ಲಿ ಈ ಮ್ಯಾಕ್ಡಫ್ ನಂತವನ್ ಇರ್ಬೋದು, ಬೇರೆ ಬೇರೆ ಕ್ಯಾರೆಕ್ಟರ್ಗಳು ನೇರವಾಗಿ ಹೇಳಿ ಇಲ್ಲಿ ತಮ್ಮತನವನ್ನ, ಮುಂದೆ ದೇಶಕ್ಕೆ ಆಗುವ ಅನಾಹುತವನ್ನ ನಿಲ್ಲಿಸ್ತಾರೆ. ಈ ರಾಜರಷ್ಟೇ ಆಳೋರ್ ಮುಖ್ಯ ಅಲ್ಲ, ರಾಜರಿಗೆ ಯಾವ ರೀತಿಯಾಗಿ ಅವರಿಗೆ ಒಂದು ಇನ್ಪುಟ್ ಅನ್ನ ಕೊಡ್ತಾರೆ, ಯಾವ ರೀತಿಯಾಗಿ ಅವರಿಗೆ ಸಲಹೆಯನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈ 12ನೇ ಶತಮಾನದಲ್ಲಿ ಬಸವಣ್ಣವರು ಬಿಜ್ಜಳನಿಗೆ ಒಂದು ಸಲಹೆಯನ್ನ ಕೊಟ್ಟಂತೆ, ಅಕ್ಬರ್ನ ಆಸ್ಥಾನದಲ್ಲಿ ಬೀರ್ಬಲ್ಲ ಒಂದು ಸಲಹೆಯನ್ನ ಕೊಟ್ಟಂತೆ, ಚಾಣಕ್ಯನು ಸಲಹೆ ಕೊಟ್ಟಂತೆ. ಅಂದ್ರೆ ಇವರೆಲ್ಲ ಯಾಕೆ ನಮಗೆ ಮುಖ್ಯವಾಗ್ತಾರೆ ಅಂತಂದ್ರೆ, ಒಂದು ದೇಶವನ್ನ ನಡೆಸೋದ್ರಲ್ಲಿ ಒಬ್ಬ ರಾಜನೇ ಮುಖ್ಯ ಅಲ್ಲ, ರಾಜ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಮೈ ಮರೆತಾಗ, ಇಲ್ಲಿ ಉದಾಹರಣೆಗೆ ಇಲ್ಲಿ ನಮ್ಮ ಮುಖ್ಯ ಪಾತ್ರವಾದಂತ ಆಂಟೋನಿಯೋ ಕ್ಲಿಯೋಪಾತ್ರಾಳ ವಿಚಾರದಲ್ಲಿ ಮೈ ಮರೆತಾಗ ಅವ್ರನ್ನ ಎಚ್ಚರಿಸುವ ವಿಚಾರವನ್ನ ಅವರ ಅತ್ಯಂತ ಆತ್ಮೀಯ ಸ್ನೇಹಿತ ಬಳಗ, ಯಾಕಂದ್ರೆ ಮೇಲಿನ ಮೇಲೆ ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇರುತ್ತೆ, ಕಂಟೆಂಪ್ಲೇಟ್ ಮಾಡ್ತಾ ಇರುತ್ತೆ, ರಾಜ ಇಲ್ಲಿ ದಾರಿ ತಪ್ತಾ ಇದ್ದಾನೆ, ಇಲ್ಲಿ ಹೇಳ್ಬೇಕು ಅವನಿಗೆ ಅಂತ. ಇದು ಬಹಳ ಮುಖ್ಯವಾಗುತ್ತೆ. ಆವಾಗ ಆ ರಾಜನಿಗೆ ಹೇಳೋದನ್ನ ಮಾತಾಡ್ತಾ ಇರ್ತಾರೆ, ಅವ್ರು ಬಂದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಆಂಟೋನಿಯೋ ಕ್ಲಿಯೋಪಾತ್ರ ಬರ್ತಾರಲ್ಲಿ, ಬಂದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಅಲ್ಲಿ ಒಬ್ಬ ಸೇವಕ ರೋಮ್ನಿಂದ ಬರ್ತಾನೆ. ಸೇವಕ ರೋಮ್ನಿಂದ ಬಂದು ಹೇಳ್ತಾನೆ. ಅಲ್ಲಿ ಅವನು ಬಂದು ಹೇಳುವಾಗ ಕ್ಲಿಯೋಪಾತ್ರ ಆಂಟೋನಿಯನ್ನ ಛೇಡಿಸ್ತಾಳೆ. ಏನಂತ ಅಂತಂದ್ರೆ, ದೂತರು ಏನು ಹೇಳುತ್ತಾರೆ ಕೇಳು, ನೀನು ಅವ್ರ ದೂತರು ಏನ್ ಹೇಳ್ತಾರೆ ಕೇಳು. ಪುಲ್ಲಿವೇಳೆಗೆ ಸಿಟ್ಟು ಬಂದಿರಬಹುದು, ಅಥವಾ ಈಗ ತಾನೇ, ಬಹಳ ಚೆನ್ನಾಗಿ ಹೇಳ್ತಾಳೆ ಇವಳು, ಅದು ನನ್ನ ಕನ್ನಡಕ್ಕೆ ಭಾಷಾಂತರೀಕರಿಸಿ ಹೇಳ್ತಾ ಇದ್ದೀನಿ. ಈಗ ತಾನೇ ಗಡ್ಡ ಮೀಸೆ ಮೂಡುತ್ತಿರುವ ಹುಡುಗ ಆಕ್ಟೇವಿಯಸ್ ಸೀಸರ್, ಈ ರಾಜ್ಯವನ್ನು ಗೆದ್ದುಕೊಂಡು ಬಾ, ಆ ರಾಜ್ಯವನ್ನು ಅಧೀನ ಮಾಡಿಕೋ, ಇಲ್ಲವಾದ್ರೆ ನಾವು ನಿನಗೆ ಶಿಕ್ಷೆ ಮಾಡುತ್ತೇವೆ ಎಂದು ಅಪ್ಪಣೆ ಮಾಡಿರಬಹುದು. ಇಲ್ಲಿ ಯಾಕೆ ಕ್ಲಿಯೋಪಾತ್ರ ಅವನಿಗೆ ಹೇಳ್ತಾಳೆ ಅಂತಂದ್ರೆ, ಇನ್ನೂ ಆ ಸೇನಾಧಿಪತಿ ಹೇಳೋಕ್ಕಿಂತ ಮುಂಚೆನೆ ಅವಳಿಗೆ ಅವನು ಚಿಕ್ಕವನು, ವಯಸ್ಸಿನಲ್ಲಿ ಚಿಕ್ಕವನು, ಪ್ರಬುದ್ಧನಲ್ಲ ಆಕ್ಟೇವಿಯಸ್ ಸೀಸರು, ವಯಸ್ಸಿನಲ್ಲಿ ಮಾರ್ಕ್ ಆಂಟೋನಿನೇ ದೊಡ್ಡವನು ಅನ್ನೋದು ಕೂಡ ಅವಳಿಗೆ ಗೊತ್ತಿರುತ್ತೆ. ಅಷ್ಟು ಪ್ರಬುದ್ಧನಾಗಿದ್ರು ಕೂಡ ಅವನಿಗೆ ಹೆಂಗೆ ಹೇಳ್ತಾನೆ ಇವನು ಅನ್ನೋದ್ರಲ್ಲೇನೆ ಕ್ಲಿಯೋಪಾತ್ರ ಆಂಟೋನಿಯ ಬಗ್ಗೆ ಇರುವಂತ ಒಂದು ಗೌರವ ಆಗ್ಲಿ, ಪ್ರೀತಿ ಆಗ್ಲಿ, ನಂಬಿಕೆ, ವಿಶ್ವಾಸವನ್ನ ಇಲ್ಲಿ ತೋರಿಸ್ತಾಳೆ. ಅಂದ್ರೆ ಅವನ್ ಯಾರು ನಿನಗೆ ಸಲಹೆ ಮಾಡಕ್ಕೆ ಅನ್ನೋ ರೀತಿನಲ್ಲಿ ಮಾತಾಡೋದ್ರ ಜೊತೆಗೆ ಅವ ಈಗ ಗಡ್ಡ ಮೀಸೆ ಬಂದಿರುವಂತ ಹುಡುಗ ಅಂತ ಸಂಬೋಧನೆಯನ್ನ ಮಾಡ್ತಾಳೆ. ಅವಾಗ ನೀ ರಾಜ್ಯವನ್ನು ನೀನು ಗೆದ್ಕೊಂಡು ಬಾ, ಅಲ್ಲಿ ಹೋಗಿ ಮೈ ಮರೆತು ನೀನು ಬೇರೇನು ಮಾಡಬೇಡ ಅನ್ನೋ ಒಂದು ಮೆಸೇಜ್ ಅನ್ನ ನಿನಗೆ ಕೊಟ್ಟಿದ್ದಾನೆ ಅನ್ನೋದನ್ನ ಹೇಳಕ್ ಪ್ರಯತ್ನಿಸ್ತಾರೆ. ಇಲ್ಲವಾದ್ರೆ ನಾವು ನಿನಗೆ ಶಿಕ್ಷೆ ಮಾಡುತ್ತೇವೆ, ನೀನು ವಾಪಸ್ ಏನಾದ್ರೂ ಬಂದೆ ಹಂಗೆ ಅಂತಂದ್ರೆ ನಿನಗೆ ಶಿಕ್ಷೆ ಕೊಡ್ತೀವಿ ಅಂತ ಅನ್ನೋದನ್ನ ಹೇಳಿ ಕಳಿಸಿದಾನ ಅಂತ ಹೇಳ್ತಾಳೆ. ಅಪ್ಪ ಪುಲ್ವಿ ನಿನ್ನನ್ನು ತರಾಟೆಗೆ ತೆಗೆದುಕೊಂಡ್ರೆ ನಿನ್ನ ಕೆನ್ನೆ ನಾಚಿಕೆಯಿಂದ ಕೆಂಪಾಗುತ್ತದೆ. ಪುಲ್ವಿಯ ನಿನ್ನನ್ನು ಏನಾದ್ರೂ ಆ ರೀತಿಯಾಗಿ ಪ್ರಶ್ನೆ ಮಾಡಿದ್ರೆ ನಿನಗೆ ನಾಚಿಕೆ ಆಗುತ್ತದೆ. ಈಗ ಒಂದ್ ಊರಿಗೆ ಹೋದಾಗ, ನೀನು ದಂಡಯಾತ್ರೆಗೋ ಯುದ್ಧಕ್ಕೆ ಹೋದಾಗ ಆ ಯುದ್ಧವನ್ನೇ ಮೈ ಮರೆತು ಬೇರೆದನ್ನ ಏನಾದ್ರು ಮಾಡ್ಕೊಂಡು ಬಂದಿದ್ಯಾ ಅಂತಂದ್ರೆ ನೀನು ಅಲ್ಲಿ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗತ್ತೆ, ನಿನಗೆ ಅವ್ರ ಮುಂದೆ ಅಸಹ್ಯ ಆಗತ್ತೆ ಅನ್ನೋ ಮಾತನ್ನು ಕೂಡ ಎಚ್ಚರಿಕೆ ಗಂಟೆಯನ್ನು ಹೇಳುತ್ತಾ, ಈ ಅನುರಾಗದ ಖುಷಿಗೆ ಅವಳು ಇದನ್ನ ಮಾತಾಡ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಏನಿರುತ್ತೆ ಮನಸ್ಸಿನಲ್ಲಿ ಅಂತಂದ್ರೆ, ಒಟ್ಟಾರೆಯಾಗಿ ಈ ಆಂಟೋನಿಯೋನ್ ಜೊತೆಗೆ ಆ ಈಜಿಪ್ಟ್ ಸೌಂದರ್ಯ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಹೋಗಿ ನೋಡಿದ್ದಿರ್ಬೋದು, ಅಥವಾ ನಾವು ಇಲ್ಲಿ ಬೇರೆ ಬೇರೆ ಫಿಲ್ಮ್ ಸೀರಿಯಲ್ಗಳಲ್ಲಿ ಅಥವಾ ಜಾಗೃತಿಕಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಆ ಈಜಿಪ್ಟ್ನಲ್ಲಿ ನೋಡುವಂತ ಸಾವಿರಾರು ಪ್ಲೇಸ್ಗಳಿರ್ತವೆ. ಆ ಪ್ಲೇಸ್ಗಳಿಗೆ ನಾವು ಹೋಗಿ ಬರೋಣ ಬಾ, ಇದನ್ನೆಲ್ಲ ಮೈ ಮರ್ತ್ ಬಿಡು ಅಂತ ಹೇಳ್ತಾಳೆ ಕ್ಲಿಯೋಪಾತ್ರ. ಸಾಧ್ಯವಾದ ಏನು ಬೇಸಿಕ್ ಉದ್ದೇಶ ಆಗಿರುತ್ತೆ ಆಂಟೋನಿದು, ಅದನ್ನ ಮೈ ಮರ್ಸಕ್ಕೆ ಪ್ರಯತ್ನ ಪಡ್ತಾಳೆ ಅನ್ನೋದು ಕೂಡ ಇಲ್ಲಿ ಗೋಚರವಾಗುತ್ತೆ. ಕ್ಲಿಯೋಪಾತ್ರಳ ಸಖೀರು, ಅವ್ರಿಗೆ ಹೇಳಿದೆ ನಾನು ನಿಮ್ಗೆ 4 ಜನ ಸಖೀರು ಇರ್ತಾರೆ ಅಂತೇಳಿ. ಅವರು ಆಂಟೋನಿಯ ಸ್ನೇಹಿತ ಇನ್ನೊಬ್ಬ ಇರ್ತಾನೆ, ಎನೋಬಾರ್ಬಸ್ ಅಂತ.
ಅಲ್ಲಿ ತಮಾಷೆಯಾಗಿ ಕಾಲ ಕಳೀತಾ ಇರ್ಬೇಕಾದ್ರೆ ಇಲ್ಲಿ ಇನೋಬಾರ್ಬಸು ಕ್ಲಿಯೋಪಾತ್ರನ್ಗೆ ಜವಾಬ್ದಾರಿಗಳನ್ನ ನೆನಪಿಸ್ತಾನೆ. ಈ ಇನೋಬಾರ್ಬಸ್ನ ಪಾತ್ರ ಬಹಳ ಮುಖ್ಯವಾದದ್ದಿಲ್ಲಿ. ಕನ್ಕ್ಲೂಷನ್ ಅಲ್ಲಿ ಹೇಳ್ತೀನಿ, ಇನೋಬಾರ್ಬಸ್ಸು ಒಂದು ಹಂತದಲ್ಲಿ ಆಂಟೋನಿಗೆ ಬಹಳ ಸಹಾಯಕನಾಗಿ ಸಹಕಾರ ಮಾಡಿ ಅವರಿಗೆ ಸಲಹೆಗಳನ್ನ ಕೊಟ್ಕೊಂಡು ಒಂದು ರಾಜ್ಯವನ್ನ ಹದಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿದವನು ಕೊನೆ ಒಂದು ಹಂತದಲ್ಲಿ ಹೋಗಿ ಇದು ಇನೋಬಾರ್ಬಸ್ಸು ಆಂಟೋನಿಗೆ ಕೈ ಕೊಟ್ಬಿಟ್ಟು ಆಕ್ಟೇವಿಯಸ್ ಸೀಸರ್ನ ಒಂದು ಪಕ್ಷವನ್ನ ಸೇರ್ಕೋತಾನೆ. ಇದು ನಮ್ಗೆ ಏನ್ ತೋರಿಸುತ್ತೆ ಇಲ್ಲಿ ಅಂತಂದ್ರೆ, ಪ್ರಸ್ತುತ ರಾಜಕಾರಣದಲ್ಲಿ ಈ ಡೆಮಾಕ್ರಸಿ ಅನ್ನೋದು ಬಂದಾದ್ಮೇಲೆ, ಸ್ವಾತಂತ್ರ್ಯ ನಂತರ ಬಂದ ಡೆಮಾಕ್ರಸಿನಲ್ಲಿ ಯಾರನ್ನ ಯಾರು ಓಲೈಸ್ಕೊಂಡು ರಾಜ್ಯಗಳನ್ನ ಉದ್ಧಾರ ಮಾಡ್ತಾ ಇದ್ದಾರೆ, ನಮ್ಮ ಆರ್ಥಿಕತೆಯನ್ನ ಉದ್ಧಾರ ಮಾಡ್ತಾ ಇದ್ದಾರೆ, ನಮ್ಮ ಸಾಮಾಜಿಕ ಸ್ಥಿತಿಯನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡಿದಾಗ ಇಲ್ಲಿ ಅವ್ರ ಹಿಂದಿರುವಂತ ಸಲಹೆಗಾರರೇ ಹೆಚ್ಚು ಬುದ್ಧಿವಂತರಾಗಿದ್ರು, ರಾಜ್ಯಗಳು ದಾರಿ ತಪ್ಪಿದಾಗ ರಾಣಿಯರು ದಾರಿ ತಪ್ಪಿದಾಗ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿ ಅವನು ಇನೋಬಾರ್ಬಸ್ ಆಂಟೋನಿಯನ್ನ ಬಿಟ್ಟು ಹೋದಾಗ ಆಂಟೋನಿ ಅವನ ಮೇಲೆ ಸೇಡ್ ತೀರ್ಸ್ಕೊಂಡು ನನ್ ಬಿಟ್ಟು ಹೋದ್ನಲ್ಲ ಅಂತ ಸೇಡ್ ತೀರ್ಸ್ಕೋಬಹುದಾಗಿತ್ತು. ಆದ್ರೆ ಹಂಗ್ ಮಾಡಲ್ಲ ಆಂಟೋನಿ ಏನ್ ಮಾಡ್ತಾನೆ ಅಂತಂದ್ರೆ, ಹೌದಲ್ವಾ ಹೋದ ಆಯ್ತು ಹೋಗಪ್ಪ, ಆದ್ರೆ ಹೋಗುವಾಗ ನೀನ್ ಏನ್ ಮಾಡಿದ್ಯಾ ಅಂತಂದ್ರೆ ಇಲ್ಲಿ ಕೆಲವಷ್ಟು ನಿನ್ನ ಆಸ್ತಿಗಳನ್ನ ಬಿಟ್ಟು ಹೋಗಿದ್ಯಾ ಅಂತ ಅವನಿಗೆ ವಾಪಸ್ ಅವನು ಕೊಟ್ಟು ಕಳಿಸಿದಾಗ ಆ ಇನೋಬಾರ್ಬಸ್ಗೆ ಪಶ್ಚಾತ್ತಾಪ ಆಗತ್ತೆ. ಯಾಕಲ್ಲಿ ಪಶ್ಚಾತ್ತಾಪ ಆಗತ್ತೆ ಅಂತಂದ್ರೆ, ಆಲ್ರೆಡಿ ಈ ಆಕ್ಟೇವಿಯಸ್ ಸೀಸರ್ನನ್ನ ಹೋಗಿ ಆ ಪಕ್ಷವನ್ನ ಸೇರಿಕೊಂಡಾಗ ಅಲ್ಲಿ ಒಬ್ಬನನ್ನ ನೇಣು ಹಾಕಿಬಿಟ್ಟಿರ್ತಾನೆ ಆಲ್ರೆಡಿ ಆಕ್ಟೇವಿಯಸ್ ಸೀಸರ್. ಅಷ್ಟು ಕ್ರೂರಿಯಾದಂತ ಮನುಷ್ಯ ಅವನು. ಆ ಸುದ್ದಿಯನ್ನ ಕೇಳಿದ ತಕ್ಷಣ ಇನೋಬಾರ್ಬಸ್ಗೆ ಪಶ್ಚಾತ್ತಾಪ ಆಗಿ ಅವನು ತನ್ನಷ್ಟಕ್ಕೆ ತಾನೇ ಆ ಆತ್ಮಹತ್ಯೆಯನ್ನ ಮಾಡ್ಕೋತಾನೆ. ಇದು ಏನನ್ನ ತೋರಿಸುತ್ತೆ ಅಂತಂದ್ರೆ, ಆಂಟೋನಿ ಅಂತ ಒಬ್ಬ ರಾಜ ಪ್ರಾಮಾಣಿಕನಾಗಿ ಮತ್ತು ಒಳ್ಳೆ ಯೋಚನೆ ಮಾಡಿ, ಅದಕ್ಕೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ನೋಬೆಲ್ ಕ್ಯಾರೆಕ್ಟರ್ ಇರುವಂತ ಒಬ್ಬ ಆಂಟೋನಿ ಇಲ್ಲಿ ಯಾಕೆ ಹಿಂಗಾಗ್ತಾನೆ ಅಂತಂದ್ರೆ, ಒಂದು ಸಣ್ಣ ಒಂದು ವಿಚಾರದಿಂದ. ಅದು ಏನು ಅಂತಂದ್ರೆ, ಇದು ನಾವು ಹೀರೋಯಿಕ್ ಟ್ರಾಜಿಡಿಯನ್ನ ನೋಡಿದಾಗ ಇದು ಒಂದ್ ತರದಂತ ನಾಟಕ. ಒಬ್ಬ ನೊಬೆಲ್ ನಾಯಕನನ್ನ ಕುರಿತು ಹೇಳುವಂತ ನಾಟಕ. ಆದ್ರೆ ಆ ನೊಬೆಲ್ ನಾಯಕ ಅನ್ನೋನು, ಗೌರವಾನ್ವಿತ ನಾಯಕ ಎಲ್ಲಿ ಫೇಲ್ ಆಗ್ತಾನೆ ಅಂತಂದ್ರೆ, ಅವನ ಒಂದು ದೋಷಪೂರಿತ ಕ್ಯಾರೆಕ್ಟರ್ನಲ್ಲಿ, ಓನ್ ಫ್ಲಾಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ದೋಷಪೂರಿತ ಕ್ಯಾರೆಕ್ಟರ್ಗಳಲ್ಲಿ ಅವು ಕಾಣ್ತವೆ. ಈ ದೋಷಪೂರಿತ ಕ್ಯಾರೆಕ್ಟರ್ಗಳನ್ನ ಸರಿಪಡಿಸುವಂತವ್ರೆ ಸಹಾಯಕರು ಇಂಥವ್ರು. ಇನೋಬಾರ್ಬಸ್ಸು, ಡೊಲ್ಲಾಬೆಲ್ಲಾ, ಆಮೇಲೆ ವೆಂಟಿಡಿಡಿಎಸ್ ಅಂತ ಬರ್ತಾರೆ, ಆಲ್ ಫಾರ್ ಲವ್, ವೆಂಟಿಡಿಡಿಎಸ್. ಇವರೆಲ್ಲರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಆಂಟೋನಿಯನ್ನ ಸರಿದಾರಿಗೆ ತರಕ್ಕೆ, ಆ ರಾಜ್ಯವನ್ನ ಸರಿದಾರಿಗೆ ಒಯ್ಯಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಮುಖ್ಯವಾದಂತ ವಿಚಾರ, ರೋಮ್ನಿಂದ ಬಂದಿರುವಂತ ಒಬ್ಬ ದೂತ ಆಂಟೋನಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ಅಲ್ಲಿನ ಜಗಳಗಳು, ಅಲ್ಲಿನ ಸಂಧಾನಗಳು, ಇವುಗಳ ಸುದ್ದಿಗಳನ್ನ ಅವನು ತಿಳಿಸ್ತಾನೆ. ಯಾಕೆ ಇಲ್ಲಿ ದೂತ ಬಂದವನು ಆಂಟೋನಿಗೆ ವಿಚಾರಗಳನ್ನ ಹೇಳ್ತಾನೆ ಅಂತಂದ್ರೆ, ಆಂಟೋನಿ ಹಿಂದೆ ಬಹಳ ಜವಾಬ್ದಾರಿಯುತವಾಗಿ ನಡ್ಕೊಂಡಿರ್ತಾನೆ. ಜೂಲಿಯಸ್ ಸೀಸರ್ ಇದ್ದಾಗ ಬಹಳ ಜವಾಬ್ದಾರಿಯುತ ಅಂತ ಮನುಷ್ಯ ಇವನು. ಮತ್ತೆ ಜೂಲಿಯಸ್ ಸೀಸರ್ಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಪೋರ್ಟ್ ಅನ್ನ, ಜೊತೆಗೆ ನಿಂತು ಗಟ್ಟಿಯಾಗಿ ನಿಂತು ಸಪೋರ್ಟ್ ಅನ್ನ ಕೊಟ್ಟವನು. ಯಾಕಂದ್ರೆ ಬ್ರೂಟಸ್ನ ಎದುರಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಹಂಗಾಗಿ ಇವನು ಒಬ್ಬ ರಿಲಯಬಲ್ ಮನುಷ್ಯ. ಆಂಟೋನಿ ಇವನಿಗೆ ಬಂದು ಹೇಳಿದ್ರೆ, ಅಲ್ಲಿ ರೋಮ್ನಲ್ಲಿ ನಡೀತಾ ಇರುವಂತ ಜಗಳಗಳು, ಅಲ್ಲಿ ಹೊಂದಾಣಿಕೆಗಳು, ಅಲ್ಲಿ ಸಮಸ್ಯೆಗಳನ್ನ ಬಂದು ಹೇಳಿದ್ರೆ ಇಲ್ಲೇ ಕುಂತು ಸಾಲ್ವ್ ಮಾಡ್ತಾನೇನೋ ಅನ್ನೋ ಉದ್ದೇಶದಿಂದ ಇಲ್ಲಿ ಹೇಳಕ್ ಬರ್ತಾನೆ. ಅದ್ರ ಜೊತೆಗೇನೆ ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ದೂತ್ ಬಂದು, ನಿನ್ನ ಮೊದಲನೇ ಹೆಂಡತಿ ಪುಲ್ವಿಯಾ ಸತ್ತು ಹೋದ್ಲು ಅಂತ ಹೇಳ್ತಾನೆ. ಪುಲ್ವಿಯಾ ಸತ್ತು ಹೋದ್ಲು ಅನ್ನುವಂಥ ಸುದ್ದಿ ಆ ಪತ್ರವನ್ನು ಕೊಟ್ಟಾಗ ಆಂಟೋನಿಗೆ ಪುಲ್ವಿಯಾ ಬಗ್ಗೆ ಜ್ಞಾಪಕ ಆಗತ್ತೆ. ಪುಲ್ವಿಯಾ ಒಳ್ಳೆ ಹೆಂಗಸು ಅನ್ಸ್ತತೆ. ಆದ್ರೆ ಅಲ್ಲಿ ಏನ್ ಅನ್ಕೋತಾನೆ ಅಂದ್ರೆ, ಇಷ್ಟೊತ್ತಿಗೆ ತಾನು ಮೈ ಮರೆತು ಕ್ಲಿಯೋಪಾತ್ರ ಜೊತೆಗೆ ಓಡಾಡಿದಂತ ಅನುಭವದ ಆಧಾರದ ಮೇಲೆ ಹೊಂದಾಣಿಕೆ ಮಾಡಿ, ಎರಡು ಕ್ಯಾರೆಕ್ಟರ್ಗಳನ್ನ ಹೊಂದಾಣಿಕೆ ಮಾಡಿ ಹೇಳ್ತಾನೆ. ಇಲ್ಲಿ ಏನಂತ ನೋಡಿ, ಇದು ಬಹಳ ಚೆನ್ನಾಗಿದೆ. ಈ ಮನಮೋಹಿನಿ ರಾಣಿ ಕ್ಲಿಯೋಪಾಟ್ರಾಳಿಂದ ದೂರವಾಗಬೇಕೆಂದು ಅನಿಸುತ್ತದೆ ನನಗೆ. ಯಾಕೆಂತಂದ್ರೆ ಆ ಸಂದರ್ಭದಲ್ಲಿ ಅವನಿಗೆ ಕೆಲವಷ್ಟು ವಿಚಾರಗಳು ಗೊತ್ತಾಗ್ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ, ಇಲ್ಲಿ ಯುದ್ಧಕ್ಕೆ ಹೋದಾಗ ಯಾರು ಆಂಟೋನಿಯೋ
ಆಕ್ಟಿವಿಯಸ್ ಸೀಸರ್ ಜೊತೆಗೆ ಯುದ್ಧಕ್ಕೆ ಯಾಕೆ ಹೋಗ್ತಾನೆ ಅಂತಂದ್ರೆ, ಆಕ್ಟಿವಿಯಸ್ ಸೀಸರ್ಗೂ ಮತ್ತು ಜೂಲಿಯಸ್ ಸೀಸರ್ಗೂ ಮೊದಲು ಒಳ್ಳೆಯ ಒಂದು ಸಂಬಂಧ ಇರುತ್ತೆ. ಆದ್ರೆ ಇಲ್ಲಿ ಈಜಿಪ್ತಿನ ಅಲೆಕ್ಸಾಂಡ್ರಿಯಾಗೆ ಹೋದ್ಮೇಲೆ ಕೆಲವಷ್ಟು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಆಕ್ಟಿವಿಯಸ್ ಸೀಸರು ಮತ್ತು ಆಂಟೋನಿಯೋ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದಾಗ, ವಾಪಸ್ ಅಲ್ಲಿ ಬಂದಾಗ ಅಲ್ಲಿ ಇರುವಂತ ಕೆಲವಷ್ಟು ಜನ ಸಂಧಾನಕಾರರು, ಸ್ನೇಹಿತರು, ಇಲ್ಲ ಇದಕ್ಕೆ ಅಂತ್ಯ ಹಾಡಬೇಕು ಅಂತಂದ್ರೆ ಜೂಲಿಯಸ್ ಸೀಸರ್ನ ತಂಗಿಯಾದಂತ ಆಕ್ಟೇವಿಯಾ ಅನ್ನೋಳನ್ನ ಇವನಿಗೆ ಮದುವೆ ಆಗ್ಬಿಟ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಂಟೋನಿ ಕೂಡ ಒಪ್ಕೋತಾನೆ. ಆದ್ರೆ ಮುಂದೆ ಇದು ಮುಂದೆ ವಿಷಯ ಬಂದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಆಗಿರುವಂತ ಒಂದು ಮದುವೆ ಪ್ರೇಮದ ಮದುವೆಯಲ್ಲ, ಒಪ್ಪಿಗೆಯ ಮದುವೆಯಲ್ಲ. ಇದು ಕೇವಲ ರಾಜಕಾರಣದ ಸಂಧಾನಕ್ಕಾಗಿ ಆ ದೇಶದಲ್ಲಿರುವಂತ ರಾಜಕಾರಣವನ್ನ ಸರಿದೂಗಿಸಕ್ಕೆ, ಸಮಾಧಾನ ಪಡಿಸಕ್ಕೆ ಮಾಡಿರುವಂತ ಒಂದು ಮದುವೆ ಅನ್ನೋದು ಕೂಡ ಆಮೇಲೆ ಇಲ್ಲಿ ವಿಮರ್ಶೆಗಾರರು ಇದನ್ನ ವಿಮರ್ಶೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಅನೇಕ ಸಂಘರ್ಷಗಳ ಮಧ್ಯದಲ್ಲಿ ಆಕ್ಟೇವಿಯಾ ಆ ನೆಗೋಸಿಯೇಷನ್ ಮಾಡಕ್ ನೋಡ್ತಾಳೆ. ಯಾರಿಗೆ? ತನ್ನ ಅಣ್ಣನಾದಂತ ಆಕ್ಟೇವಿಯಸ್ ಸೀಸರ್ಗೂ ಮತ್ತು ಗಂಡನಾದಂತ ಆಂಟೋನಿಗೂ ಕೂಡ ಸಂಧಾನ ಮಾಡಕ್ ನೋಡ್ತಾಳೆ. ವಿಫಲರಾಗ್ತಾರೆ. ಯಾಕೆಂತಂದ್ರೆ ಇಬ್ರು ಕೂಡ ಮೊದಲು ಸ್ನೇಹಿತರಾದಂಥವ್ರು ಹಠವಾದಿಗಳಾಗ್ತಾರೆ. ಅದರಲ್ಲಿ ವಿಶೇಷವಾಗಿ ಆಕ್ಟೇವಿಯಸ್ ಸೀಸರು ಈ ಆಂಟೋನಿಯಾಗ ಹೋಲಿಸ್ಕೊಂಡ್ರೆ ಮಾನವೀಯ ಮೌಲ್ಯಗಳು ಇಲ್ಲದೆ ಇರುವಂತ ವ್ಯಕ್ತಿ. ಆಮೇಲೆ ರಾಜಕಾರಣವನ್ನೇ ಮಾಡಬೇಕು, ಅಧಿಕಾರವೇ ನನಗೆ ಬಹಳ ಮುಖ್ಯ, ಮನುಷ್ಯ ಸಂಬಂಧಗಳು ಮುಖ್ಯ ಅಲ್ಲ ಅನ್ನೋದನ್ನ ಕೂಡ ಅವನ ವ್ಯಕ್ತಿತ್ವದಲ್ಲಿ, ನಾಟಕದಲ್ಲಿ ವ್ಯಕ್ತಪಡಿಸ್ತಾನೆ. ಆದ್ರೆ ಅವನಿಗೆ ಹೋಲಿಕೆ ಮಾಡಿದಾಗ ಆಂಟೋನಿ ಯಾಕೆ ನೊಬೆಲ್ ಆಗಿ ಕಾಣ್ತಾನೆ ಅಂತಂದ್ರೆ, ಇಲ್ಲಿ ಏನಾದರೂ ಆದಾಗ ಅವನು ತಗೊಳ್ಳುವಂತ ಕೆಲವಷ್ಟು ನಿರ್ಧಾರಗಳು ತಕ್ಷಣ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಅವನು ಎಷ್ಟೇ ಅವನ ಮನಸ್ತಾಪ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಒಂದೇ ಸರಿಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತಾನೆ. ಮದುವೆ ಆದ್ಮೇಲೆ ಇಬ್ರು ಮಕ್ಕಳಾಗ್ತಾರೆ, 2 ಹೆಣ್ಮಕ್ಳಾಗ್ತಾರೆ ಅವನಿಗೆ. ಆಕ್ಟೇವಿಯಸ್ ಸೀಸರ್ ಅವಳಿಗೆ 2 ಹೆಣ್ಮಕ್ಳಾಗ್ತಾರೆ. ಆದ್ರೆ ಎಲ್ಲಿ ಬದಲಾಗುತ್ತೆ ಅಂತಂದ್ರೆ, ಇವನು ಈಜಿಪ್ತಿನ ರಾಣಿ ಕ್ಲಿಯೋಪಾತ್ರನ ಹತ್ರ ಬಂದಾಗ ಇಲ್ಲಿ ಆಕರ್ಷಿತನಾಗಿ ಬಂದ ವಿಚಾರವನ್ನೇ ಮರೆತು ಇಲ್ಲಿ ಮೈ ಮರೆತು ಇಲ್ಲಿ ಅವನು ದುರಂತ ನಾಯಕ ಆಗಕ್ಕೆ ಕಾರಣ ಆಗತ್ತೆ. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಈ ಆಂಟೋನಿಯೋ ಅಂಡ್ ಕ್ಲಿಯೋಪಾತ್ರದಲ್ಲಿ ಪೊಲಿಟಿಕಲ್ ಇಂಟ್ರಿಗೂ, ರಾಜಕೀಯ ಒಳಸಂಚುಗಳ ಬಗ್ಗೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂತಂದ್ರೆ ರೋಮನ್ ಇತಿಹಾಸದಲ್ಲಿ ಯಾವ ರೀತಿಯಾಗಿ ದುರಂತಗಳು ನಡೆದಿದ್ದಾವೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಇದನ್ನ ಮುಂದುವರೆದು ಅದು ಹೇಳ್ತಾರೆ ನೋಡಿ, ಇಲ್ಲಿ ಆಂಟೋನಿ ಇಂಥ ಹಗುರು ಮಾತಿನ ರಾಜಕಾರಣ ನನ್ನನ್ನು ಇದು ಆದ್ಮೇಲೆ ರಾಜಕಾರಣಕ್ಕಾಗಿರೋ ಮದುವೆ ಅಂದಾಗ ಅಲ್ಲಿ ಆಂಟೋನಿ ಒಂದು ನಿರ್ಧಾರ ತಗೋತಾನೆ. ರಾಜಕಾರಣ ನನ್ನನ್ನು ರೋಮ್ಗೆ ಮತ್ತೆ ಕರೆದೊಯ್ತಾ ಇದೆ. ಯಾಕೆಂದ್ರೆ ಅಲ್ಲಿ ನಡೀತಾ ಇರುವಂತ ತೊಂದರೆಗಳನ್ನ ದೂತನ ಮುಖಾಂತರ ಕೇಳಿಸ್ಕೊಂಡಾಗ ವಾಪಸ್ ಅವನಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಇದರಿಂದಾನೇ ಗೊತ್ತಾಗತ್ತೆ ಅವನಿಗೆ ತನ್ನ ದೇಶದ ಬಗ್ಗೆ, ರೋಮ್ ಬಗ್ಗೆ ಅಪಾರವಾದಂತ ಗೌರವ ಇತ್ತು. ಅದನ್ನ ಸರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ, ಅನ್ಸುತ್ತೆ. ಅವಾಗ ತನ್ನ ಸ್ನೇಹಿತರನ್ನ ಅಲ್ಲಿಗೆ ನಡೀರಪ್ಪ ಹೋಗೋಣ ಅಂತ ಹೇಳಿ ಅಲ್ಲಿರುವಂತ ಒಬ್ಬ ಸೆಕ್ಸ್ಟಸ್ ಪಾಂಪಿಯಸ್ ಎನ್ನುವನು ಆಕ್ಟಿವಿಸ್ಟ್ನ ವಿರುದ್ಧ ಸಮುದ್ರದ ಮೇಲೆ ಪ್ರಬಲನಾಗಿದ್ದಾನೆ ಎಂದು ಸುದ್ದಿ ಬರುತ್ತೆ. ಆ ಸುದ್ದಿ ಬಂದಾಗ ಇವನಿಗೆ ಭಾರಿ ಏನನ್ಸುತ್ತೆ, ತಕ್ಷಣ ಹೋಗ್ಬಿಟ್ಟು ಮೊದಲು ನಮ್ಮ ದೇಶದ ವಿರುದ್ಧವಾಗಿ ಇರುವಂತವನ್ನ ಸದೆ ಬಡಿಬೇಕು ಅನ್ನೋದು ವಿಚಾರ ಬರುತ್ತೆ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಆಂಟೋನಿಯಾಗೆ ತನ್ನ ನೇಟಿವಿಟಿ ಬಗ್ಗೆ, ಒಂದು ತಾನಿದ್ದಂತ ಪ್ರದೇಶದ ಬಗ್ಗೆ ಅದನ್ನು ಕಾಪಾಡ್ಕೋಬೇಕು ಅನ್ನುವಂತ ಒಂದು ಒಳಮನಸ್ಸು, ಸರಿ ಮನಸ್ಸು ಏನು ಅನ್ನೋದನ್ನ ಕೂಡ ಇಲ್ಲಿ ನಾಟಕಕಾರ ಬಹಳ ಚೆನ್ನಾಗಿ ಪ್ರಸ್ತುತಪಡಿಸ್ತಾನೆ. ಆದ್ರೆ ಇಲ್ಲಿ ಕ್ಲಿಯೋಪಾತ್ರ ಜೊತೆಗೆ ಮಾತಾಡುವಂತ ಇನ್ನೊಂದು ಸಂದರ್ಭ ಬರುತ್ತೆ. ಪುಲ್ವಿಯ ಸತ್ತಾಗ ಅವನು ಕ್ಲಿಯೋಪಾತ್ರ ಹೇಳ್ತಾನೆ, ನಾನು ರೋಮ್ಗೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ. ಆ ರೋಮ್ಗೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳುವಾಗ ಕ್ಲಿಯೋಪಾತ್ರ ಯಾಕೆ ಅಂತ ಕೇಳಿದಾಗ, ಇಲ್ಲ ಪುಲ್ವಿಯ ಸತ್ತು ಹೋಗ್ಬಿಟ್ಟಿದ್ದಾಳೆ, ಅದಕ್ಕೆ ನಾನು ಹೋಗ್ಬೇಕು. ಅಲ್ಲ, ಪುಲ್ವಿಯ ಸತ್ತು ಹೋದ್ರೆ ತಿರುಗು ಈ ಕಡೆ, ನಿನ್ನ ಕಣ್ಣಲ್ಲೇ ನೀರೇ ಇಲ್ವಲ್ಲ ಅಂತಾಳೆ. ತಾನಿನ್ನು ಬಹಳ ದಿನ ಬದುಕೋದಿಲ್ಲ, ಅದಕ್ಕೋಸ್ಕರ ವಾಪಸ್ ಹೋಗಿ ನಾನು ಆ ರೋಮ್ದಲ್ಲಿ ಏನಾಗಿದೆ ನಾನು ನೋಡ್ಕೋಬೇಕು, ಅದಕ್ಕಾಗಿ ಅಂತ ಹೇಳ್ತಾನೆ. ನೀನು ಪುಲ್ವಿಯಾಗಿ ಸೇರಿದವನು ತಾನೆ, ನನ್ನಲ್ಲಿ ನಿನಗೆ ಪ್ರೀತಿ ಇಲ್ಲ ಅಂತ ಮತ್ತೆ ಛೇಡಿಸ್ತಾಳೆ. ಅವನು ಮಾತನಾಡೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಅಲ್ಲಿ. ನೀನು ಜಗತ್ತಿನ ಅತ್ಯಂತ ದೊಡ್ಡ ಯೋಧ, ಇದು ಕ್ಲಿಯೋಪಾತ್ರ ಅವನ ಬಗ್ಗೆ ಹೇಳೋದು.
ಅಂದ್ರೆ ಅವಳ ಮನಸ್ಸಿನಲ್ಲಿ ಅವನ ಬಗ್ಗೆ ಏನಿದೆ ಅನ್ನೋದನ್ನ ಇಲ್ಲಿ ಒಂದು ಈ ಡೈಲಾಗ್ ಸಂಭಾಷಣೆ ಮುಖಾಂತರ ಗೊತ್ತಾಗುತ್ತೆ. ಜಗತ್ತಿನ ಅತ್ಯಂತ ದೊಡ್ಡ ಯೋಧ ನೀನು, ಅತ್ಯಂತ ದೊಡ್ಡ ಸುಳ್ಳುಗಾರನು ಕೂಡ ನೀನು. ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಾರ್ನರ್ನಲ್ಲಿ ಕ್ಲಿಯೋಪಾತ್ರ ಆಂಟೋನಿಯನ್ನ ದೊಡ್ಡ ಯೋಧ, ದೊಡ್ಡ ಸೂರ ಅಂತ ಇಟ್ಕೊಂಡ್ರು ಕೂಡ ಇಲ್ಲಿ ಅವನ ಬಗ್ಗೆ ಒಬ್ಬ ಸುಳ್ಳುಗಾರ ನೀನು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾಳೆ. ಅವಾಗ ಅವನು ಬೇಜಾರು ಮಾಡ್ಕೋತಾನೆ. ಕಡೆಗೂ ಅವನು ರೋಮನ ಆಗೋಗಳನ್ನ ಹೇಳಿ ಪುಲ್ವಿಯ ಸತ್ರು, ನಾನು ಹೋಗ್ಲೇಬೇಕು ಅಂತ ಹೇಳಿದಾಗ, ಎಲ್ಲಿ ಅವಳ ಸತ್ರ ನಿನ್ ಕಣ್ಣಲ್ಲಿ ಕಣ್ಣೀರೇ ಇಲ್ಲ, ಅದನ್ನ ಹೋಲಿಕೆ ಮಾಡ್ತಾಳೆ. ಅವಳ ಸತ್ರನೇ ನಿನಗೆ ಕಣ್ಣೀರಿಲ್ಲ ಅಂದ್ರೆ, ಸ್ವಂತ ಹೆಂಡತಿ ಸತ್ತಾಗ್ಲೇ ಕಣ್ಣೀರಿಲ್ಲ ಅಂದ್ರೆ, ನಾಳೆ ನಾನ್ ಸತ್ರ ನೀನ್ ಹೇಗ್ ನಡೆದ್ಕೋತೀಯಾ ಅನ್ನುವಂತ ಮಾತುಗಳನ್ನ ಇಲ್ಲಿ ಕ್ಲಿಯೋಪಾತ್ರ ಅವನಿಗೆ ಹೇಳ್ತಾಳೆ. ನಾನು ನಿನ್ನ ಯೋಧ, ನಿನ್ನ ಸೇವಕ ಅಂತ ಹೇಳಿ ಅವನು ಮತ್ತೆ ವಾಪಸ್ ಅವಳಿಗೆ ಹೇಳ್ತಾನೆ. ನಾನು ನಿನ್ನ ಯೋಧನು ಕೂಡ, ಜೊತೆಗೆ ನಿನ್ನ ಸರ್ವಂಟ್ ಸೇವಕನು ಕೂಡ ಅಂತ ಹೇಳ್ತಾನೆ. ಎಲ್ಲಿ ಪಕ್ಕಕ್ಕೆ ತಿರುಗು, ಪುಲ್ವೇಳೆಗಾಗಿ ಕಣ್ಣೀರು ಹಾಕಿ ನೋಡೋಣ ಮತ್ತೊಂದು ಸಾರಿ, ಹಾಗಾದ್ರೆ ನಾನು ನಿನ್ನನ್ನು ನಂಬ್ತೇನೆ, ಇಲ್ಲಾಂದ್ರೆ ನಂಬಲ್ಲ ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಆಂಟೋನಿ ಅನ್ನೋನು ಈ ನಾಟಕದ ಪೂರ್ತಿ ವಿಚಾರಗಳನ್ನು ನೋಡಿದಾಗ, ಎರಡೂ ನಾಟಕಗಳಲ್ಲಿ, ಒಂದು ಆಂಟೋನಿಯನ್ ಕ್ಲಿಯೋಪಾತ್ರ ಮತ್ತು ಆಲ್ ಫಾರ್ ಲವ್ ಬೈ ಜಾನ್ ಡ್ರೈಡನ್ ನೋಡಿದಾಗ, ಇವನು ಆರ್ಟಿಫಿಷಿಯಲ್ ಮನುಷ್ಯ ಅಲ್ಲ ಅಂತ ಅನ್ಸುತ್ತೆ, ಸ್ವಲ್ಪ ನ್ಯಾಚುರಲ್ ಆಗಿರುವಂತ ಮನುಷ್ಯ. ಹಾಗಾಗಿ ಅಲ್ಲಿ ಕ್ಲಿಯೋಪಾತ್ರ ಹೇಳಿದ ತಕ್ಷಣ ಇವನಿಗೇನು ತಕ್ಷಣನೇ ಕಣ್ಣೀರು ಬರಲ್ಲ. ಈ ಫಿಲ್ಮ್ ನಲ್ಲಿ ಏನೋ ಒಂದು ಗ್ಲಿಸರಿನ್ ಏನೋ ಹಾಕಿ ಮಾಡ್ತಾರಲ್ಲ, ಆ ರೀತಿಯಾಗಿಲ್ಲ. ಇವನು ನ್ಯಾಚುರಲ್ ಆಗಿರುವಂತ ಮನುಷ್ಯ, ಆಂತರಿಕವಾಗಿನೇ ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಅವಳ ಮುಂದೆ ಅದನ್ನ ಹೇಳ್ತಾನೆ. ಹೇಳಿ ಕೊನೆಗೆ ಹೇಳ್ತಾನೆ, ನಾನು ಇಲ್ಲಿಂದ ಹೋದ್ರೆ ಏನಾಯ್ತಂತೆ, ನನ್ನ ಮನಸ್ಸು ನಿನ್ನ ಹತ್ರನೇ ಇರುತ್ತೆ ಅನ್ನುವಂತ ಒಂದು ಮಾತನ್ನ, ಈ ರಾಜಕಾರಣಿಗಳು ಕೊಟ್ಟಂತ ಮಾತುಗಳನ್ನ, ಆಶ್ವಾಸನೆಯನ್ನು ಕೂಡ ಕೊಡ್ತಾನೆ. ಇಲ್ಲಿ ರೋಮ್ನಲ್ಲಿ ಏನಾಗಿರುತ್ತೆ ಅಂದ್ರೆ, ಆಕ್ಟಿವಿಯಸ್ ಸೀಸರ್ ಮತ್ತು ಲಿಪಿಡಸ್ ಇಬ್ರು ಮಾತಿನಲ್ಲಿ ತೊಡಗಿರ್ತಾರೆ. ನಾನು ಮೊದಲೇ ಹೇಳಿದೆ ನಿಮ್ಗೆ, 3 ಜನ ತ್ರಿಮೂರ್ತಿಗಳಿಬ್ರು, ಆಕ್ಟಿವಿಯಸ್ ಸೀಸರ್ ಮತ್ತೆ ಮಾರ್ಕ್ ಆಂಟೋನಿ, ಲಿಪಿಡಸ್. ಈ ಮೂರು ಜನರಲ್ಲಿ ಇವನು ಹೊರಗಡೆ ಬಂದಾಗ ಅವರಿಬ್ರು ಮಾತಿನಲ್ಲಿ ತೊಡಗಿರ್ತಾರೆ. ಆಕ್ಟಿವಿಯಸ್ ಅಲೆಕ್ಸಾಂಡ್ರದಲ್ಲಿ ಆಂಟೋನಿ ಕೆಲಸವನ್ನ ಮಾಡ್ತಾ ಇಲ್ಲ, ಭೋಗ ಜೀವನದಲ್ಲಿ ಮುಳುಗಿದ್ದಾನೆ ಅಂತ ಇವನ ಬಗ್ಗೆ ಮಾತಾಡ್ಕೋತಾರೆ. ತನ್ನ ಕರ್ತವ್ಯವನ್ನೇ ಮರೆತು ಇವನು ಭೋಗ ಜೀವನವನ್ನ ಮಾಡ್ತಾ ಇದ್ದಾನೆ, ಯೋಗ ಜೀವನವನ್ನ ಮಾಡ್ತಾ ಇಲ್ಲ, ಇವನು ಭೋಗ ಜೀವನವನ್ನ ಮಾಡ್ತಾ ಇದ್ದಾನೆ. ಹೋದ ದೂತರನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಹೋದ ದೂತರನ್ನು ಕೂಡ ತನ್ನ ಅಧಿಕಾರದ ಅಮಲ್ನಲ್ಲಿ ಅವ್ರನ್ನ ತಿರಸ್ಕರಿಸಿ ಅವ್ರು ಹೇಳೋದನ್ನ ಪೂರ್ತಿಯಾಗಿ ಕೇಳ್ತಾ ಇಲ್ಲ ಅಂತ. ನಮಗಿದು ಪ್ರಸ್ತುತ ರಾಜಕಾರಣದಲ್ಲಿ, ಪ್ರಸ್ತುತ ಅಧಿಕಾರಿಶಾಹಿ ವಿಚಾರದಲ್ಲಿ ನಾವು ಕೆಲವು ಸಾರಿ ಹೋದಾಗ ನಮಗೆ ಆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ನಡೆಸ್ಕೊಳ್ಳೋದು ರೀತಿಯನ್ನ ನೋಡಿದ್ರೆ, ಇದನ್ನು ಯಾವಾಗಲೂ ಶೇಕ್ಸ್ಪಿಯರ್ ಬರೆದಿಟ್ಟ ಅಂತ ಅನ್ಸುತ್ತೆ. ಇಲ್ಲಿ ಇವನು ಆ ದೂತರು ಹೋಗಿ ಆ ದೇಶದ ಒಳ್ಳೆ ಸಂದೇಶವನ್ನ ಹೇಳಕ್ ಹೋದಾಗ ಕೇಳುವಷ್ಟು ತಾಳ್ಮೆ ಇಲ್ದಿರುವಂತ ಭೋಗ ಜೀವನವನ್ನು ನಡೆಸುವಂತ ಇಂಥ ವ್ಯಕ್ತಿಯಿಂದ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಆಕ್ಟೇವಿಯಸ್ ಸೀಸರ್ ಮತ್ತು ಲೆಪಿಡಸ್ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಯಾಕೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಅವನ ಬಗ್ಗೆ ಅಂತಂದ್ರೆ, ಇವನು ನಿಜವಾದ ಯೋಧನೆ. 3 ಜನನ ಹೋಲಿಕೆ ಮಾಡಿದ್ರೆ 3 ಜನರಲ್ಲಿ ಇವನೇ ಸೂರ. ಮತ್ತೆ ಹೋದ ಅಂತಂದ್ರೆ ಗೆದ್ಕೊಂಡು ಬರುವಂತ, ಅದನ್ನ ನಿರ್ವಹಿಸಿ ಬರುವಂತ ಒಂದು ಶಕ್ತಿ ಸಾಮರ್ಥ್ಯ, ಆ ಚಾಣಕ್ಯತೆ ಇವನಲ್ಲಿ ಇದ್ದಿದ್ರಿಂದನೇ ಇವನಿಗೆ ಅವರು ಗೌರವ ಕೊಟ್ಟು ಇವನ್ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಇವನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯಾವಾಗ್ಲೂ ನಾವು ಕೆಲವು ಸರಿ ನಮ್ಮ ವೈರಿಗಳ ಬಗ್ಗೆ ಅವರಲ್ಲಿ ಒಳ್ಳೆತನ ಇತ್ತು ಅಂತಂದ್ರೆ, ಅವ್ರು ಹಿಂಗ್ ಮಾಡ್ಬೋದಾಗಿತ್ತಲ್ಲ, ಹಿಂಗ್ ಮಾಡ್ಬೇಕಾಗಿತ್ತು ಅನ್ನೋದನ್ನ ನಾವು ಕಂಟೆಂಪ್ಲೇಟ್ ಯೋಚನೆಯನ್ನ, ಸತತವಾಗಿ ಯೋಚನೆಯನ್ನ ಮಾಡ್ತಿರ್ತೀವಿ. ಅಂಥದನ್ನು ಕೂಡ ಇಲ್ಲಿ ಶೇಕ್ಸ್ಪಿಯರ್ ಆಗಲಿ, ಜಾನ್ ಡ್ರೈಡನ್ ಇಬ್ಬರೂ ಕೂಡ ಅದನ್ನ ನಾಟಕದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅಲ್ಲಿ ಇನ್ನೊಂದು ಮುಖ್ಯವಾದಂತ ವಿಷಯ, ಪಾಂಪೆ ಅನ್ನುವಂತ ವ್ಯಕ್ತಿ, ಪಾಂಪೆ ಅನ್ನುವಂಥವನು, ಅವನು ಸಮುದ್ರದ ಮೇಲೆ ಹೆಚ್ಚಿಗೆ ಬಲವನ್ನ ಹೊಂದಿ ಸಮುದ್ರ ಯುದ್ಧಕ್ಕೆ ಎಲ್ಲರನ್ನ ಆಹ್ವಾನಿಸ್ತಾ ಇದ್ದಾನೆ ಎಂದು ಇವನಿಗೆ ಸುದ್ದಿ ಬರುತ್ತೆ. ಸೀಸರ್ನ ವಿರೋಧಿಗಳು ಅವನನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಮೆನಾಸ್ ಮತ್ತು ಮೆನಿಕ್ರಿಟಸ್ ಇಬ್ರು ಅಲ್ಲಿ ಸಮುದ್ರಗಾರರು ಇರ್ತಾರೆ. ಆ ಸಮುದ್ರಗಾರರು ತಮ್ಮ ಚಟುವಟಿಕೆಗಳನ್ನ ಚುರುಕುಗೊಳಿಸಿ ಇಲ್ಲಿ ಜೂಲಿಯಸ್ ಆಕ್ಟಿವಿಯಸ್ ಸೀಸರ್ನ ವಿರುದ್ಧವಾಗಿ ದಂಗೆ ಎದ್ದುದನ್ನ ನೋಡಿ ಇವರು ಇವಾಗ ಆಂಟೋನಿಯನ್ನ ನೆನೆಸ್ಕೋತಾರೆ. ನಾನು ಮತ್ತು ಆಂಟೋನಿ ದೂರವಿರುವುದರಿಂದಲೇ ನಮ್ಮ ಶತ್ರುಗಳು ಹೆಚ್ಚು ಕೊಬ್ಬಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಇಲ್ಲಿ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಈ ನಾಟಕದಿಂದ. ಇಲ್ಲಿ ಆಂಟೋನಿಯೋ ದೂರ ಹೋಗಿದ್ರಿಂದ ಹೋದ ಬಿಡಪ್ಪ ಅನ್ನೋರೇ ಇರ್ತಾರೆ. ಆದ್ರೆ ಆಕ್ಟಿವಿಯಸ್ ಸೀಸರು
ನಾನು ಮತ್ತು ಆಂಟೋನಿ ದೂರ ಇರೋದ್ರಿಂದನೇ ನಮ್ಮ ಮಧ್ಯೆ ನಮ್ಗೆ ಶತ್ರುಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ. ನಾವಿಬ್ರು ಒಟ್ಟಿಗೆ ಇದ್ದಿದ್ರೆ ಎಂತ ಬೇಕಾದಂತನ್ನು ಕೂಡ ನಾವು ಎದುರಿಸಬಹುದಾಗಿತ್ತು ಅನ್ನೋದು. ಅದಕ್ಕೆ ಕೊನೆಗೆ ಆಕ್ಟೇವಿಯಸ್ ಸೀಸರು ಬಹಳ ಪಶ್ಚಾತ್ತಾಪ ಪಡ್ತಾನೆ. ಯಾವಾಗ ಅಂತಂದ್ರೆ ಈ ಆಂಟೋನಿಯೋ ಸತ್ ಹೋದಾಗ ಇವನ ಬಗ್ಗೆ ಬಹಳ ಹೊಗಳಿಕೆಯ ಮಾತುಗಳನ್ನ ಹೇಳಿ ಅವಕಾಶ ನಮಗೆ ನಮ್ಮಿಬ್ಬರಿಗೂ ಸೇರಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನೋದ್ರ ಜೊತೆಗೆ ಅವರಿಬ್ಬರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂತ ಮನೋಭಾವನೆ ಬರಲಿಲ್ಲ ಅನ್ನೋದನ್ನು ಕೂಡ ವಿಮರ್ಶೆನಲ್ಲಿ, ಈ ನಾಟಕದ ಮೇಲೆ ಮಾಡಿರುವಂತಹ ವಿಮರ್ಶೆನಲ್ಲಿ ನಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಹೊಂದಾಣಿಕೆ ಏನಾದ್ರೂ ಆಕ್ಟೇವಿಯಸ್ ಸೀಸರು ಮತ್ತು ಆಂಟೋನಿಯದಲ್ಲಿ ಇದ್ದಿದ್ರೆ ಇವರು ಲಿಪಿಡಸ್ನ ಒಳಗೆ ಹಾಕೊಂಡು ಜಗತ್ ಪ್ರಸಿದ್ಧವಾದಂತ ಒಬ್ಬ ದೊರೆಗಳಾಗ್ತಾ ಇದ್ರು ಅನ್ನೋದನ್ನು ಕೂಡ ನಾಟಕ ನಮಗೆ ಇಲ್ಲಿ ಪ್ರಸ್ತುತಪಡಿಸುತ್ತೆ. ಇಲ್ಲಿ ಇವರು ಯಾಕೆ ಕೊಬ್ಬಿದ್ದಾರೆ ಅಂತಂದ್ರೆ ನಾವಿಬ್ರು ಒಂದಾಗಿಲ್ಲ, ನಮ್ಮಿಬ್ಬರ ಒಂದು ಬೇರ್ಪಡಿಕೆ ಅವ್ರಿಗೆ ಗೊತ್ತಾಗಿದೆ. ಅದನ್ನ ಅನ್ಡ್ಯೂ ಅಡ್ವಾಂಟೇಜ್ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಇವರೆಲ್ಲರೂ ನಮ್ಮ ಸುತ್ತಮುತ್ತಲಿರೋರು. ಅಲ್ಲಿ ಈಜಿಪ್ಟ್ ನಲ್ಲಿ ಕ್ಲಿಯೋಪಾತ್ರ ದುರುಪಯೋಗ ಪಡಿಸ್ಕೊಂಡ್ರೆ, ಇಲ್ಲಿ ಸಮುದ್ರ ಕಳ್ಳರಾದಂತ ಮೆನಾಸ್ ಮತ್ತು ಮೆನೆಕ್ರಿಟಸ್ ಇವರು ನಮ್ಮನ್ನ ದುರುಪಯೋಗ ಪಡಿಸ್ಕೊತಾರೆ ಅನ್ನುವಂತ ಒಂದು ಆತಂಕವನ್ನ, ವ್ಯಥೆಯನ್ನ ಇಲ್ಲಿ ಆಕ್ಟೇವಿಯಸ್ ಸೀಸರು ವ್ಯಕ್ತಪಡಿಸ್ತಾನೆ. ಆಂಟೋನಿ ಇಲ್ದೆ ಕ್ಲಿಯೋಪಾಟ್ರಾಳ್ಗೆ ಎಲ್ಲ ಬರಿದಾಗಿದೆ. ಯಾಕೆ ಅಂತಂದ್ರೆ ಅವಳು ಆಲ್ರೆಡಿ ಈಗ ಬಹಳ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಅವಳು ಕ್ಲಿಯೋಪಾತ್ರ ಯಾಕೆ ಇವನ್ನ ಅಷ್ಟೊಂದು ಹಚ್ಕೊಂಡಿರ್ತಾಳೆ ಅಂತಂದ್ರೆ, ಜೂಲಿಯಸ್ ಸೀಸರ್ ಜೊತೆಗೂ ಸಂಬಂಧವನ್ನ ಹೊಂದಿ, ಮತ್ತೆ ಬೇರೆ ಪಾಂಪೆ ದೇಶದ ಜೊತೆಗೂ ಸಂಬಂಧ, ಇನ್ನಿತರ ಜೊತೆಗೂ ಸಂಬಂಧವನ್ನ ಹೊಂದಿದಾಗ, ಇವೆಲ್ಲವನ್ನ ಅವಳು ಹೋಲಿಕೆ ಮಾಡಿ ನೋಡಿದಾಗ, ತೂಗಿ ಹಾಕಿದಾಗ ಅವಳಿಗೆ ಆಂಟೋನಿಯ ಒಂದು ವ್ಯಕ್ತಿತ್ವ ಬಹಳ ಹೆಚ್ಚಿಗೆ ಆಗಿ ಕಾಣಿಸುತ್ತೆ. ಈ ನಾಟಕವನ್ನು ಪೂರ್ತಿ ಅರ್ದು ನೋಡಿದಾಗ, ಎರಡು ನಾಟಕಗಳನ್ನ, ಯಾಕೆ ಆಂಟೋನಿಯನ್ ಅಷ್ಟು ಹಚ್ಕೋತಾಳೆ ಅಂತಂದ್ರೆ ಭಿನ್ನಾಭಿಪ್ರಾಯ ಇರಲ್ಲ ಅಂತಲ್ಲ, ಅವಳಿಗೆ ಜಲಸಿ ಇರಲ್ಲ ಅಂತಲ್ಲ ಅವನ ಬಗ್ಗೆ. ಇದು ಪುಲ್ವಿಯಾ ಮತ್ತು ಆಕ್ಟೇವಿಯಸ್ ಸೀಸರ್ ಇಬ್ರು ಹೆಂಡರ್ ಆದ್ರೂ ಕೂಡ ಅವರಿಬ್ಬರ ಬಗ್ಗೆ ಜಲಸಿಯನ್ನ ತೋರಿಸಿ ಬಹಳ ಅದನ್ನ ವ್ಯಕ್ತಪಡಿಸ್ತಾ ಇರ್ತಾಳೆ. ಅದನ್ನ ನಾನು ಬಹಳ ನಾಟಕಕಾರ ಚೆನ್ನಾಗಿ ಬರೆದಾನೆ ಹೇಳಕ್ ಪ್ರಯತ್ನವನ್ನು ಪಡ್ತೀನಿ. ಇಲ್ಲಿ ನನ್ನನ್ನು ಸ್ಮರಿಸಿಕೊಂಡು ಎಲ್ಲಿ ನೈಲ್ನ ಆ ಸರ್ಪ ಎನ್ನುತ್ತಿದ್ದಾನೆ, ಆ ಸರ್ಪದ ಒಂದು ಸಾಂಕೇತಿಕವಾದಂತ ವಿಚಾರವನ್ನ ಇಲ್ಲೇನೇನೆ ವ್ಯಕ್ತಪಡಿಸ್ತಾರೆ. ಅದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲೆಕ್ಸಾಸ್ ಎನ್ನುವ ಸೇವಕನು, ಅಲೆಕ್ಸಾಸ್ ಬಹುಶಃ ನಾನು ಹೇಳಿದೆ, ಅಲೆಕ್ಸಾಸ್ ಯಾರು ಅಂತಂದ್ರೆ, ಇಲ್ಲಿ ಈ ರಾಣಿಯ ಒಬ್ಬ ಯುನಕ್, ಯುನಕ್ ಅಂತಂದ್ರೆ ನಪುಂಸಕ. ಈ ನಮ್ಮ ಮಹಾಭಾರತದಲ್ಲಿ ಶಕುನಿ ಹೆಂಗ್ ಬರ್ತಾನೆ ಹಂಗೆ ಈ ಅಲೆಕ್ಸಾಸ್ ಪಾತ್ರ ಏನಪ್ಪಾ ಇಲ್ಲಿ ಅಂತಂದ್ರೆ, ಸಾಧ್ಯವಾದಷ್ಟು ಕ್ಲಿಯೋಪಾತ್ರಗೆ ಸಪೋರ್ಟ್ ಮಾಡಿಕೊಂಡು ಕ್ಲಿಯೋಪಾತ್ರನ ಮತ್ತೆ ಆಂಟೋನಿಯನ್ನ ಕೂಡಿಸಿ ಮುಂದುವರಿಸಿ ಅವ್ರ ರಾಜ್ಯದ್ದು ದೇಶ ಮುಂದುವರಿಬೇಕು, ಒಳ್ಳೇದಾಗ್ಬೇಕು ಅಂತ ಯೋಚನೆ ಮಾಡುವಂತ ಅಲೆಕ್ಸಾಸ್ ಅಲ್ಲ. ಯಾವ ರೀತಿಯಾಗಿ ಡೊಲಾಬೆಲ್ಲಾ ಮತ್ತು ವೆಂಟಿಡಿಯಸ್ ಜನರಲ್ ಆದವನು, ಡೊಲಾಬೆಲ್ಲಾ ಅವನು ಫ್ರೆಂಡು, ಇವರಿಬ್ರು ಕೂಡ ಬಹಳ ಚೆನ್ನಾಗಿ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಯಾರ ಬಗ್ಗೆ, ಆಂಟೋನಿ ಬಗ್ಗೆ. ಆದ್ರೆ ಅಲೆಕ್ಸಾಸ್ ಅನ್ನುವಂತ ಈ ಪರಿಚಾರಕ್ಕೆ ಇವಳು ಸಾಧ್ಯವಾದಷ್ಟು ಆಂಟೋನಿಯೋ ಮತ್ ಅವನನ್ನ ಪ್ರೇರೇಪಿಸಿ ಕ್ಲಿಯೋಪಾತ್ರನ ಒಂದು ಕಂಟ್ರೋಲ್ ಅಲ್ಲಿ ಇರುವಂಗೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಇದನ್ನ ನಾವು ಗಮನಿಸ್ಬೇಕಿಲ್ಲಿ. ಇಲ್ಲಿ ನಾವು ಈಗ ಕೆಲವು ಜನ ನೋಡ್ತಾ ಇದ್ದೀವಿ, ನಮ್ಮ ವ್ಯವಸ್ಥೆನಲ್ಲಿ, ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆನಲ್ಲಿ ನೋಡ್ತಾ ಇರ್ತೀವಿ, ತಮ್ಮ ಬೇಳೆಗಳನ್ನ ಬೆಳೆಸ್ಕೊಳಕ್ಕೆ ಅವ್ರ ಕಿವಿಗಳನ್ನ ಕಚ್ಚಿ ಒಳ್ಳೇದಾಗೋದನ್ನು ಕೂಡ ಕೆಟ್ಟದ್ದು ಮಾಡಿಸುವಂತ ಇಂಥ ಒಂದು ಕ್ಯಾರೆಕ್ಟರ್ಗಳು ಇದ್ದೂ ಅವಾಗ್ಲೇನೆ ಇದನ್ನ ಶೇಕ್ಸ್ಪಿಯರ್ ಸೃಷ್ಟಿ ಮಾಡಿದ ಅನ್ನೋದು ಕೂಡ ಈಗಿನ ರಾಜಕಾರಣವನ್ನ, ಪ್ರಸ್ತುತ ಪ್ರಚಲಿತ ರಾಜಕಾರಣವನ್ನ ಕಂಪೇರ್ ಮಾಡಿದಾಗ, ಪವರ್ ಸೆಂಟ್ರಿಕ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇದನ್ನ ನಾವು ಹೋಲಿಕೆ ಮಾಡಿದಾಗ ನಮಗೆ ಬಹಳ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಇದು ಪ್ರತಿಬಿಂಬಿಸುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಇದು ಅವಾಗ್ಲೂ ಕೂಡ ಇತ್ತು, ಅದಕ್ಕೋಸ್ಕರ ಶೇಕ್ಸ್ಪಿಯರ್ ಇದನ್ನ ವಿಚಾರೀಕರಿಸಿದ ತನ್ನ ನಾಟಕಗಳಲ್ಲಿ ಅಂತ ಗೊತ್ತಾಗುತ್ತೆ. ಅದ ನಂತರ ಇಲ್ಲಿ ಆಂಟೋನಿ ಕಳಿಸಿದ ಮುತ್ತನ್ನು ಒಂದು ಒಪ್ಪಿಸ್ತಾನೆ. ರಾಜ್ಯಗಳನ್ನ ಗೆದ್ದವಳಿಗೆ ಒಪ್ಪಿಸುತ್ತೇನೆ ಅನ್ನುವಂಥ ಮಾತನ್ನ ಆಂಟೋನಿ ಹೇಳ್ತಾನೆ. ಅಷ್ಟೊತ್ತಿಗೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ 27 ಮಂದಿ ದೂತರನ್ನ ಒಬ್ರ ಹಿಂದೆ ಒಬ್ರಾದಂಗೆ ಕಳಿಸಿರ್ತಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಆಂಟೋನಿ ಏನ್ ಮಾಡ್ತಾ ಇದ್ದಾನೆ, ಒಂಥರ ಸ್ಪೈ ತರನೋ
ಅಥವಾ ಅವನ ಬಗ್ಗೆ ಕಾಳಜಿಯಿಂದನೋ ಅಥವಾ ಅದನ್ನೆಲ್ಲ ಬಿಟ್ಟು ಈ ಕಡೆ ಬರ್ಲಿ ಅನ್ನುವಂಥ ವಿಚಾರದಿಂದ ಕಳಿಸಿರ್ತಾರೋ ಅಥವಾ ಯಾವ್ದು ಕಳಿಸ್ತಾರೋ ಅನ್ನೋದನ್ನ ನಾನು ಆಡಿಯನ್ಸ್ ವಿಚಾರಕ್ಕೆ ಬಿಡ್ತೀನಿ ಇಲ್ಲಿ. ಅಂದ್ರೆ ಇದೆಲ್ಲ ನಾನು ಅನ್ಕೊಂಡಿದ್ದೇನು ಅಂತಂದ್ರೆ ಅವನ ಒಂದು ಉಪಸ್ಥಿತಿ ಅತಿ ಅವಶ್ಯಕ ಮತ್ತು ಅನಿವಾರ್ಯ ಅನ್ಸೋದಕ್ಕೋಸ್ಕರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಒಂದು ಈ ಆಂಟೋನಿಯೋಗೆ ಆಕ್ಟಿವಿಯಸ್ ಸೀಸರ್ ಬಗ್ಗೆ ಏನು ಬೇಜಾರಾಗುತ್ತೆ ಅಂತಂದ್ರೆ ಅಷ್ಟೊತ್ತಿಗೆ ಅವನು ಜನರ ಹತ್ರ ಹಣವನ್ನ ಸುಲಿಗೆ ಮಾಡಿ ತನ್ನ ಜನಪ್ರಿಯತೆಯನ್ನ ಕಳೆದುಕೊಂಡಿರ್ತಾನೆ. ಅದಕ್ಕೆ ಮೊದಲೇ ಹೇಳಿದೆ ನಾನು, ಆಕ್ಟಿವಿಯಸ್ ಸೀಸರು ಕೇವಲ ಪವರ್ ಸೆಂಟ್ರಿಕ್ ಅಷ್ಟೇ ಅಲ್ಲ, ಮನಿ ಸೆಂಟ್ರಿಕ್ ಆಲ್ಸೋ. ಇದು ಏನನ್ನ ತೋರಿಸುತ್ತೆ ಅಂತಂದ್ರೆ ಒಬ್ಬ ಅಧಿಕಾರದಲ್ಲಿರೋನು, ಒಬ್ಬ ಬಿಸ್ನೆಸ್ ಮಾಡೋನು ಕೇವಲ ಮನಿ ಸೆಂಟ್ರಿಕ್ ಆದ್ರೆ, ಪವರ್ ಸೆಂಟ್ರಿಕ್ ಆದ್ರೆ ತನ್ನ ವೈಯಕ್ತಿಕ ವ್ಯಕ್ತಿತ್ವ ಹೆಂಗೆ ಹೋಗುತ್ತೆ ಅನ್ನೋದನ್ನ ಶೇಕ್ಸ್ಪಿಯರು ತನ್ನ ಬೇರೆ ಬೇರೆ ಕಾಮಿಡಿ ಟ್ರಾಜಿಡಿಗಳಲ್ಲಿ ತೋರಿಸಿದ್ದಾನೆ. ಉದಾಹರಣೆಗೆ ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಿ ಆಂಟೋನಿಯೋ ಮತ್ತು ಬೆಸೋನಿಯೋ ಮತ್ತು ಪೋರ್ಷಿಯಾ ಈ 3 ಕ್ಯಾರೆಕ್ಟರ್ನ ಇಟ್ಟುಕೊಂಡು ಅಲ್ಲಿ ಆಂಟೋನಿಯೋ ಯಾವ ರೀತಿಯಾಗಿ ವ್ಯವಹಾರವನ್ನ ಮಾಡಿದ, ಯಾವ ರೀತಿಯಾಗಿ ವೆನಿಸ್ ನಗರದಲ್ಲಿ ತನ್ನತನವನ್ನ ವ್ಯವಹಾರ ಮಾಡಿ ಕಳ್ಕೊಂಡ, ಬೆಸೋನಿಯೋ ಮತ್ತೆ ಆಂಟೋನಿಯೋ ಶೈಲಾಕ್ ಯಾವ ರೀತಿಯಾಗಿ ತನ್ನ ಹೆಸರನ್ನು ಕೆಡಿಸ್ಕೊಂಡ, ಆಂಟೋನಿಯೋ ಯಾವ ರೀತಿಯಾಗಿ ಅದನ್ನು ಉಳಿಸ್ಕೊಂಡ, ತನ್ನ ಕಷ್ಟ ಕಾಲದಲ್ಲೂ ಕೂಡ ಹಡಗುಗಳು ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ರು ಕೂಡ, ಅವನ ವ್ಯವಹಾರ ಹಾಳಾಗಿ ಹೋಗ್ತಾ ಇದ್ರು ಕೂಡ ತನ್ನ ಸ್ನೇಹಿತನಾದಂತ ಬೆಸೋನಿಯಗೆ ಸಹಾಯ ಮಾಡಕ್ಕೆ ಆಂಟೋನಿಯನ್ ಹತ್ರನೇ ಶೈಲಾಕ್ ಹತ್ರನೇ ಸಾಲ ತಗೊಂಡು ಅದಕ್ಕೆ ಬಾಂಡ್ ಮಾಡಿ ಕೊಡ್ತಾನೆ. ಅಫ್ಕೋರ್ಸ್ ಆ ಬಾಂಡ್ ನಲ್ಲಿರುವಂತ ಒಂದು ಪದದಿಂದ ಅದನ್ನ ಪೋರ್ಷಿಯಾ ಅನ್ನುವಂಥವಳು ಅದನ್ನ ಡಿಸ್ಗೈಸ್ ಆಗಿ ಮಾರುವೇಷವನ್ನು ಹಾಕೊಂಡು ಅಡ್ವೊಕೇಟ್ ಆಗಿ ಉಳಿಸ್ತಾಳೆ. ಇದನ್ನ ಯಾಕೆ ಶೇಕ್ಸ್ಪಿಯರ್ ಇಲ್ಲಿ ಹೇಳಕ್ ಪ್ರಯತ್ನ ಪಡ್ತಾನೆ ಅಂತಂದ್ರೆ, ಮನುಷ್ಯ ಅಧಿಕಾರದಿಂದ ಮತ್ತು ಹಣದಿಂದ ಯಾವ ರೀತಿಯಾಗಿ ನೊಬೆಲ್ ಕ್ಯಾರೆಕ್ಟರ್ಗಳನ್ನ ಹಾಳು ಮಾಡ್ಕೋತಾನೆ ಅನ್ನೋದನ್ನ ಅನೇಕ ನಾಟಕಗಳಲ್ಲಿ ದೃಷ್ಟಾಂತಕರಿಸ್ತಾನೆ. ಅದ್ರ ಜೊತೆಗೆ ಇಲ್ಲಿ ಪಾಂಪೆಯನ್ನ ಆಳ್ತಾ ಇರುವಂತ ಪಾಂಪೆ ರಾಜನು ಕೂಡ ಆಂಟೋನಿಯೋ ಕ್ಲಿಯೋಪಾತ್ರನಷ್ಟು ಪ್ರಬುದ್ಧನಾಗಿರಲ್ಲ. ಅದಕ್ಕಾಗಿ ಇದೆಲ್ಲ ಆದ್ಮೇಲೆ ಒಂದು ದಿನ ಆಂಟೋನಿ ಲೆಪಿಡಿಯಸ್ ಮತ್ತು ಆಕ್ಟೇವಿಯಸ್ ಲೆಪಿಡಸ್ 3 ಜನ ಸೇರ್ತಾರೆ. ಸೇರಿದಾಗ ಸಿಕ್ಕಾಪಟ್ಟಿ ಕಿತ್ತಾಡ್ತಾರೆ. ಲೆಪಿಡಸ್ ಇಬ್ಬರನ್ನು ಸಮಾಧಾನ ಪಡಿಸಕ್ಕೆ ಪ್ರಯತ್ನ ಪಡ್ತಾನೆ. ಯಾರನ್ನ? ಆಕ್ಟೇವಿಯಸ್ ಸೀಸರ್ನ ಮತ್ತು ಮಾರ್ಕ್ ಆಂಟೋನಿಯನ್ನ ಸಮಾಧಾನ ಪಡಿಸಕ್ಕೆ ಪ್ರಯತ್ನ ಪಡ್ತಾನೆ. ಆಕ್ಟೇವಿಯಸ್ ಅಸಮಾಧಾನ ಮಾಡ್ಕೊಳ್ತಾನೆ ಬಹಳ. ಅಲ್ಲಿ ಸಂಬಂಧದಿಂದ ವಿಷಯಗಳಿಗೆ ತಲೆ ಹಾಕುತ್ತಾ, ಯಾಕೆ ನೀವು ಕಾಲವನ್ನು ಕಳೀತಾ ಇದ್ದೀರಾ? ಆಕ್ಟೇವಿಯಸ್ ತನಗೆ ಸಂಬಂಧಿಸಿದ್ರೆ ತಾನು ಆಂಟೋನಿ ಹೆಸರನ್ನು ಹೇಳೋದಿಲ್ಲ ಅಂತಾನೆ. ಮಾತಿನ ಕಿಡಿಗಳು ಹಾರಾಡ್ತಾವೆ ಇಬ್ಬರ ಮಧ್ಯಲು, ಆರೋಪಗಳು ಪ್ರತ್ಯಾರೋಪಗಳು ಮಾಡ್ತಾರೆ, ಒಂದರ ಹಿಂದೊಂದೊಂದು ಸಾಗಿ ಬರ್ತವೆ. ಅನಂತರ ವಿವರಣೆಗಳನ್ನ ಕೊಡ್ತಾರೆ, ಯಾಕೆ ನಾವು ಹಿಂಗೆ ಕೂಗಾಡ್ತಿದ್ದೀವಿ ಅಂತೇಳಿ. ಪ್ರತ್ಯಾರೋಪಗಳು ಒಂದರ ಹಿಂದೊಂದು ಸಾಗಿ ಬರುತ್ತಿದ್ರು ಕೂಡ, ಆ ವಿವರಣೆಗಳನ್ನು ಕೊಡ್ತಿದ್ರು ಕೂಡ, ಅಲ್ಲಿ ಒಂದು ಆಕ್ಟೇವಿಯಸ್ನ ಸ್ನೇಹಿತ ಮೆಸನಸ್ ಒಂದು ಮಾತನ್ನ ಹೇಳ್ತಾನೆ ಇವರಿಗೆ. ಏನಂತ? ಹಿಂದಿನದೆಲ್ಲವನ್ನು ಮರೆತು ಬಿಡಿ, ಈಗಿನ ಅಗತ್ಯತೆಗಳನ್ನ ಮಾತ್ರ ಪರಿಗಣಿಸಿ. ಯಾಕಂದ್ರೆ ರಾಜ್ಯಕ್ಕೆ ನಿಮ್ಮಂತ ದೊರೆಗಳ ನಿರ್ಧಾರ, ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಇದು ಬಹಳ ಮುಖ್ಯ ಆಗಿರುತ್ತೆ. ನಿಮ್ಮ ಕಚ್ಚಾಟಗಳಲ್ಲಿ ನೀವು ಕುತ್ಕೊಂಡ್ಬಿಟ್ರೆ ರಾಜ್ಯವನ್ನ ಸರಿದೂಗಿಸುವಂತದನ್ನ ನೀವು ಮೈಮರ್ತ್ ಬಿಡ್ತೀರಾ. ನಿಮ್ಮ ಡಿಫರೆನ್ಸ್ ಆಫ್ ಒಪಿನಿಯನ್ ಅಲ್ಲಿ, ನಿಮ್ಮ ಗ್ರಜ್ಗಳಲ್ಲಿ, ನಿಮ್ಮ ಜಲಸಲ್ಲಿ, ನಿಮ್ಮ ಪ್ರಿಜುಡಿಸ್ ಅಲ್ಲಿ, ನಿಮ್ಮ ಪೂರ್ವಗ್ರಹಗಳಲ್ಲಿ ನಿಮ್ಮ ಸ್ವಹಿತಾಸಕ್ತಿಗಳನ್ನ ಪೂರೈಸಿಕೊಳ್ಳೋದ್ರಲ್ಲಿ ನೀವು ಮಗ್ನರಾಗ್ಬಿಟ್ರೆ ನೀವು ದೇಶವು ಹಾಳಾಗಿ ಹೋಗ್ಬಿಡುತ್ತೆ, ವ್ಯವಸ್ಥೆ ಹಾಳಾಗಿ ಹೋಗ್ಬಿಡುತ್ತೆ ಅನ್ನುವಂಥ ಎಚ್ಚರಿಕೆಯ ಗಂಟೆಯನ್ನ ನೋಡಿ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಶೇಕ್ಸ್ಪಿಯರ್ನ ಮತ್ತು ಜಾನ್ ಡ್ರೈಡನ್ನ ಅನೇಕ ಪಾತ್ರಗಳು ರಾಜನಿಗೆ ಹೊಳೆದೇ ಇರುವಂತ, ರಾಣಿಯರಿಗೆ ಹೊಳೆದೇ ಇರುವಂತ ವಿಚಾರಗಳನ್ನ ಇಲ್ಲಿ ಮೆಸನಸ್ ಅನ್ನುವಂಥವನು ಹೇಳ್ತಾನೆ. ಬಹಳ ಚೆನ್ನಾಗಿ ಬಳಸ್ತಾನೆ ಅವನು. ಅಗತ್ಯಗಳನ್ನ ಪರಿಗಣಿಸಿ, ಸದ್ಯಕ್ಕೆ ಈಗಿನ ಅಗತ್ಯತೆಗಳನ್ನ ಅನ್ನುವಂಥ ಬುದ್ಧಿ ಮಾತನ್ನು ಹೇಳ್ತಾನೆ. ಇದು ಇನ್ನೊಬ್ಬ ಬಹಳ ಮುಖ್ಯವಾದಂತ ಕ್ಯಾರೆಕ್ಟರ್ ಇನೋಬಾರ್ಬಸ್, ಲೈಕ್ ವೆಂಟಿಡಸ್ ಮತ್ತು ಡೊಲಾಬೆಲ್ಲಾ. ಇವನು ಕೂಡ ಆ ಕ್ಯಾರೆಕ್ಟರ್ಗೆನೆ ಅಂತ ಸಮಾನ ಮನಸ್ಕರಿಗೆ ಸೇರಿದಂತವನು. ಇನೋಬಾರ್ಬಸ್ನು ಒಂದು ಮಾತು ಹೇಳ್ತಾನೆ. ಏನಂತ? ವಿರಸಕ್ಕೆ ಇದು ಸಮಯವಲ್ಲ. ಈಗಿನ ಅಪಾಯಗಳನ್ನ ಕುರಿತು ಯೋಚಿಸಿ. ಅವನು ಗೆದ್ದ ಮೇಲೆ, ಅದನ್ನೆಲ್ಲ ಗೆದ್ದ ಮೇಲೆ ನಿಮ್ಮ ದೂರುಗಳಿಗೆ ಮತ್ತೆ ಹಿಂದಿರುಗುರಂತೆ.
ಈಗ ಬಾಗ್ಲ ಹಾಕೊಂಡು ಕಚ್ಚಾಡ್ರು ಅಂತ ಹೇಳ್ತಾರಲ್ವಾ, ಈಗ ಬೇರೆ ಬೇರೆ ಪಕ್ಷದಲ್ಲಿರೋರು ಹೊರಗಡೆ ಮೆಸೇಜ್ಗಳನ್ನ ಬಿಡಬೇಡಿ, ಏನಿದ್ರು ಒಳಗಡೆನೇ ವಿಚಾರ ಮಾಡಿ ಅಂತ. ಇದನ್ನ ಶೇಕ್ಸ್ಪಿಯರ್ ಅವಾಗಲೇ ಬರ್ದಿಟ್ಟ. ನಾವು ಮಾಧ್ಯಮದ ಕೈಯಲ್ಲಿ ಕೈಗೊಂಬೆ ಆಗುವುದರ ಬದಲಾಗಿ, ಯಾಕಂದ್ರೆ ಮಾಧ್ಯಮ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆಲ್ಲ ಗೊತ್ತಿದೆ. ಮಾಧ್ಯಮದ ಬಗ್ಗೆ ನಾನು ಪೇಡ್ ನ್ಯೂಸ್, ಫೇಕ್ ನ್ಯೂಸ್, ಪ್ಲಾಂಟೆಡ್ ನ್ಯೂಸ್ ಇವುಗಳ ಬಗ್ಗೆ ಮಾತಾಡಿದ್ರೆ ಬಹಳ ಕಾಂಟ್ರವರ್ಸಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಟಚ್ ಮಾಡಕ್ ಹೋಗಲ್ಲ ನಾನಿಲ್ಲಿ. ಈ ಒಂದು ವಿಚಾರವನ್ನ ಶೇಕ್ಸ್ಪಿಯರ್ ಅವಾಗ್ಲೇನೆ ಬರೆದಿಟ್ಟಿದ್ದ, ಅವಾಗಲೇ ಚಿಂತನ ಮಂಥನ ಮಾಡಿದ್ದ ಅನ್ನೋದು ಕೂಡ ಈ ನಾಟಕದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಇನೋರ್ ಬಾರ್ಬಸ್ ಮತ್ತು ಮೆಸೆನಿಸ್ ಬಗ್ಗೆ ನಾವು ಗೌರವನ ಸೂಚಿಸಬೇಕಾಗತ್ತೆ. ಯಾಕೆಂತಂದ್ರೆ ಇಬ್ರು ಕೂಡ ದೇಶದ ಹಿತದೃಷ್ಟಿಯಿಂದ ಈ ರಾಜ್ಯಗಳು 3 ಜನ ಇಬ್ರು ಕಚ್ಚಾಡ್ತಿರೋದನ್ನ ಸರಿಪಡಿಸಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಆಂಟೋನಿ ಅವನಿಗೆ ಕಟುವಾಗಿ ಸುಮ್ಮನಿರಪ್ಪ ನೀನು, ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಆಕ್ಟೇವಿಯಸ್ನ ಸ್ನೇಹಿತ ಇನ್ನೊಬ್ಬ ಅಗ್ರಿಪ್ಟ್, ಬಹುಶಃ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಇದಕ್ಕೆ ಮದುವೆಗೆ ಕಾರಣ ಯಾರು ಅಂತ ಅಷ್ಟೇ ಹೇಳ್ತೇನೆ ಇಲ್ಲಿ. ಅಗ್ರಿಪ್ಟ್ ಅನ್ನೋನು ಒಂದು ಮಧ್ಯದಲ್ಲಿ ಬಂದು ಆಕ್ಟೇವಿಯಸ್ನ ತಂಗಿ ಆಕ್ಟೇವಿಯಾ ಆಂಟೋನಿಯನ್ನ ಮದುವೆ ಆಗ್ಬೇಕೆಂದು ಹೇಳ್ತಾನೆ. ಇದಕ್ಕೆ ಈ ಮದುವೆಗೆ ಆಕ್ಟೇವಿಯಸ್ ಸೀಸರ್ನ ತಂಗಿ ಆಕ್ಟೇವಿಯಾ ಇದ್ದಾಳಲ್ಲ, ಅವಳ ಮತ್ತು ಆಂಟೋನಿಯ ಮದುವೆಗೆ ಕಾರಣನಾದವನು ಅಗ್ರಿಪ್ಟ್. ಇಂಥವ್ರನ್ನು ಕೂಡ ನಾವು ಇಲ್ಲಿ ಮ್ಯಾರೇಜ್ ನೆಗೋಷಿಯೇಟರ್ಸ್ನ ನಾವು ಈಗಿನ ಪ್ರಸ್ತುತ ಕಾಲದಲ್ಲಿ ನೋಡ್ತೀವಿ. ಯಾಕೆ ಇಂಥವ್ರು ನೆಗೋಷಿಯೇಟರ್ಸ್ ಆಗಿ ಬರ್ತಾರೆ ಅಗ್ರಿಪ್ಟ್ ತರ ಅಂತಂದ್ರೆ, ಒಂದು ದೇಶದ ಆ ಪ್ರದೇಶದ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಮತ್ತೆ ಮಿಕ್ಕಿದಂತ ರಚನೆಗಳು ಸರಿಯಾಗಿ ನಡೀಲಿ, ಇವ್ರಿವರೇ ಕಚ್ಚಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸ್ವಾಸ್ಥ್ಯಗಳೆಲ್ಲ ಸಮಾಜ ಅನ್ನೋದನ್ನು ಕೂಡ ಶೇಕ್ಸ್ಪಿಯರ್ ಇಲ್ಲಿ ಅಲ್ಲಿ ಪ್ರಸ್ತುತಪಡಿಸ್ತಾರೆ. ಆ ಅಗ್ರಿಪ್ಟ್ ಹೇಳಿದ ತಕ್ಷಣ ಆಂಟೋನಿ ಒಪ್ಕೊಂಡು ಮದುವೆನೂ ಆಗ್ಬಿಡತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಶೇಕ್ಸ್ಪಿಯರ್ನ ನಾಟಕದಲ್ಲಿ ಈ ವರ್ಣನೆಯನ್ನ ನೋಡ್ಬೇಕು. ಈ ವರ್ಣನೆ ಶೇಕ್ಸ್ಪಿಯರ್ ತನ್ನ ಕಲ್ಪನಾ ವೈಭವ ಮತ್ತು ಭಾಷಾ ವೈಭವ, ಇದು ಬಹಳ ಮುಖ್ಯ. ಇಮ್ಯಾಜಿನರಿ ಎಕ್ಸಾಗ್ರೇಷನ್ ಅಂಡ್ ಲ್ಯಾಂಗ್ವೇಜ್ ಎಕ್ಸಾಗ್ರೇಷನ್ ಎರಡನ್ನೂ ತುಂಬಾ ಉತ್ತುಂಗ ಶಿಖರಕ್ಕೆ ತಗೊಂಡು ಹೋಗ್ತಾನೆ. ಅದಕ್ಕೆ ತಗೊಂಡು ಹೋಗ್ತಾನೆ. ಇಲ್ಲಿ ಒಂದು ಉದಾಹರಣೆಯನ್ನು ಹೇಳೋದಾದ್ರೆ, ಇಲ್ಲಿ ಇನೋಬಾರ್ಬಸ್ನೇ ಕ್ಲಿಯೋಪಾಟ್ರನ್ನ ವರ್ಣಿಸುವಾಗ ಹೇಳ್ತಾನೆ ಏನಂತಂದ್ರೆ, ಏಜ್ ಕೆನಾಟ್ ವೆದರ್ ಹರ್ ನಾರ್ ಕಸ್ಟಮ್ ಸ್ಟೇಲ್ ಹರ್ ಇನ್ಫೈನೈಟ್ ವೆರೈಟಿ. ನೋಡಿ ಇಲ್ಲಿ ಈ ಮ್ಯಾಥಮೆಟಿಕ್ಸ್ ಪದ ಇನ್ಫೈನೈಟ್, ಮ್ಯಾಥಮೆಟಿಕ್ಸ್ ಆದ್ರೂ ಕೂಡ ಇನ್ಫೈನೈಟ್ ವೆರೈಟಿ ಅಂತಂದ್ರೆ ಬಹುಮುಖ ವಿಚಾರದ, ಬಹುಮುಖ ಅದಕ್ಕೆ ನಾವು ಪ್ರತಿಭೆ ಅಂತೇವೋ ಅಥವಾ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದಂತ, ಬಹುಮುಖ ವಿಚಾರಗಳನ್ನ ಹೊಂದಿದಂತ ಆ ಕ್ಲಿಯೋಪಾತ್ರನ ಬಗ್ಗೆ ಇಲ್ಲಿ ವರ್ಣನೆಯನ್ನ ಕೊಡ್ತಾನೆ. ಯಾಕೆಂತಂದ್ರೆ ಶೇಕ್ಸ್ಪಿಯರ್ ಮತ್ತು ಜಾನ್ ಡ್ರೈಡನ್ ಇಬ್ರು ಹೇಳೋ ಪ್ರಕಾರ ಇದು ಒಂದು ಬಾರಿ ಕಾಂಪ್ಲೆಕ್ಸ್ ಪಾತ್ರ, ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್. ನಿಮಿಷಕ್ಕೂ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುವಂತ, ಬಯಸುವಂತ, ಏನನ್ನಾದ್ರೂ ಬಯಸುವಂತ ವಿಚಾರವನ್ನ ಹೊಂದಿರುವಂತ ಕ್ಲಿಯೋಪಾತ್ರ. ಅದಕ್ಕೆ ನಾವು ಹಿಂದೂಯಿಸಮ್ ಅನ್ನ ಒಂದು ಉದಾಹರಣೆ ತಗೊಂಡ್ರೆ, ಅತಿಯಾದ ನಿರೀಕ್ಷೆ ಮನುಷ್ಯನನ್ನ ನಿರಾಶೆಯಲ್ಲಿ ಅವಸಾನಗೊಳಿಸುತ್ತೆ ಅನ್ನೋದನ್ನ ಹೇಳುತ್ತೆ ಹಿಂದೂಯಿಸಮ್. ಟು ಗ್ರೇಟ್ ಆಂಟಿಸಿಪೇಷನ್ ಈಸ್ ಆಫನ್ ದ ಎನಿಮಿ ಆಫ್ ಪ್ಲೇಜರ್ ಅಂತ. ಇಲ್ಲಿ ಅತಿಯಾದ ನಿರೀಕ್ಷೆಯಲ್ಲಿ ಕ್ಲಿಯೋಪಾತ್ರ ಇರ್ತಾಳೆ. ತಾನು ಏನ್ ಅನ್ಕೋತಾಳೆ ಅದು ಎಲ್ಲವೂ ಆಗ್ಬೇಕು, ಆದ್ರೆ ವಾಸ್ತವದಲ್ಲಿ ಅದು ಆಗೋದಿಲ್ಲ ಅನ್ನೋದು ಕೂಡ ಅವಳಿಗೆ ಗೊತ್ತಿರಲ್ಲ, ಆದ್ರೂ ಕೂಡ ಅದನ್ನು ಬಯಸ್ತಾಳೆ ಅನ್ನೋದು. ಆದ್ರೆ ಈ ಅಲೆಕ್ಸಾಂಡ್ರದಲ್ಲಿ ಕ್ಲಿಯೋಪಾಟ್ರಾಳ ಮನಸ್ಸು ಹಾತುರಿತಾ ಇದೆ. ಅದರ ಜೊತೆಗೆ ಇಲ್ಲಿ ಇಟಲಿಯಿಂದ ಮತ್ತೊಬ್ಬ ದೂತ ಬರ್ತಾನೆ. ಅವನು ಬಂದು ಆತಂಕವನ್ನು ನೋಡಿ, ಅಷ್ಟೊತ್ತಿಗೆ ಆಂಟೋನಿ ಸತ್ತನೆ ಅಂತ ಕೇಳ್ತಾರೆ. ಹಾಗಾದ್ರೆ ನನ್ನನ್ನು ಕೊಂದ ಹಾಗೆ, ಅವನು ಬದುಕಿದ್ದಾನೆ, ಚೆನ್ನಾಗಿದ್ದಾನೆ ಎಂದು ಹೇಳಿದರೆ ನಿನಗೆ ಚಿನ್ನ ಕೊಡುತ್ತೇನೆ. ನೋಡಿ ಆಂಟೋನಿಯೋ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇರ್ತಾಳೆ ಅಂದ್ರೆ, ಆ ದೂತ ಬಂದಾಗ ಇಟ್ಲಿಯಿಂದ, ನಿನಗೆ ಅವನು ಸತ್ತಿದ್ದಾನೆ ಅಂತ ಹೇಳಿದ್ರೆ ಏನು ಕೊಡಲ್ಲ, ನಿನಗೆ ಬೇಕಾದ್ರೆ ಅವಮಾನ ಮಾಡಿ ಅಥವಾ ಹೊಡೆದು ಏನಾದ್ರು ಮಾಡಿ ಕಳಿಸ್ತೇನೆ. ಆದ್ರೆ ಅವನು ಬದುಕಿದ್ದಾನೆ ಎಂದು ನೀನು ಅದು ಸುಳ್ಳನ್ನಾದ್ರೂ ಹೇಳು, ಸತ್ಯವನ್ನಾದ್ರೂ ಹೇಳು, ನಿನಗೆ ಚಿನ್ನವನ್ನು ಕೊಡುತ್ತೇನೆ, ಚಿನ್ನ ಕೊಡುತ್ತೇನೆ ಅಂತಾಳೆ. ಕ್ಲಿಯೋಪಾಟ್ರಾ ಆಂಟೋನಿ ಚೆನ್ನಾಗಿದ್ದಾನೆ ಎಂದು ದೂತ ಹೇಳಿದಾಗ ಇನ್ನಷ್ಟು ಚಿನ್ನವನ್ನು ಕೊಡುತ್ತಾಳೆ. ಇನ್ಕ್ರೀಸಿಂಗ್ ದ ಏನಂತಾರೆ ಅದಕ್ಕೆ, ಅದನ್ನ ಆ ಒಂದು ಬಯಕೆಯನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾಳೆ. ಚಿನ್ನ ಮುಖ್ಯ ಅಲ್ಲ ಇಲ್ಲಿ, ಅವಳು ಯಾವ ರೀತಿಯಾಗಿ ಅವನನ್ನ ಇದನ್ನ ಒಪ್ಕೊಂಡಿದ್ಲು ಅನ್ನೋದನ್ನು ಕೂಡ ಇಲ್ಲಿ ಗೊತ್ತಾಗುತ್ತೆ. ದೂತನು ಮಾತಾಡೋದಕ್ಕೆ ಬಿಡೋದಿಲ್ಲ ಅವಳಲ್ಲಿ.
ಆದ್ರೆ ಮತ್ತೆ ನೀನು ಆಂಟೋನಿ ಸತ್ತ ಎಂದು ಹೇಳಿದರೆ ಈಗ ಕೊಟ್ಟ ಚಿನ್ನವನ್ನು ಕರಗಿಸಿ ನಿನ್ನ ಗಂಟಲಿಗೆ ಹುಯ್ಯುತ್ತೇನೆ ಎನ್ನುತ್ತಾಳೆ. ಇದು ನೀನೇನಾದ್ರೂ ಅದು ಅವ್ನು ಸತ್ತ ಅಂತ ನಿನ್ನ ಬಾಯಿಂದ ಪದ ಬಂತು ಅಂತಂದ್ರೆ ನಿನ್ನ ಗಂಟ್ಲಿಗೆ ಆ ಚಿನ್ನವನ್ನು ಕರಗಿಸಿ ಬೆಂಕಿ ಹಚ್ಚಿ ಅದನ್ನ ನೀನು ಬಾಯಿಗೆ ಊದ್ ಬಿಡ್ತೀನಿ ಅಂತ ಹೇಳ್ತಾಳೆ. ಈ ರೀತಿಯಾಗಿ ಆಂಟೋನಿ ಕ್ಲಿಯೋಪಾತ್ರ ಬರುತ್ತೆ. ಆದ್ರೆ ಇಲ್ಲಿ ಕ್ಲಿಯೋಪಾತ್ರನ ಬಗ್ಗೆ ಸ್ವಲ್ಪ ದೂರುಗಳನ್ನು ಕೂಡ ಇಲ್ಲಿ ಬರ್ತವೆ. ಯಾವಾಗ ಅಂತಂದ್ರೆ ಈ ಆಂಟೋನಿಯೋಗೆ ಸಂದಿಗ್ಧ ಪರಿಸ್ಥಿತಿ ಬಂದಾಗ, ಯುದ್ಧ ಮಾಡಬೇಕಾಗಿ ಬಂದಾಗ, ಯುದ್ಧಕ್ಕೆ ನಾನು ಬರ್ತೀನಿ ಅಂತ ಹೇಳಿ ತನ್ನ 60 ಹಡಗುಗಳನ್ನ, ನೌಕೆಗಳನ್ನ ತಗೊಂಡು ಕ್ಲಿಯೋಪಾತ್ರ ಅವನ ಜೊತೆಗೆ ಹೋಗ್ತಾಳೆ. ಸಮುದ್ರದಲ್ಲಿ ಯುದ್ಧದಲ್ಲಿ ಭಾಗಿಯಾಗ್ತಾಳೆ. ಭಾಗಿಯಾಗಿ ಯುದ್ಧವನ್ನ ಮಾಡುವಾಗ ಮಧ್ಯದಲ್ಲಿಯೇ ಆಂಟೋನಿಗೆ ಕೈ ಕೊಟ್ಟು ಓಡ್ ಬಂದ್ಬಿಡ್ತಾಳೆ. ಆಂಟೋನಿಗೆ ಕೈ ಕೊಟ್ಟು ಓಡ್ ಬಂದ್ಬಿಡ್ತಾಳೆ. ಆವಾಗ ಇಲ್ಲಿ ಆಂಟೋನಿಯೋ ಅಲ್ಲಿ ತಾನು ಅವಳನ್ನ ಮರೆತು ಯುದ್ಧವನ್ನ ಮಾಡೋದು ಬಿಟ್ಟು ಅವನು ಕೂಡ ವಾಪಸ್ ಬಂದ್ಬಿಡ್ತಾನೆ. ಇಲ್ಲಿ ಆಂಟೋನಿಗೆ ಸವಾಲಿರುತ್ತೆ ಯುದ್ಧ ಮಾಡುವಂತ ಆಕ್ಟಿವಿಯಸ್ ಸೀಸರ್ನ ಒಂದು ಸೈನ್ಯದ ಜೊತೆಗೆ. ಆದ್ರೆ ಅದನ್ನ ಬಿಟ್ಟು ವಾಪಸ್ ಬಂದಾಗ ಅದು ಬರೋದಕ್ಕೆ ಕಾರಣ ಯಾರು ಅಂತಂದ್ರೆ ಇಲ್ಲಿ ಕ್ಲಿಯೋಪಾತ್ರ. ಇಲ್ಲಿ ಕ್ಲಿಯೋಪಾತ್ರಂದು ಏನು ತೋರಿಸುತ್ತೆ ಅಂತಂದ್ರೆ ಅವಳು ಅತಿ ಗಂಭೀರವಾದಂತ ಮತ್ತು ನಿರ್ಣಾಯಕ ಗಳಿಗೆಯಲ್ಲಿ ಕ್ಲಿಯೋಪಾಟ್ರ ಕದನ ಬಿಟ್ಟು ಬಂದಿದ್ದು ಎಲ್ಲೋ ಒಂದು ಕಡೆ ನಾಟಕದ ಕೊನೆ ಹಂತದಲ್ಲಿ ಇಲ್ಲಿ ಯಾರಿಗೆ ಆಂಟೋನಿಯೋಗೆ ಕ್ಲಿಯೋಪಾತ್ರ ಬಗ್ಗೆ ಒಂದ್ ಸ್ವಲ್ಪ ಬೇಜಾರು ಪಡಿಸುವಂತ ವಿಚಾರಗಳನ್ನು ಕೂಡ, ಬೇಜಾರಾಗುವಂತ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸ್ತಾನೆ. ಅದನ್ನ ನೆನೆಸ್ಕೊಂಡಾಗ ಇವಳು ಮಧ್ಯದಲ್ಲೇ ಬಿಟ್ಟು ಹೋಗೋಳು, ಮಧ್ಯದಲ್ಲೇ ಬಿಟ್ಟು ಹೋದ್ಲು. ಅವಳು ನೋಡಿ ಆ ಆಂಟೋನಿಯನ್ನ ಹಿಂಬಾಲಿಸಿ, ಆಂಟೋನಿಯೋ ಕೂಡ ಅವಳನ್ನ ಹಿಂಬಾಲಿಸಿ ಹೋಗ್ಬಿಡ್ತಾನೆ. ನಾಯಕನೇ ಹೀಗೆ ಹೊರಟಾಗ ಯುದ್ಧದಲ್ಲಿ ಅವನ ಸೈನ್ಯ ಚೆದರಿ ಹೋಗ್ಬಿಡತ್ತೆ. ಸೈನ್ಯ ಚೆದರಿ ಹೋಗಿ ಆಂಟೋನಿ ಹಿಂದೆ ಜೂಲಿಯಸ್ ಸೀಸರ್ನ ಕೊಲೆಯಾದಾಗ, ಬಹಳ ಚೆನ್ನಾಗಿ ಇದೆ ಇದಿಲ್ಲಿ ಕಂಪ್ಯಾರಿಟಿವ್ ಆಗಿ ಹೋಲಿಕೆ ಮಾಡಿ ನೋಡಿದಾಗ, ಒಂದು ಕಾಲದಲ್ಲಿ ಜೂಲಿಯಸ್ ಸೀಸರ್ನ ಕೊಲೆಯಾದಾಗ ಆ ಪಕ್ಷವನ್ನು ಉಳಿಸಿದವನು ಆಂಟೋನಿ, ಮಾರ್ಕ್ ಆಂಟೋನಿ. ಜೂಲಿಯಸ್ ಸೀಸರ್ನ ಮಾನಸಿಕ ಮತ್ತು ಸತ್ತ ದೇಹದ ದೈಹಿಕ ಜೊತೆಗೆ ಅದನ್ನ ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಇಟ್ಟು ಅದ್ರ ಬಗ್ಗೆ ಜೂಲಿಯಸ್ ಸೀಸರ್ ಏನು ಅಂತ ಹೇಳುವಾಗ ಬ್ರೂಟಸ್ ಈಸ್ ಗ್ರೇಟ್, ಬ್ರೂಟಸ್ ಈಸ್ ಗ್ರೇಟ್ ಅನ್ಕೊಂಡನೇ ಜನರ ಎಲ್ಲ ಅವರ ಮನಸ್ಸಿನಲ್ಲಿ ನಿಜವಾದ ಜೂಲಿಯಸ್ ಸೀಸರ್ ಯಾರು ಅಂತ ತೋರಿಸ್ಕೊಟ್ಟನು ಮಾರ್ಕ್ ಆಂಟೋನಿ. ಇಲ್ಲಿ ಅಂತ ಒಬ್ಬ ಮನುಷ್ಯ ಇವತ್ತಿನ ದಿನ ಯಾಕೆ ನಿಸ್ಸಹಾಯಕನಾದ? ಇದು ವಯಸ್ಸಿನಿಂದ ಆಗಿರುವಂತದ ಅಥವಾ ಕ್ಲಿಯೋಪಾತ್ರಾಳ ಅಪರಿಪೂರ್ಣ ವ್ಯಕ್ತಿತ್ವದಿಂದ ಆಗಿದ್ದ, ಅಥವಾ ಈಜಿಪ್ಟ್ನಲ್ಲಿಯ ಒಂದು ಸಂಸ್ಕೃತಿ, ಈ ರಾಜಕೀಯ ಸಂಸ್ಕೃತಿ, ಸಾಮಾಜಿಕ ಸಂಸ್ಕೃತಿ. ಯಾಕೆಂತಂದ್ರೆ ಈ ನಾಟಕದ ಕೊನೆಗೆ ಬಹಳ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಹೇಳುವಾಗ ನೀವು ರೋಮನ್ಸು, ನಾವು ಈಜಿಪ್ತರು, ನಾವು ರೋಮನ್ಸು, ನೀವು ಈಜಿಪ್ತರು ಅನ್ನುವಂತ ವಿಚಾರಗಳು ವ್ಯಕ್ತವಾದಾಗ ಇಲ್ಲಿ ಗೊತ್ತಾಗುತ್ತೆ ಏನು ಅಂತಂದ್ರೆ ಇಲ್ಲಿ ಕ್ಲಿಯೋಪಾಟ್ರ ಎಲ್ಲೋ ಒಂದ್ ಕಡೆ ಆಂಟೋನಿಯನ್ನ ನಿಸ್ಸಹಾಯಕನನ್ನಾಗಿ ಮಾಡಿದ್ಲೇನೋ ಅನ್ನೋದು ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ಅವಾಗ ಆಂಟೋನಿ ಈಗ ಅವನೇ ಆ ಸಂದರ್ಭದಲ್ಲಿ ಜೂಲಿಯಸ್ ಸೀಸರ್ನ ಜೊತೆಗೆ ಮಾರ್ಕ್ ಆಂಟೋನಿ ನಿಂತಾಗ ಆಕ್ಟೇವಿಯಸ್ ಸೀಸರು ನಿಸ್ಸಹಾಯಕನಾಗಿರ್ತಾನೆ. ಅವಾಗ ಇವನು ಸಹಾಯಕನಾಗ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಇವನು ನಿಸ್ಸಹಾಯಕನಾಗ್ತಾನೆ. ಅಷ್ಟೊಂದು ಪ್ರಬಲ ರಾಯಲ್ ದೊರೆ ಆದ್ರೂ ಕೂಡ ಒಬ್ಬ ಕ್ಲಿಯೋಪಾತ್ರಾಳಿಂದ ಅವಳು ಮಧ್ಯದಲ್ಲಿ 60 ನೌಕೆಗಳನ್ನು ತಗೊಂಡ್ಬಂದು ಓಡಿ ಹೋದಾಗ, ವಾಪಸ್ ಹೋದಾಗ ಇಲ್ಲಿ ನಮಗೆ ಉತ್ತರ ಕುಮಾರನ ಮಾತು ಕೂಡ ನೆನಪು ಬರುತ್ತೆ. ಹಂಗೆ ಎಲ್ಲೋ ಕ್ಲಿಯೋಪಾತ್ರ ಅವನನ್ನ ಮಾನಸಿಕವಾಗಿ ಕುಗ್ಗಿಸಿದ್ಲೇನೋ, ಅವನಿಗೆ ಇನ್ನೂ ಒಂದ್ ಸ್ವಲ್ಪ ಅಲ್ಲೇ ನಿಂತು ಸಪೋರ್ಟ್ ಕೊಟ್ಟಿದ್ರೆ, ಧೈರ್ಯವನ್ನ ಕೊಟ್ಟಿದ್ರೆ ಮುನ್ನುಗ್ಗಿ ಅವ್ರನ್ನ ಸದೆ ಬಡಿದು ಬರುವಂತ ವ್ಯಕ್ತಿತ್ವ. ಯಾಕಂದ್ರೆ ಇದನ್ನ ಮ್ಯಾಕ್ಬೆತ್ ಅಲ್ಲಿ ಕೂಡ ನಾವು ನೋಡ್ತೀವಿ. ಮ್ಯಾಕ್ಬೆತ್ ಅಲ್ಲಿ ಲೇಡಿ ಮ್ಯಾಕ್ಬೆತ್ ಯಾವಾಗ ಅಲ್ಲಿ ತನ್ನ ಪ್ರಯೋಗಶೀಲತೆಯಿಂದ ಮ್ಯಾಕ್ಬೆತ್ಗೆ ಮಾಡ್ತಾಳೋ ಅಲ್ಲಿ ಅವನ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಮ್ಯಾಕ್ಬೆತ್ ನಾಟಕದಲ್ಲಿ ಆ ಲೇಡಿ ಮ್ಯಾಕ್ಬೆತ್ ಅನ್ನ 4th ವಿಚ್ ಅಂತ ಕನ್ಸಿಡರ್ ಮಾಡ್ತಾರೆ. ಎಲ್ಲಿವರೆಗೂ ಸಮರ್ಥನಾಗಿರ್ತಾನೆ ಮ್ಯಾಕ್ಬೆತ್ ಅಂತಂದ್ರೆ, ಮ್ಯಾಕ್ಬೆತ್ ನಾಟಕದ ಮೊದಲನೇ ಸೀನ್ ನಲ್ಲಿ ಬರುವಂತ ಫಸ್ಟ್ ಸೀನ್ ಅಲ್ಲಿ 3 ವಿಚಸ್ಸು
ಮತ್ತೆ ಅದರದ್ದು ಇನ್ನೊಂದು ಹೆಡ್ ಆಫ್ ದ ವಿಚಸ್, ಆಮೇಲೆ ಫೋರ್ತ್ ವಿಚ್, ಇವರೆಲ್ಲರೂ ಕೂಡ ಅವನ ಮನಸ್ಸನ್ನ ಕನ್ಸ್ಪೈರ್ ಮಾಡದವರೆಗೂ ಅವನು ಸ್ವಂತ ನಿರ್ಧಾರಗಳನ್ನು ತಗೊಂಡು ಅಲ್ಲಿ ಅವನ ರಾಜನಾದಂತ ಡಂಕನ್ಗೆ ಹೆಸರನ್ನ ತಂದು ಕೊಡ್ತಾ ಇರ್ತಾನೆ. ಇಲ್ಲೂ ಕೂಡ ಅಷ್ಟೇ ಪ್ರತಿಬಿಂಬವಾಗತ್ತೆ. ಏನು ಅಂತಂದ್ರೆ ಎಲ್ಲೂ ಕ್ಲಿಯೋಪಾತ್ರ ಇವನಿಗೆ ಸಪೋರ್ಟ್ ಮಾಡ್ಲಿಲ್ವೋ ಸರಿಯಾಗಿ, ಆವಾಗ ಇವನನ್ನ ದುರುಪಯೋಗ ತೊಗೊಳಕ್ ಪ್ರಯತ್ನ ಪಟ್ಲು. ಅಲ್ಲಿ ಇವನು ವೀಕ್ ಆದ. ಹೆಂಗೆ ಮ್ಯಾಕ್ಬತ್ ಅಲ್ಲಿ ವೀಕ್ ಆಗಿ ದೊಡ್ಡ ನೊಬೆಲ್ ದೊರೆ ಆದ್ರೂ, ಆರ್ಮಿ ಜನರಲ್ ಆದ್ರೂ ಕೂಡ ತನ್ನ ಒಂದು ಟ್ರಾಜಿಕ್ ಫ್ಲೋಗೆ ಸಿಕ್ಕಾಕೋತಾನೋ, ಇಲ್ಲೂ ಕೂಡ ಇವನು ಆಂಟೋನಿಯೋ ಟ್ರಾಜಿಕ್ ಫ್ಲೋಗೆ, ದುರಂತಕ್ಕೆ ಸಿಕ್ಕಾಕೋತಾನೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಅನೇಕ ನಾಟಕಗಳಲ್ಲಿ ಮತ್ತು ಜಾನ್ ಡ್ರೈಡನ್ ಅವರು ಬರೆದಿರುವಂತಹ ನಾಟಕಗಳಲ್ಲಿ ಒಬ್ಬ ಹೀರೋಯಿಕ್ ಕ್ವಾಲಿಟಿ ಇರೋರ್ನ ಯಾವ ಒಂದು ಪ್ಯಾರಾಮೀಟರ್ ವೀಕ್ ಮಾಡುತ್ತೆ, ಅಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ತಪ್ಪಿದ್ರೆ ಏನಾಗುತ್ತೆ ಅನ್ನುವಂಥ ದುರಂತವನ್ನ ಕನ್ಕ್ಲೂಷನ್ ಅಲ್ಲಿ ಹೇಳಕ್ ಪ್ರಯತ್ನ ಪಡ್ತಾರೆ. ಇದರ ಜೊತೆಗೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ, ಕ್ಲಿಯೋಪಾಟ್ರ ಮನಸ್ಸನ್ನು ಒಲಿಸಿ ಆಂಟೋನಿಯಿಂದ ಅವಳನ್ನು ದೂರ ಮಾಡಲು ಟೈರೇಷಿಯಸ್ ಎನ್ನುವನ್ನು ಕಳಿಸ್ತಾರೆ. ಅವರು ಇಬ್ರು ಡಿಟ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಟೈರೇಷಿಯಸ್ ಅನ್ನೋನನ್ನ ಕಳಿಸ್ತಾರೆ. ಆದ್ರೆ ಆಕ್ಟಿವಿಸ್ಟ್ನ ರಾಯಭಾರಿ ಆಂಟೋನಿಗೆ ಆಕ್ಟಿವಿಯಸ್ ಅವನ ಮನವಿಯನ್ನು ಕೇಳಲು ಸಿದ್ಧವಿಲ್ಲ ಅಂತ ಹೇಳ್ತಾನೆ. ಆಂಟೋನಿ ಆಕ್ಟಿವಿಸ್ಟ್ನನ್ನ ದ್ವಂದ್ವ ಯುದ್ಧಕ್ಕೆ ಸವಾಲಿಸುತ್ತಾನೆ. ಅಲ್ಲಿ ಇನೋರ್ ಬಾರ್ಬಸ್ ಆಕ್ಟಿವಿಯಸ್ ಇಂಥ ಸವಾಲಿಗೆ ಗಮನ ಕೊಡ್ತಾನೆ. ಆದ್ರೂ ಇನ್ನೊಂದು ಬಹಳ ಮುಖ್ಯವಾದಂತ ಬಹಳ ವಿಚಾರಗಳಿದಾವೆ. ಒಂದು ತಾಸಿನಲ್ಲಿ ಮುಗಿಸುವಂತ ನಾಟಕ ಅಲ್ಲ ಅಂತ ನನಗೆ ಅನ್ಸುತ್ತೆ ಇದು. ಇಲ್ಲಿ ಸಾಯುವಾಗಲೂ ಕೂಡ ಆಂಟೋನಿಯೋ ಕೆಲವಷ್ಟು ಮಾತುಗಳನ್ನ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಟೈರೇಷಿಯಸ್ ಕ್ಲಿಯೋಪಾಟ್ರಾಳಿಗೆ ಒಂದು ಮಾತು ಹೇಳ್ತಾನೆ. ಅದನ್ನ ಆಕ್ಟಿವಿಯಸ್ ಸೀಸರ್ ಹೇಳಿ ಕಳಿಸ್ತಾನೆ ಯುದ್ಧದಲ್ಲಿ ಸೋತಾದ್ಮೇಲೆ, ನೀನು ನಿನ್ನನ್ನು ಆಂಟೋನಿಗೆ ಒಪ್ಪಿಸಿಕೊಂಡಿದ್ದು ಸ್ವಇಚ್ಛೆಯಿಂದ ಅಲ್ಲ, ಅವನ ಬಲಾತ್ಕಾರದಿಂದ ಎಂದು ಆಕ್ಟಿವಿಯಸ್ ಭಾವಿಸಿದ್ದಾನೆ. ಈ ಪ್ರೀ ಅಜ್ಯೂಮ್ಡ್ ಭಾವಿಸಿದ್ದಾನೆ. ಅದಕ್ಕಾಗಿ ನೀನು ಅದರಿಂದ ನಿನ್ನನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ. ಯಾರು? ಆಕ್ಟಿವಿಯಸ್ ಸೀಸರ್ ನಿನ್ನನ್ನು ಕ್ಷಮಿಸಕ್ಕೆ ಸಿದ್ಧವಾಗಿದ್ದಾನೆ ಅಂದ್ರೆ, ಇಲ್ಲಿ ಆಂಟೋನಿಯ ಒಂದು ಸಾವಿನ ನಂತರ ಕ್ಲಿಯೋಪಾತ್ರನ್ನ ತನ್ನ ಒಂದು ಅಂಡರ್ನಲ್ಲಿ ತಗೊಳಕ್ಕೆ, ತಾನು ಹೇಳ್ದಂಗೆ ಕೇಳಕ್ಕೆ, ಮತ್ತೆ ಅಲ್ಲಿ ಬೆದರಿಕೆಯ ಮಾತುಗಳನ್ನ ಹೇಳ್ತಾನೆ. ನೀನು ಒಂದ್ ವೇಳೆ ಏನಾದ್ರೆ ಆಂಟೋನಿಯೋ ಮಾಡ್ದಂಗೆ ನೀನು ಮಾಡಿದ್ರೆ ಈ ಈಜಿಪ್ಟ್ ನಲ್ಲಿ ನೀನು ಮತ್ತು ನಿನ್ನ ಮಕ್ಕಳು ಮುಂದೆ ಜೀವನ ಮಾಡೋದು ಕಷ್ಟ ಇದೆ ಅಂತ. ಯಾವ ರೀತಿಯಾಗಿ ಪ್ರಸ್ತುತ ರಾಜಕಾರಣದಲ್ಲಿ ಅಧಿಕಾರಶಾಹಿ ವಿಚಾರದಲ್ಲಿ ಬೆದರಿಸುವಂತ ಕೆಲಸಗಳು ನಡೀತಾ ಇದಾವೆ ಅನ್ನೋದನ್ನ ಕೂಡ ಶೇಕ್ಸ್ಪಿಯರ್ ಆಗಿನ ಕಾಲದಲ್ಲೇ ಬರೆದಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ಅವಾಗ ಇಲ್ಲಿ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ. ಇಲ್ಲಿ ಅವನು ನೈಲ್ ನಗರದ ತಾನು ತನ್ನ ಕಿರೀಟವನ್ನು ಅವನ ಪಾದಗಳ ಮೇಲೆ ಇಟ್ಟು ತೀರ್ಪನ್ನು ಕೇಳಲು ಸಿದ್ಧ ಅಂತಾಳೆ ಅವಳು. ಅವಾಗ ಹೌದು, ನಾನು ಅವನ ಪಾದಗಳಿಗೆ ಕಿರೀಟವನ್ನು ಇಟ್ಟು ನಾನು ಅವನ ಮಾತು ಕೇಳಕ್ ರೆಡಿ ಇದ್ದೀನಿ ಅಂತಾಳೆ. ಅಷ್ಟೊತ್ತಿಗೆ ಟೈರೇಷಿಯಸ್ನ ಕೈಗಳಿಗೆ ಮುತ್ತಿಡಲು ಕೈ ಚಾಚುತ್ತಾಳೆ. ಟೈರೇಷಿಯಸ್ ಅವನಿಗೆ ಕೈಗೆ ಮುತ್ತಿಡ್ಲಿ ಅಂತ ಕೈ ಚಾಚ್ತಾಳೆ. ಈ ಹೊತ್ತಿಗೆ ಮಾರ್ಕ್ ಆಂಟೋನಿ ಬಂದ್ಬಿಡ್ತಾನೆ. ಮಾರ್ಕ್ ಆಂಟೋನಿ ಬಂದು ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ಅವರ ಒಂದು ಹಿಂಬಾಲಕರಿಗೆ ಹೇಳ್ತಾನೆ, ಅವನ ಮೇಲೆ ಗುಡಿಗೆ ಇವನನ್ನ ಹೊಡೀರಿ ಅಂತ ಹೇಳ್ತಾನೆ. ನನ್ನ ಕೈ ಹಿಡಿದವಳನ್ನ ರೋಮ್ನಲ್ಲಿ ಬಿಟ್ಟು ಸಂತಾಪೇಕ್ಷೆಯನ್ನ ಬಿಟ್ಟು ಸೇವಕರಿಗೆ ಒಲಿಯುವಳ ಬಳಿಗೆ ಬಂದೆನಾ ಎಂದು ಹಳಹಳಿಸ್ತಾನೆ. ಇಲ್ಲಿ ನನ್ನನ್ನ ಒಬ್ಬ ರಾಜ ದೊರೆಯನ್ನ ಈ ರೀತಿಯಾಗಿ ನಡೆಸ್ಕೊಂಡು ಇವಳೊಬ್ಬ ಸೇವಕನಿಗೆ ಮುತ್ತು ಕೊಡಕ್ ಹೋಗ್ತಾಳೆ. ಜೊತೆಗೆ ಇಲ್ಲಿ ಆಕ್ಟಿವಿಯಸ್ ಸೀಸರ್ನ ಮಾತಿಗೆ ಬೆಲೆ ಕೊಟ್ಟಲ್ಲಿ ಹೋಗಕ್ಕೆ ಮಾಡ್ತಾಳಲ್ವಾ, ಏನಿದು ಇವಳು ಎಂತ ವಿಷಕನ್ಯೆ ಅನ್ನುವಂತ ವಿಚಾರನು ಕೂಡ ಆಂಟೋನಿಗೆ ಇಲ್ಲಿ ಬರುತ್ತೆ. ಅದಾದ ನಂತರ ಕೊನೆಯ ಹಂತದಲ್ಲಿ ಟೈಮ್ ಆಗ್ತಾ ಬಂತು, ಅದಕ್ಕೋಸ್ಕರ ಕೊನೆ ಹಂತದಲ್ಲಿ ಇಲ್ಲಿ ಹೌದು ಸರ್, ಚರ್ಚೆ ಪ್ರಶ್ನೆ ಉತ್ತರಗಳಲ್ಲಿ ನೀವು ಉಪನ್ಯಾಸ ಪ್ರಾರಂಭಿಸಬಹುದು ಸರ್, ಇಲ್ಲ 2 ನಿಮಿಷದಲ್ಲಿ ಕನ್ಕ್ಲೂಷನ್ ಮಾಡ್ಬೋದು ಸರ್. ಓಕೆ ಸರ್, ಓಕೆ ಸರ್, ಓಕೆ. ಇಲ್ಲಿ ಆಂಟೋನಿಯೋ ಸತ್ತ ತಕ್ಷಣ ಬಹಳ ಮುಖ್ಯವಾಗಿ ಇದಕ್ಕಿಂತ ಮುಂಚೆ ನಾನು ಆಂಟೋನಿಯನ್ನ ಫಾಲೋ ಮಾಡಿದಂತ ಇಬ್ರು ಬಗ್ಗೆ ಇಲ್ಲಿ ಹೇಳ್ಬೇಕಾಗತ್ತೆ. ಒಂದು ವೆಂಟಿಡಿಯಸ್, ಡೊಲಾಬೆಲ್ಲ, ಆಮೇಲೆ ಇನ್ನೊಂದು ಇರಾಸ್ ಅನ್ನುವಂಥ
ಈ ಸೋಲು ಅಪಮಾನಗಳು ಬೆನ್ನತ್ತಿದ ಗಳಿಗೆಯಲ್ಲಿ ಅವನು ಆಂಟೋನಿ ಯಾರಿಂದ ಸಾವು ಬಯಸ್ತಾನೆ ಅಂದ್ರೆ ಅವನ ಸೇವಕ ಇರಾಸ್, IRAS ಇರಾಸ್ನಿಂದ ಇಷ್ಟಪಡ್ತಾನೆ. ಇರಾಸ್ ನನ್ನ ರಿಕ್ವೆಸ್ಟ್ ಮಾಡ್ಕೋತಾನೆ. ಮೊದಲು ಇರಾಸ್ ಒಪ್ಪೋದಿಲ್ಲ, ಆದ್ರೆ ನಿನ್ನ ಯಜಮಾನನು ತಲೆ ತಗ್ಗಿಸಿಕೊಂಡು ಆಕ್ಟಿವೇಶನ್ ರಥದ ಹಿಂದೆ ನಡೆಯುವುದನ್ನು ನೋಡಲು ನೀನ್ ಸಿದ್ಧನಿದ್ಯಾ ಅಂತ ಕೇಳ್ತಾನೆ ಸೇವಕನಿಗೆ. ನಿನ್ನ ಒಬ್ಬ ದೊರೆ ಆಕ್ಟಿವೇಸ್ ಸೀಸರ್ನ ಹತ್ರ ಗುಲಾಮನಾಗಿ ಹೋಗೋದನ್ನ ನೋಡಕ್ ಇಷ್ಟಪಡ್ತೀಯ ಅಥವಾ ನೀನ್ ನನ್ನ ಕೊಲ್ತೀಯ? ಕೊಲ್ಲು ಅಂತ ಹೇಳ್ತಾನೆ ಅವನಿಗೆ. ಆದ್ರೆ ಇರಾಸ್ ಅವನ್ ಕೊಲ್ಲಲ್ಲ. ಅವಾಗ ಒಂದ್ ಮಾತು ನಡೀತಿಲ್ಲ, ನಾನು ನಿನ್ನ ಗುಲಾಮಗಿರಿಗಿಂದ ಸ್ವತಂತ್ರವನ್ನು ನೀಡಿದಾಗ ಆ ಮಾತನ್ನ ಜ್ಞಾಪಿಸ್ತಾನೆ. ಯಾರು? ಮಾರ್ಕ್ ಆಂಟೋನಿ ಅವನ ಸೇವಕ ಇರಾಸ್ ಹೇಳ್ತಾನೆ, ನಾನು ನಿನ್ನ ಗುಲಾಮಗಿರಿಯಿಂದ ಸ್ವತಂತ್ರವನ್ನು ನೀಡಿದಾಗ ನನ್ನ ಅಪ್ಪಣೆಯನ್ನು ಪಾಲಿಸುವೆನೆಂದು ಮಾತು ಕೊಟ್ಟಿದೀಯ ನೀನು. ಅದನ್ನ ನಾನು ಒಂದು ಮಾತು ಕೇಳ್ತಾ ಇದ್ದೀನಿ, ಈಗ ನಡೆಸ್ಕೊಡು, ನನ್ನನ್ನು ಕೊಲ್ಲು ಅಂತ ಕೇಳಿದಾಗ ಅವಾಗ ಇರಾಸ್ ಹಾಗಾದ್ರೆ ನನ್ನ ಕಡೆ ಬೆನ್ನು ತಿರುಗಿಸು ಅಂತ ಹೇಳ್ತಾನೆ. ನೀನ್ ನನ್ನ ಕಡೆ ಬೆನ್ನು ತಿರುಗಿಸು, ನಾನು ನಿನ್ನ ಕೊಲೆ ಮಾಡ್ತೀನಿ ಅನ್ನುವ ಮಾತನ್ನ ಹೇಳಿ, ಅಷ್ಟೊತ್ತಿಗೆ ಆಂಟೋನಿ ಹಾಗೆ ನಿಂತಾಗ ಇರಾಸ್ ಅವನಿಗೆ ಬೀಳ್ಕೊಡಿಯ ಮಾತುಗಳನ್ನ ಹೇಳ್ತಾ, ಯಾಕಂದ್ರೆ ಇವನ್ ಏನ್ ಮಾಡ್ತಾನೆ ಅನ್ನೋದು ಗೊತ್ತಾಗ್ಬಿಡೋದಂತ ಆ ಕಡೆ ಅವನ್ನ ತಿರುಗಿಸಿ ತನ್ನನ್ನು ತಾನೇ ಸಾಯಿಸ್ಕೋತಾನೆ ಇರಾಸ್. ಇಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ, ಒಬ್ಬ ಒಳ್ಳೆ ನೊಬೆಲ್ ಲೀಡರ್ ಇದ್ರೆ ಆಂಟೋನಿ ಅಂತವನು, ಅವನ್ನ ಫಾಲೋ ಮಾಡ್ತಾ ಇರುವಂತ ಇರಾಸ್ನಂತ ಸೇವಕರು ಕೂಡ ಅವನಿಗೆ ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ, ತನ್ನನ್ನು ತಾನೇ ಸಾಯಿಸ್ಕೊಂಡು ಇರಾಸು ಇರಿದು ಸತ್ತು ಹೋಗ್ತಾನೆ. ಇಲ್ಲಿ ಶೇಕ್ಸ್ಪಿಯರ್ ಯಾಕೆ ಇದನ್ನ ತೋರಿಸ್ತಾರೆ ಅಂತ ನನಗನ್ಸುತ್ತೆ ಅಂತಂದ್ರೆ, ಸಮಾಜದಲ್ಲಿ ಒಳ್ಳೆಯವರು ಕೂಡ ಇದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಮ್ಯಾಕ್ಬೆತ್ ನಾಟಕದಲ್ಲಿ ಬರುವಂತ ಮ್ಯಾಕ್ಡಪ್ ಆ ದೇಶಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಹೇಳಿ ಮ್ಯಾಕ್ಬೆತ್ನ ಮಗನಿಗೆ ಹೇಳಕ್ ಹೋದಾಗ ಮ್ಯಾಕ್ಬೆತ್ನ ಮಗ ಹೇಳ್ತಾನೆ ಅವನಿಗೆ, ಇಲ್ಲಪ್ಪ ನೀನು ಒಂದು ಕಾಲಕ್ಕೆ ಮ್ಯಾಕ್ಬೆತ್ನ ಜೊತೆಗಿದ್ದವನು, ನನಗೆ ನಿನ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ. ಅವಾಗ ಹೇಳ್ತಾನೆ ಮ್ಯಾಕ್ಡಪ್, ಹೌದು ಮ್ಯಾಕ್ಬೆತ್ ಸರಿಯಾಗಿದ್ದಾಗ ಮ್ಯಾಕ್ಬೆತ್ನ ಜೊತೆಗಿದ್ದೆ, ಮ್ಯಾಕ್ಬೆತ್ ಕೆಟ್ಟ ದಾರಿಯನ್ನ ಹಿಡಿದಾಗ ನಾನೀಗ ನನ್ನ ದೇಶಕ್ಕೆ ಒಳ್ಳೇದು ಮಾಡ್ಬೇಕಾಗಿದ್ದಕ್ಕೋಸ್ಕರ ನಿನ್ನ ಜೊತೆ ಬಂದು ನಾನು ಇಲ್ಲಿ ನಿನಗೆ ಸಹಾಯಕನಾಗಿ ನಿಂತ್ಕೋತೀನಿ, ಆದ್ರೆ ನನಗೆ ರಾಜನಾಗೂ ಇಷ್ಟ ಇಲ್ಲ, ನಿನ್ನನ್ನೇ ರಾಜನನ್ನಾಗಿ ಮಾಡೋದು ಅಂತ ಹೇಳಿ ಮಾತು ಕೊಟ್ಟಾಗ ಅವಾಗ ಅವನ ಮ್ಯಾಕ್ಬೆತ್ನ ಮಗ ಅವನನ್ನ ಡಂಕನನ್ನ ಮಗ ಅವನನ್ನ ಟೆಸ್ಟ್ ಮಾಡಿ ಒಪ್ಕೋತಾನೆ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶೇಕ್ಸ್ಪಿಯರ್ ಅವಾಗ್ಲೇನೆ ಒಳ್ಳೊಳ್ಳೆ ಜನಗಳೂ ಇದ್ರು ರಾಜರನ್ನ ತಿದ್ದಕ್ಕೆ, ರಾಜ್ಯದ ದಾರಿಯನ್ನ ತಿದ್ದಕ್ಕೆ ಅನ್ನೋದನ್ನ ಮ್ಯಾಕ್ಡಪ್ನಂತವ್ರು ಮತ್ತೆ ಇರಾಸ್ನಂತವ್ರ ಮುಖಾಂತರ ಇಲ್ಲಿ ತೋರಿಸ್ತಾನೆ. ಕತ್ತಿಯಿಂದ ಇರಿದುಕೊಂಡು ತನ್ನಷ್ಟಕ್ಕೆ ತಾನೇ ಸತ್ತೋಗ್ಬಿಡ್ತಾನೆ. ಯಾರು ತಮ್ಮಷ್ಟಕ್ಕೆ ತಾವೇ ಸಾಯಕ್ಕೆ ಇಷ್ಟಪಡಲ್ಲ, ಆದ್ರೆ ಇಲ್ಲಿ ಒಬ್ಬ ದೊರೆಗಾಗಿ ದೊರೆಯನ್ನ ನಾನೇ ಸತ್ಬಿಟ್ರೆ ನನ್ನೆಲ್ಲಿ ಕೊಲೆ ಮಾಡುವಂತ ನೀನು ಅಂತ ಬಿಟ್ಟು ತಾನೇ ಸತ್ತು ಹೋಗ್ಬಿಡ್ತಾನೆ. ಈ ಘಾತವನ್ನ ನೋಡಿಕೊಂಡು ಆಂಟೋನಿ ಬಹಳ ಬೇಜಾರಾಗತ್ತೆ. ಆಂಟೋನಿಗೆ ಬಹಳ ಬೇಜಾರಾಗತ್ತೆ. ಬೇಜಾರಾದಾಗ ಅಲ್ಲಿ ಕೊನೆಗೆ ಇದು ನಾಟಕ ಎಲ್ಲಿಗೆ ಮುಗಿಯುತ್ತೆ ಅಂತಂದ್ರೆ, ಆಂಟೋನಿ ಸತ್ತಿದ್ದನ್ನ ನೋಡಿ ಕ್ಲಿಯೋಪಾತ್ರ ತನ್ನ ಸೇವಕಿಯರಾದಂತ ಅವರಿಬ್ರು ಪರಿಚಾರಿಕೆಯರಿಂದ ಹಾವಿನ ಮರಿಗಳನ್ನ ತರಿಸಿ ತನ್ನನ್ನ ಚೆನ್ನಾಗಿ ರಾಣಿ ತರ ನನ್ನನ್ನ ಅಲಂಕರಿಸಿ ಅಂತ ಹೇಳಿ ಅಲ್ಲಿ ಹಾವಿನ ಮರಿಯನ್ನು ಎದೆಗೆ ಹಚ್ಚಿಕೊಳ್ಳೋದ್ರ ಜೊತೆಗೆ ಅವಳು ಮತ್ತು ಅವಳ ಇಬ್ರು ಪರಿಚಾರಿಕೆಯರಾದಂತ ಚಾರ್ಮಿಯನ್ ಮತ್ತು ಚಾರ್ವಿಯನ್ ಇವರು ಇಬ್ರು ಸಾವನ್ನ ಆಪ್ತಾರೆ. ಇಲ್ಲಿ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ನೋಡಿ ಇಲ್ಲಿ ಕ್ಲಿಯೋಪಾತ್ರನ ಫಾಲೋವರ್ ಆದಂತ ಚಾರ್ಮಿಯನ್ನು, ಆಮೇಲೆ ಆಂಟೋನಿಯೋ ಫಾಲೋವರ್ಸ್ ಆದಂತ ಇರಾಶು, ಇವರು ದೊರೆ ಭಕ್ತರು, ರಾಣಿ ಭಕ್ತರು ಆಗಿ ತಮ್ಮ ತ್ಯಾಗಕ್ಕೆ ತಾವು ರೆಡಿ ಆಗ್ತಾರೆ. ಅಲ್ಲಿ ಕೊನೆಗೆ ಒಂದು ಮಾತು ಬರುತ್ತೆ. ಯಾಕಂದ್ರೆ ಆ ಒಂದು ಮಾತನ್ನ ಏನ್ ನಡೆಸ್ಕೊಳ್ತಾಳೆ ಕ್ಲಿಯೋಪಾತ್ರ ಅಂದ್ರೆ, ಕಡೆಗೂ ಸೋತ ಕ್ಲಿಯೋಪಾಟ್ರ ಗೆದ್ದ ಚಕ್ರವರ್ತಿಯ ಅಧೀನಳಾಗದೆ ಗೆಲ್ಲುತ್ತಾಳೆ. ಅಲ್ಲಿ ಒಂದು ಮಾತನ್ನ ಯಾರು ಆಂಟೋನಿಯೋ ಹೇಳಿದ್ದನ್ನ ಇಲ್ಲಿ ಫಾಲೋ ಮಾಡ್ತಾಳೆ. ನೀನು ಯಾವತ್ತೂ ಕೂಡ ಅವನ ಅಧಿಯಾಳಾಗಬೇಡ, ನೀನು ಗೌರವದಿಂದ ನಿನ್ನತನವನ್ನ ನಿನ್ನ ಸ್ವಾಭಿಮಾನವನ್ನ ನೀನು ಉಳಿಸುವಂತ ಹೇಳಿದ ಮಾತನ್ನ ಮಾತ್ರ ಇಲ್ಲಿ ನಿಂತ್ಕೊಂಡು ಅಲ್ಲಿ ಹೇಳ್ತಾಳೆ. ಕೊನೆಗೆ ಸೋತ್ರು ಕೂಡ ಗೆದ್ದ ಚಕ್ರವರ್ತಿ ಆಕ್ಟೇವಿಯಸ್ ಸೀಸರ್ನ ಅಧೀನಾಳಾಗದೆ ಅವಳು ಮತ್ತೆ
ಮತ್ತೆ ಗೆದಿತಾಳೆ ಅನ್ನೋದು ನಾಟಕದ ಕೊನೆಗೆ ಬರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿರೋದು ಏನು ಅಂತಂದ್ರೆ, ಇದು ಸಂಕೀರ್ಣ ಪಾತ್ರವಾದರೂ ಕೂಡ ಕ್ಲಿಯೋಪಾತ್ರದ್ದು ಆಂಟೋನಿಯೋ ದೌರ್ಬಲ್ಯಗಳನ್ನ ತೋರಿಸುತ್ತಾನೆ ಆಂಟೋನಿಯೋ ಒಬ್ಬ ಒಳ್ಳೆಯ ದೊರೆ ಅನ್ನೋದನ್ನ ಪ್ರಸ್ತುತಪಡಿಸಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಬಸಯ್ಯ ಸ್ವಾಮಿಯವರು. ಸರ್, ಕ್ಷಮಿಸ್ಬೇಕು ಸರ್ ನಿಮಗೆ ಮಾತಿಗೆ ಉಪನ್ಯಾಸಕ್ಕೆ ಅಡೆತಡೆ ತಂದಿದ್ದಕ್ಕೆ. ಯಾಕೆ ಅಂತಂದ್ರೆ ಇದು ಸುದೀರ್ಘ ಬಹಳ ದೊಡ್ಡದಾದಂತ ಒಂದು ಉಪನ್ಯಾಸವನ್ನ ಅಥವಾ ಅನೇಕ ಕ್ಲಾಸ್ಗಳನ್ನ ಬಯಸುವಂತಹ ಒಂದು ಕೃತಿ. ಆ ಕೃತಿಯನ್ನ ನಮಗೆ ನಮ್ಮ ಒಂದು ಉಪನ್ಯಾಸದ ಒಂದು 60-50 ನಿಮಿಷಗಳ ಕಾಲ ಅಂತ ನಾವು ನೆನೆಸ್ಕೊಂಡಿದ್ವಿ. ಅದಕ್ಕೆ ಅಷ್ಟರಲ್ಲೇ ನೀವು ಮುಗಿಸಿಕೊಟ್ಟಿದ್ರಿ. ಸುದೀರ್ಘವಾಗಿ ಇಲ್ಲಿಯವರೆಗೆ 1 ತಾಸಕ್ಕೂ ಹೆಚ್ಚು ಕಾಲದಲ್ಲಿ ನಮ್ಗೆ ಜಾನ್ ಡ್ರೈಡನ್ ಅವರ ಆಲ್ ಫಾರ್ ಲವ್ ಕೃತಿಯ ಕುರಿತು ಸುದೀರ್ಘವಾಗಿ ಕೃತಿ ಕೇಂದ್ರಿತ ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿನ ಅನೇಕ ಪಾತ್ರಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿ ಉಪನ್ಯಾಸ ನೀಡಿರುವಂತಹ ಕೋಟಿ ಸರ್ ಅವರಿಗೆ ನಾನು ನಮ್ಮ ಧಾರವಾಡ ಕಥೆಯ ಬಳಗದಿಂದ ಮತ್ತು ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಸರ್, ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇವಾಗ ಅಧ್ಯಕ್ಷರ ನುಡಿ, ಅದಕ್ಕಿಂತ ಮುಂಚೆ ನನ್ನ 2 ಒಂದು ವಿನಂತಿಸಿಕೊಳ್ತಾರೆ. ಮೊನ್ನೆ ಫೆಬ್ರವರಿ 2025 ಮೊದಲ ವಾರದಿಂದ ನಮ್ಮ ಧಾರವಾಡ ಕಟ್ಟೆಯ ಮತ್ತೊಂದು ಇಂಗ್ಲಿಷ್ ಸಾಹಿತ್ಯ ದರ್ಶನದ 2ನೇ ಭಾಗ ಪ್ರಾರಂಭ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ತಿಳಿಸ್ತಾ, ಈ 2ನೇ ಭಾಗದಲ್ಲಿ 18ನೇ ಶತಮಾನದಲ್ಲಿ ಹಿಡ್ಕೊಂಡು 20ನೇ ಶತಮಾನದ ಪ್ರಮುಖ ಲೇಖಕರ ಕುರಿತು ಒಟ್ಟು 48 ಉಪನ್ಯಾಸಗಳನ್ನ ಕಾರ್ಯಕ್ರಮ ಇಲ್ಲಿ ನಡೆಸಿಕೊಳ್ಳಲಾಗ್ತದೆ. ಈ ಎಲ್ಲಾ ಉಪನ್ಯಾಸಗಳನ್ನ 6 ತಿಂಗಳ ಸುದೀರ್ಘ ಅವಧಿಯಲ್ಲಿ ಪೂರ್ಣಗೊಳಿಸಲಿಕ್ಕೆ ಯೋಜನೆ ಹಾಕೊಳ್ಳಲಾಗಿದೆ. ತಿಂಗಳಲ್ಲಿ ಪ್ರತಿ ಗುರುವಾರ ಮತ್ತು ಶನಿವಾರ ಸಂಜೆ ಯಥಾವತ್ತಾಗಿ 6 ಗಂಟೆಗೆ ಇಂದಿನಂತೆ ಉಪನ್ಯಾಸ ಜರುಗ್ತಾ ಇರ್ತವೆ. ಆಸಕ್ತರು ಹಿರಿಯರು ಜೊತೆಯಾಗಿ ನಮ್ಮ ಕಟ್ಟೆ ಕಾರ್ಯಕ್ರಮಗಳನ್ನ ಭಾಗಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕಂತ ವಿನಂತಿಸ್ಕೊಳ್ತಾ, ಇದೊಂದು ಮಾಹಿತಿ ನಿಮಗೆ. ಮತ್ತು ಇನ್ನೊಂದು, ನಮ್ಮ ಧಾರವಾಡ ಕಟ್ಟೆ ಹೊರತರುತ್ತಿರುವಂತಹ ಪರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ತಿಂಗಳು ಬರ್ತಾ ಇದೆ ವಿನೂತನವಾಗಿ. ನಿಮ್ಮ ಬರಹಗಳು, ಸಾಹಿತ್ಯಿಕ ಬರಹಗಳು, ಕತೆ, ಕವನ, ಪ್ರಬಂಧಗಳನ್ನ ಅಥವಾ ನಿಮ್ಮ ಜೀವನ ಅನುಭವಗಳನ್ನ, ವಿಮರ್ಶೆಗಳನ್ನ, ಸಂಶೋಧನೆಗಳನ್ನ ನಮ್ಮ ಮಾಸಪತ್ರಿಕೆಗೆ ಕಳಿಸಬಹುದು. ನಾವು ಆಗಾಗ್ಲೇ ನಮ್ಮ ಈ ಚಾಟ್ ಬಾಕ್ಸ್ ಅಲ್ಲಿ ನಾವು ಶೇರ್ ಮಾಡಿದೀವಿ. ನಮ್ಮ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾವ್ದಾದ್ರು ಸಂಶಯಗಳಿದ್ದರೆ ನಮ್ಮ ಯಾವುದೇ ಕಟ್ಟೆಯ ಸದಸ್ಯರನ್ನ ತಾವು ಸಂಪರ್ಕಿಸಬಹುದು ಅಂತ ಹೇಳಿ ವಿನಂತಿಸಿಕೊಳ್ತಾ, ಇವಾಗ ಅಧ್ಯಕ್ಷರ ನುಡಿ ಪ್ರೊಫೆಸರ್ ಡೋಣೂರ್ ಸರ್ ಅವರಿಗೆ ನಾನು ವಿನಂತಿಸಿಕೊಳ್ತೇನೆ. ಸರ್, ಎಲ್ಲರಿಗೂ ನಮಸ್ಕಾರ. ಬಸವೇಶ್ವರ, ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಕೇಳಿಸ್ತೀರಿ ಸರ್. ಧಾರವಾಡ ಕಟ್ಟೆಯ ನನ್ನ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ನೇಹಿತರಾದ ಡಾಕ್ಟರ್ ಶಿವಪೂಜಿ ಕೋಟಿ ಅವರ ಮಾತುಗಳನ್ನ ಕೇಳಿದ್ದೇವೆ. ಇಂಗ್ಲಿಷಿನ ಬಹಳ ಪ್ರಸಿದ್ಧ ನಾಟಕಕಾರ ಜಾನ್ ಡ್ರೈಡನ್ನ ಮಹತ್ವದ ನಾಟಕ ಆಲ್ ಫಾರ್ ಲವ್ ನಾಟಕದ ಕುರಿತು ಕೋಟಿ ಅವರು ಇಲ್ಲಿಯವರೆಗೆ ಮಾತನಾಡಿದರು. ಸುಮಾರು 60 ನಿಮಿಷಗಳ ಕಾಲ ಜಾನ್ ಡ್ರೈಡನ್ನ ಆಲ್ ಫಾರ್ ಲವ್ ನಾಟಕವನ್ನ ನೆಪವಾಗಿಟ್ಟುಕೊಂಡು ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ, ಇಂಗ್ಲಿಷ್ ರಂಗಭೂಮಿಯ ಬಗ್ಗೆ, ಇಂಗ್ಲಿಷ್ ನಾಟಕ ಪರಂಪರೆಯ ಬಗ್ಗೆ ಮತ್ತು ಹೇಗೆ ಮಹತ್ವದ ಇಂಗ್ಲಿಷ್ ನಾಟಕಕಾರರು ರೋಮನ್ ಐತಿಹಾಸಿಕ ಘಟನೆಗಳಿಗೆ ಪ್ರತಿಕ್ರಿಯೆ ನೀಡಿದರು, ಹೇಗೆ ರೋಮನ್ ಐತಿಹಾಸಿಕ ಘಟನೆಗಳನ್ನ ಇಟ್ಟುಕೊಂಡು ಅವರು ತಮ್ಮ ಮಹತ್ವದ ಐತಿಹಾಸಿಕ ನಾಟಕಗಳನ್ನು ಬರೆದರು ಎಂಬ ವಿಷಯದ ಕುರಿತು ಬಹಳ ಮಾರ್ಮಿಕವಾಗಿ ನಮಗೆಲ್ಲ ಮನದಂಟಾಗುವಂತೆ ಮಾತನಾಡಿದ್ದಾರೆ. ಶಿವಪೂಜಿ ಕೋಟಿ ಅವರು ಧಾರವಾಡ ಕಟ್ಟೆಗೆ ಆಗಾಗ ಬರ್ತಿರ್ತಾರೆ. ಈಗಾಗಲೇ ಅವರು ಸುಮಾರು 2-3 ಉಪನ್ಯಾಸಗಳನ್ನ ನೀಡಿದ್ದಾರೆ. ಬಹಳ ಚೆನ್ನಾಗಿ ತಯಾರಿ ಮಾಡಿಕೊಂಡು, ಬಹಳ ಶಿಸ್ತಿನಿಂದ, ಸಂಯಮದಿಂದ, ತಾಳ್ಮೆಯಿಂದ, ಅಷ್ಟೇ ನೇರವಾಗಿ, ಪರಿಣಾಮಕಾರಿಯಾಗಿ ಮಾತನಾಡ್ತಾರೆ. ಇದು ಅವರ ಕರ್ತವ್ಯ ಪ್ರಜ್ಞೆಯನ್ನ ಮತ್ತು ಅವರ ಸಾಹಿತ್ಯ ನಿಷ್ಠೆಯನ್ನ ಮತ್ತು ಅವರ ಬೋಧನಾ ನಿಷ್ಠೆಯನ್ನ
ಸೂಚಿಸ್ತದೆ. ಈ ನಾಟಕದ ವಸ್ತು ಕೂಡ ಇದೇ ಆಗಿದೆ. ನಾನು ಕರ್ತವ್ಯನಿಷ್ಠದ ಬಗೆಗೆ ಮಾತನಾಡಿದ್ನಲ್ಲ, ಈ ನಾಟಕದ ಪ್ರಮುಖ ವಸ್ತು ಕೂಡ ಕರ್ತವ್ಯನಿಷ್ಠೇ ಆಗಿದೆ. ಎಂಟನಿಯ ಕರ್ತವ್ಯನಿಷ್ಠೆ, ಆಸ್ ಎ ಕಿಂಗ್ ವಾಟ್ ಹಿ ಶುಡ್ ಡು, ಇದರ ಬಗೆಗೆ ನಾನು ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡ್ತೇನೆ. ಸ್ನೇಹಿತರೆ, ಕೋಟಿಯವರು ಆಗಲೇ ಡ್ರೈಡನ್ ನನ್ನ ಬಗ್ಗೆ ಮತ್ತು ಆಲ್ಫರ್ ಲವ್ ನಾಟಕದ ಬಗ್ಗೆ ಅನೇಕ ಒಳನೋಟಗಳನ್ನ ನೀಡಿದ್ದಾರೆ, ಅನೇಕ ಹೊಳವುಗಳನ್ನು ನೀಡಿದ್ದಾರೆ, ಅನೇಕ ಹೊಸ ಸಂಗತಿಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಮೂಲಕ ನಮ್ಮ ತಿಳುವಳಿಕೆಯನ್ನ, ನಮ್ಮ ಜ್ಞಾನದ ವಿಸ್ತಾರವನ್ನ ತಿಳುವಳಿಕೆ ವಿಸ್ತಾರವನ್ನ ಹೆಚ್ಚಿಸಿದ್ದಾರೆ. ಇದೇ ಧಾರವಾಡ ಕಟ್ಟೆಯ ಉದ್ದೇಶವಾಗಿದೆ. ನಮ್ಮ ಎಲ್ಲಾ ಉಪನ್ಯಾಸಗಳ ಉದ್ದೇಶ ನಮ್ಮ ತರುಣರ, ಯುವಕರ ಮತ್ತು ಯುವ ವಿದ್ವಾಂಸರ, ಯುವ ಉಪನ್ಯಾಸಕರ ಸಾಹಿತ್ಯದ ಅರಿವನ್ನು, ಸಾಹಿತ್ಯದ ತಿಳುವಳಿಕೆಯನ್ನು ಸೂಕ್ಷ್ಮಗೊಳಿಸುವುದು, ಸಂವೇದನಾಶೀಲಗೊಳಿಸುವುದು ಮತ್ತು ವೃದ್ಧಿಸುವುದೇ ಆಗಿದೆ. ಈ ನಿಟ್ಟಿನಲ್ಲಿ ಕೋಟಿಯವರು ಬಹಳ ಮಹತ್ವದ ಉಪನ್ಯಾಸವನ್ನ ಎಂದು ನೀಡಿದ್ದಾರೆ. ನೀವು ಅವರೊಂದಿಗೆ ಚರ್ಚೆಯನ್ನ ಮಾಡಬಹುದು. ನಾನು ಕೆಲವೇ ನಿಮಿಷಗಳಲ್ಲಿ ಈ ನಾಟಕದ ಬಗ್ಗೆ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನನಗೆ ಬಹಳ ಪ್ರಿಯವಾದ ನಾಟಕ. ನೋಡಿ, 3 ಜನ ಇಂಗ್ಲಿಷ್ ಬಹಳ ಮಹತ್ವದ ನಾಟಕಕಾರರು ಈ ವಸ್ತುವಿನ ಕುರಿತು ನಾಟಕಗಳನ್ನ ಬರೆದಿದ್ದಾರೆ. ಮೊದಲನೆಯ ನಾಟಕ ಶೇಕ್ಸ್ಪಿಯರ್ನದು ಎಂಟನಿ ಅಂಡ್ ಕ್ಲಿಯೋಪಾಟ್ರಾ ಅಂತ, ಎರಡನೆಯ ನಾಟಕ ಡ್ರೈಡನ್ನದ್ದು ಆಲ್ಫರ್ ಲವ್ ಅಂತ, ಮೂರನೇ ನಾಟಕ ಜಾರ್ಜ್ ಬರ್ನಾರ್ಡ್ ಶಾಂದು ಸೀಸರ್ ಅಂಡ್ ಕ್ಲಿಯೋಪಾಟ್ರಾ ಅಂತಕ್ಕಂಥ ನಾಟಕ. ಈ 3 ಜನ ಯುಗ ಪ್ರವರ್ತಕ ಇಂಗ್ಲಿಷ್, ಐರಿಷ್ ತುಂಬಾ ಮಹತ್ವದ ನಾಟಕಕಾರರು ಈ ರೋಮನ್ ರೋಮನ್ ಐತಿಹಾಸಿಕ ಸಂಗತಿಯನ್ನು ಇಟ್ಟುಕೊಂಡು ಮೂರು ಮಹತ್ವದ ನಾಟಕಗಳನ್ನ ಬರೆದಿದ್ದಾರೆ. ನಾಟಕಗಳನ್ನ ಬರೆದಿದ್ದಾರೆ. ಈ ನಾಟಕದ ಬಗ್ಗೆ ಕೋಟಿಯವರು ತುಂಬಾ ಪ್ರೀತಿಯಿಂದ ಮಾತನ್ನ ಆಡಿದ್ದಾರೆ. ಇಲ್ಲಿ ಇದೊಂದು ಶೇಕ್ಸ್ಪಿಯರ್ ನಾಟಕದಷ್ಟು ಸಂಕೀರ್ಣವಾದ ನಾಟಕ ಇದಲ್ಲ. ಎಂಟನಿ ಆಗ್ಲಿ, ಕ್ಲಿಯೋಪಾಟ್ರಾ ಆಗಲಿ ಶೇಕ್ಸ್ಪಿಯರ್ನ ಪಾತ್ರದಷ್ಟು ಬಹಳ ಜಟಿಲವೂ, ಕ್ಲಿಷ್ಟಕರವೂ, ಸಂಘರ್ಷಮಯವೂ, ನಾಟಕೀಯವೂ ಆಗಿಲ್ಲ. ಆದ್ರೂ ಕೂಡ ಇದು ಬಹಳ ಮಹತ್ವದ ನಾಟಕವೇ. ಇಲ್ಲಿ ಒಂದೇನಂದ್ರೆ ಡ್ಯೂಟಿ ಟು ಬ್ಯೂಟಿ ಅಂಡ್ ಒಂದೇನಂದ್ರೆ ರಾಜ್ಯ ಮತ್ತು ಪ್ರೀತಿ. ಒಬ್ಬ ರಾಜನ ನಿಷ್ಠೆ ಯಾವುದಕ್ಕೆ ಇರಬೇಕು, ತನ್ನ ದೇಶಕ್ಕೋ ಅಥವಾ ತನ್ನ ಭಾವನೆಗೋ ಅನ್ನೋದೇ ಬಹಳ ಮುಖ್ಯವಾದಂತ ವಿಷಯ. ಎಂಟನಿ ಪಾತ್ರ ಈ ದ್ವಂದ್ವದಲ್ಲಿ, ಈ ಸಂದಿಗ್ಧತೆಯಲ್ಲಿ ಸಿಲುಕಿ ಒದ್ದಾಡುತ್ತದೆ. ಒಂದೇನಂತಂದ್ರೆ, ತಾನು ಅಗಾಧವಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪ್ರೀತಿಸುವ ಕ್ಲಿಯೋಪಾತ್ರಳನ್ನ ಮದುವೆಯಾಗಿ ಅವಳೊಂದಿಗೆ ಸಂಸಾರ ಮಾಡಿಕೊಂಡು ಅಲೆಕ್ಸಾಂಡ್ರಿಯಾದಲ್ಲಿ ಇರಬಹುದು, ಈಜಿಪ್ಟ್ ಅಲ್ಲಿ ಇರಬಹುದು, ಅಥವಾ ತಿರುಗಿ ರೋಮಕ್ಕೆ ಹೋಗಬಹುದು ಅನ್ನುವುದು ಒಂದು ಪ್ರಶ್ನೆ. ಎರಡನೇದು, ಇಲ್ಲ, ನಾನೊಬ್ಬ ರಾಜ, ನನಗೆ ನನ್ನದೇ ಆದಂತ ಒಂದು ಬದ್ಧತೆ ಇದೆ, ನಾನು ವಿವಾಹಿತ, ನನಗೆ ಪತ್ನಿ ಇದ್ದಾಳೆ, 2 ಮಕ್ಕಳಿದ್ದಾರೆ, ನಾನು ಒಬ್ಬ ರಾಜನಾಗಿ, ಒಬ್ಬ ಪಾಲಕನಾಗಿ, ಒಬ್ಬ ಪ್ರಜೆಯಾಗಿ ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸಬೇಕು ಎನ್ನುವುದು ಇನ್ನೊಂದು ಸಂದಿಗ್ಧತೆ. ಈ ಸಂದಿಗ್ಧತೆಯನ್ನು ಈ ಪಾತ್ರ ವಿಲವಿಲ ಒದ್ದಾಡ್ತಾ ಇದೆ. ಆ ಮೂಲಕ ನಮಗೆ ಅನೇಕ ದರ್ಶನವನ್ನ ನೀಡ್ತಾ ಇದೆ. ಏಕೆಂದ್ರೆ ಪ್ರತಿಯೊಬ್ಬ ಸಾಧಕನ, ಶ್ರೇಷ್ಠ ವ್ಯಕ್ತಿಯ ಬದುಕಿನಲ್ಲಿ ಇಂಥ ನಿರ್ಣಾಯಕ ಘಟ್ಟಗಳು, ಇಂಥ ಸಂದಿಗ್ಧತೆಗಳು ಬರ್ತಿರ್ತವೆ. ಆದ್ರೆ ಪ್ರೀತಿ ಒಂದು ವ್ಯಕ್ತಿ ಅಥವಾ ಒಂದು ಭಾವಕ್ಕೆ ಕಟ್ಟಿ ಹಾಕ್ತದೆ. ಅಂದ್ರೆ ಪ್ರೀತಿಯಲ್ಲಿ ಸ್ವಾರ್ಥ ಇರ್ತದೆ. ಆದ್ರೆ ರಾಷ್ಟ್ರ ಪ್ರೇಮದಲ್ಲಿ, ರಾಷ್ಟ್ರಭಕ್ತಿಯಲ್ಲಿ, ರಾಷ್ಟ್ರೀಯತೆಯಲ್ಲಿ ಸ್ವಾರ್ಥ ಇರೋದಿಲ್ಲ. ಏನಾದ್ರೂ ಇದ್ರೆ ಅದು ರಾಷ್ಟ್ರೀಯ ಸ್ವಾರ್ಥ. ಅದು ಅಲ್ಲಿ ಮನಸ್ಸು ರಾಷ್ಟ್ರವ್ಯಾಪಿಯಾಗಿ ಮನಸ್ಸು ಕೆಲಸ ಮಾಡ್ತದೆ. ಪ್ರೀತಿಯಲ್ಲಿ ವ್ಯಕ್ತಿನಿಷ್ಠವಾಗಿ ಕೆಲಸ ಮಾಡ್ತಿರ್ತದೆ. ಹೀಗಾಗಿ ಒಬ್ಬ ರಾಜನಾದವನು, ಒಬ್ಬ ದೇಶಭಕ್ತ ಅಥವಾ ದೇಶಪ್ರೇಮಿ, ಈಗ ಗಾಂಧಿ ಅಂತವನು ಅಥವಾ ಪಟೇಲ್ರಂತವ್ರು, ಸುಭಾಷ್ ಚಂದ್ರ ಬೋಸ್ ಅಂತವ್ರು, ಇವ್ರನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಮನೆಯಲ್ಲಿ ಮಡದಿಯ ಮಾತುಗಳನ್ನ ಕೇಳ್ತಾ, ಮಕ್ಕಳ ಮಾತುಗಳನ್ನ ಕೇಳ್ತಾ ಮನೆಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ರಾಷ್ಟ್ರವನ್ನ ಕಟ್ಟುವವರು.
ರಾಷ್ಟ್ರವನ್ನ ಕಟ್ಟುವವರು, ರಾಷ್ಟ್ರದ ಹಿತದಲ್ಲಿ ಕೆಲಸ ಮಾಡುವವರು ಕುಟುಂಬವನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. ಕುಟುಂಬ ಕಟ್ಟುವವರು ರಾಷ್ಟ್ರವನ್ನು ಕಟ್ಟುವುದು ಬಹಳ ಕಷ್ಟದ ಕೆಲಸ. ಇಂಥ ಒಂದು ಪರಿಸ್ಥಿತಿ, ಮನಸ್ಥಿತಿ, ವಸ್ತುಸ್ಥಿತಿ ಈ ನಾಟಕದಲ್ಲಿ ಇದೆ ಅನ್ನೋದು. ಮತ್ತು ಈ ಆಂಟನಿ ಮತ್ತು ಕ್ಲಿಯೋಪಾತ್ರ ಇವರ ನಡುವಿನ ಪ್ರೀತಿಯ ವಿವಿಧ ಮಜಲುಗಳನ್ನ ಈ ನಾಟಕ ನಮ್ಮ ಗಮನ ಸೆಳೀತದೆ. ಒಂದೇನಂದ್ರೆ ಇಬ್ರು ರಾಜಕಾರಣಿಗಳು, ಸಮಸ್ಯೆ ಇರೋದು ಇಲ್ಲಿ. ಆಂಟನಿ ಒಬ್ಬ ರಾಜನಾಗಿರ್ತಾನೆ ಮತ್ತು ಕ್ಲಿಯೋಪಾಟ್ರ ರಾಣಿಯಾಗಿರ್ತಾಳೆ. ಇಬ್ಬರು ರಾಜಕಾರಣಿಗಳು ಪ್ರೀತಿಯಲ್ಲಿ ತೊಡಗುವುದೇ ಒಂದು ವಿಷಮವಾದಂತ ಪರಿಸ್ಥಿತಿ, ಒಂದು ವಿಚಿತ್ರವಾದಂತ ಸಂದರ್ಭ. ಏಕೆಂದ್ರೆ ಐ ಡೋಂಟ್ ಥಿಂಕ್ ದಟ್ ಟೂ ಪೀಪಲ್ ಕ್ಯಾನ್ ಲವ್ ಈಚ್ ಅದರ್. ಏಕೆಂದ್ರೆ ಅವರ ರಾಷ್ಟ್ರೀಯ ಬದ್ಧತೆ ಅದಕ್ಕೆ ಅಡೆತಡೆಯನ್ನ ಉಂಟು ಮಾಡ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಆಮೇಲೆ ಈ ಇಬ್ಬರ ಪ್ರೀತಿ ಏನಿದೆಯಲ್ಲ, ಇಬ್ಬರ ಪ್ರೀತಿಯ ಹಿಂದೆ ರಾಜಕೀಯ ಇದೆ, ರಾಜಕೀಯ ಉದ್ದೇಶ ಇದೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಆಂಟನಿ ಅಂತ ಒಬ್ಬ ಬಲಾಢ್ಯ ಧೀರ ರಾಜನ ಸಖ್ಯ ಆಶ್ರಯ ಇದ್ರೆ ತಾನು ಸುರಕ್ಷಿತ, ತನ್ನ ದೇಶ ಸುರಕ್ಷಿತ ಅಂತಕ್ಕಂಥ ಭಾವನೆ ಕ್ಲಿಯೋಪಾತ್ರದಲ್ಲಿ ಇರ್ತದೆ. ಇನ್ನು ಕ್ಲಿಯೋಪಾತ್ರಳಂತ ಅದ್ಭುತ ರೂಪವತಿ ಸಿಗೋದಾದ್ರೆ, ಅವಳ ಮೂಲಕ ಈಜಿಪ್ಟ್ ತನ್ನ ಕೈಗೆ ಸಿಗೋದಾದ್ರೆ ತನ್ನ ಸಾಮ್ರಾಜ್ಯವನ್ನ ಇನ್ನೂ ವಿಸ್ತಾರ ಮಾಡಬಹುದು ಎಂಬ ಒಂದು ರಾಜಕೀಯ ಮಹತ್ವಾಕಾಂಕ್ಷ ಆಂಟೋನಿಯಲ್ಲೂ ಇರುತ್ತದೆ. ಹೀಗಾಗಿ ಇಬ್ಬರು ಪ್ರೀತಿಯನ್ನ ರಾಜಕೀಯಗೊಳಿಸಲಿಕ್ಕೆ ಅಥವಾ ರಾಜಕೀಯ ಲಾಭವನ್ನು ತಂದುಕೊಳ್ಳಲಿಕ್ಕೆ ತಮ್ಮ ವ್ಯಕ್ತಿಗತ ಪ್ರೀತಿಯನ್ನ ಬಳಸ್ಕೋತಾರೆ ಅಂತ ನನಗೆ ಅನಿಸ್ತದೆ. ಇಲ್ಲಿ ಅನೇಕ ಪಾತ್ರಗಳು ಬರ್ತವೆ, ಅದ್ರ ಬಗೆಗೆ ಆಗಲೇ ಕೋಟಿಯವರು ಮಾತನಾಡಿದ್ರು. NTTS, ಡೋಲಾಬೆಲ್ಲ, ಆಮೇಲೆ ಕೊನೆಗೆ ಇಬ್ರು ಸತ್ತು ಹೋಗ್ತಾರೆ. ಅದರೆಲ್ಲ ಆ ವಿವರವನ್ನ ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದ್ರ ಒಂದೇನಂದ್ರೆ, ಇಲ್ಲಿ ಆಂಟನಿ ಪತ್ನಿ ಈಜಿಪ್ತಿಗೆ ಬರ್ತಾಳೆ, ಅಕ್ಟೇವಿಯಾ ಅಂತ ಅವಳ ಹೆಸರು. ತನ್ನ ಇಬ್ರು ಮಕ್ಕಳನ್ನ ಕರೆದುಕೊಂಡು ಬರ್ತಾಳೆ. ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮಹಿಳೆ ದಾರಿ ತಪ್ಪಿದ ಗಂಡನನ್ನ ಸರಿದಾರಿಗೆ ತರೋದು ಹೇಗೆ? ಒಂದು ತನ್ನ ನಂಬಿಗಸ್ತರನ್ನು ಕಳಿಸ್ಕೊಡ್ತಾಳೆ, ಇಲ್ಲ ಅಂದ್ರೆ ಮಕ್ಕಳನ್ನು ಕಳಿಸ್ಕೊಡ್ತಾಳೆ. ಇಲ್ಲಿ ಅಕ್ಟೋವಿಯಾ ತನ್ನ ಬೆಳೆದ ಇಬ್ಬರು ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಈಜಿಪ್ಟಿಗೆ ಬಂದು ಅವ್ರಿಗೆ ಹೇಳ್ತಾಳೆ, ನೋಡಮ್ಮ, ನಿಮ್ಮ ತಂದೆ ಹತ್ರ ಹೋಗ್ರಿ, ತಂದೆಯನ್ನ ತಪ್ಕೊಂಡು ಅವನಿಗೆ ಹೇಳ್ರಿ, ಅಪ್ಪ ಬಂದ್ಬಿಡು, ನೀನು ನಮ್ಮ ಜೊತೆ ನಮ್ಮ ದೇಶಕ್ಕೆ ಬಂದ್ಬಿಡು ಅಂತ. ನೀವು ಅವನನ್ನ ಒಂದು ರೀತಿಯ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾಳೆ. ಅವರು ಮಾಡ್ತಾರೆ. ಇಬ್ಬರು ಹೆಣ್ಣು ಮಕ್ಕಳು ಹೋಗಿ ಆಂಟನಿಯನ್ನ ತಪ್ಪಿಕೊಂಡು ಬಂದ್ಬಿಡಪ್ಪ ನಮ್ ಜೊತೆ, ಅಪ್ಪ ಬಂದ್ಬಿಡು ಅಂತಂದಾಗ ಅವಾಗ ತಂದೆ ಆಗ್ಬಿಡ್ತಾನೆ. ಅವನು ಪ್ರೇಮಿ ಆಗೋದಿಲ್ಲ. ಅವಾಗ ಕ್ಲಿಯೋಪಾತ್ರ ಬಹಳ ಮಹತ್ವದ ಅನಿಸೋದಿಲ್ಲ. ನನ್ನ ಮಗ ಅನ್ನೋದು ಅದು ಆ ಸಂಬಂಧ ಇದೆಯಲ್ಲ, ಅದು ಅದ್ಭುತವಾದಂತ ಸಂಬಂಧ. ಆದ್ರೆ ಏನಾಗ್ತದೆ ಅಂದ್ರೆ, ಅದು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ದಿನಗಳಲ್ಲಿ ಮತ್ತೆ ಆಂಟನಿಯಲ್ಲಿ ಬದಲಾವಣೆ ಸಂಭವಿಸ್ತವೆ. ಮತ್ತೆ ಅವನು ಕ್ಲಿಯೋಪಾತ್ರಳ ಬೆನ್ನತ್ತಿ ಹೋಗ್ತಾನೆ. ಇನ್ನು ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಶೇಕ್ಸ್ಪಿಯರ್ ಮತ್ತು ಡ್ರೈಡನ್ ಇಬ್ಬರು ನಾಟಕಕಾರರು, ಇಂಗ್ಲಿಷ್ ನಾಟಕಕಾರರು. ಡ್ರೈಡನ್ ಮತ್ತು ಶೇಕ್ಸ್ಪಿಯರ್ನ ಮಧ್ಯೆ ಬಹಳ ಅಂತರವಿದೆ, ಬಹಳ ವ್ಯತ್ಯಾಸವಿದೆ. ಪ್ರತಿಭೆಯಲ್ಲಿ, ಕಲ್ಪಕತೆಯಲ್ಲಿ, ಸೃಜನಶೀಲತೆಯಲ್ಲಿ, ಬದುಕಿನ ಬಗೆಗಿನ ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ, ಅರಿವಿನಲ್ಲಿ ಇಬ್ಬರ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಆದರೂ ಇಬ್ಬರು ಇಂಗ್ಲಿಷಿನ ಮಹತ್ವದ ನಾಟಕಕಾರರು. ಒಂದೇ ವಸ್ತುವನ್ನು ಇಟ್ಟುಕೊಂಡು ಇಬ್ಬರು ನಾಟಕಕಾರರು ವಿಭಿನ್ನ ನಾಟಕಗಳನ್ನ ಬರೆದಿದ್ದಾರೆ. ಈ ಎರಡು ನಾಟಕಗಳ ನಡುವಿನ ವ್ಯತ್ಯಾಸದ ಬಗ್ಗೆ ನಾನು 1 ಅಥವಾ 2 ನಿಮಿಷ ಮಾತನಾಡಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಶೇಕ್ಸ್ಪಿಯರ್ ನಾಟಕದಲ್ಲಿ ಆ ನಾಟಕದ ಕ್ರಿಯೆ, ಆಂಟನಿ ಕ್ಲಿಯೋಪಾಟ್ರ ನಾಟಕದ ಕ್ರಿಯೆ ಇಟಲಿ, ಗ್ರೀಸ್ ಮತ್ತು ಈಜಿಪ್ತಿನಲ್ಲಿ ಜರುಗುತ್ತದೆ. ಆದ್ರೆ ಡ್ರೈಡನ್ನ ನಾಟಕದ ಕ್ರಿಯೆ, ಇಡೀ ಸಂಪೂರ್ಣ ಕ್ರಿಯೆ ಕೇವಲ ಅಲೆಕ್ಸಾಂಡ್ರಿಯಾ ದೇಶದಲ್ಲಿ ಜರುಗುತ್ತದೆ. ಇದು ಒಂದು ವ್ಯತ್ಯಾಸ. ಎರಡನೆಯದು, ಶೇಕ್ಸ್ಪಿಯರ್ನ ನಾಟಕ ಅದು ಐತಿಹಾಸಿಕ ವಿವರಗಳ ಆಧಾರಿತ ನಾಟಕ. ಇಟ್ ಇಸ್ ಎಂಟೈರ್ಲಿ ಫುಲ್ಲಿ ಬೇಸ್ಡ್ ಆನ್ ರೋಮನ್ ಹಿಸ್ಟೋರಿಕಲ್ ಫ್ಯಾಕ್ಟ್ಸ್. ಮತ್ತು ರೋಮ ರುದ್ರ ನಾಟಕ. ಆದ್ರೆ ಡ್ರೈಡನ್ ನಾಟಕ ಒಂದು ರೊಮ್ಯಾಂಟಿಕ್ ನಾಟಕ, ಅದು ರೊಮ್ಯಾಂಟಿಕ್ ಟ್ರೆಜಿಡಿ. ಇಟ್ಸ್ ಎ ಸಿಂಪಲ್ ರೊಮ್ಯಾಂಟಿಕ್ ಟ್ರೆಜಿಡಿ. ಇದು ಎರಡನೇ ವ್ಯತ್ಯಾಸ.
ಮೂರನೇದು ಶೇಕ್ಸ್ಪಿಯರ್ನ ಕ್ಲಿಯೋಪಾತ್ರ, ಅವಳು ಮೋಸಗಾರಳು ಮತ್ತು ಉದಾತ್ತಳು ಆಗಿರ್ತಾಳೆ. ಮ್ಯಾನಿಪುಲೇಟಿವ್ ಅಂಡ್ ನೋಬಲ್ ಎರಡೂ ಕ್ವಾಲಿಟೀಸ್ಗಳು ಅವನಲ್ಲಿದ್ದಾವೆ. ಹೀಗಾಗಿ ಶೇಕ್ಸ್ಪಿಯರ್ನ ಕ್ಲಿಯೋಪಾತ್ರ ನಮ್ಮ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ ಬಹಳ ದೀರ್ಘಕಾಲಿಕ ಪರಿಣಾಮವನ್ನ ಬೀರ್ತಾಳೆ. ಅವಳ ಮಾತಾಗಿರ್ಬೋದು, ಕ್ರಿಯೆ ಆಗಿರ್ಬೋದು, ಅವಳು ಕೊನೆಗೆ, ನಾಟಕದ ಕೊನೆಗೆ ಅವಳು ಸಾಯುವ ರೀತಿ ಆಗಿರ್ಬೋದು, ಇದೆಲ್ಲದರ ಮೂಲಕ ನಮ್ಮ ಮನಸ್ಸಿನಲ್ಲಿ ಅವಳ ವ್ಯಕ್ತಿತ್ವ ಹಚ್ಚ ಹಸಿರಾಗಿ ನಿಂತು ಬಿಡ್ತದೆ, ನಿಂತು ಬಿಡ್ತದೆ. ಆ ಶಕ್ತಿ, ಆ ಫೋರ್ಸ್ ಶೇಕ್ಸ್ಪಿಯರ್ನಲ್ಲಿ ಇದೆ. ಹೀಗಾಗಿ ಏಕಕಾಲಕ್ಕೆ ಅವಳು ಮೋಸಗಾರಳು ಮತ್ತು ಉದಾತ್ತಳು ಆಗಿರ್ತಾಳೆ. ಆದ್ರೆ ಡ್ರೈಡನ್ನ ಕ್ಲಿಯೋಪಾತ್ರ ಸಾಮಾನ್ಯವಾದ ಹೆಣ್ಣು ಮಗಳು. ಇನ್ನೊಂದು ಶೇಕ್ಸ್ಪಿಯರ್ನ ಕ್ಲಿಯೋಪಾತ್ರ ಪಾತ್ರ ಸಂಕೀರ್ಣವಾಗಿದೆ, ಬಹಳ ಸಂಕೀರ್ಣವಾಗಿದೆ. ಕ್ಲಿಯೋಪಾತ್ರಳ ಪಾತ್ರ, ಡ್ರೈಡನ್ ನಾಟಕದಲ್ಲಿ ಕ್ಲಿಯೋಪಾತ್ರ ಪಾತ್ರ ಏನಿದೆಯಲ್ಲ, ಭಾವನಾ ಜೀವಿಯಾದಂತ ಪಾತ್ರ ಆಗಿದೆ. ಇಂಥ ಅನೇಕ ವ್ಯತ್ಯಾಸಗಳನ್ನ ನಾವು ಗುರುತಿಸಬಹುದು. ಸಾಧ್ಯವಾದ್ರೆ ಧಾರವಾಡಕಟ್ಟೆಯ ಪರವಾಗಿ ಮತ್ತೊಂದು ವಿಶೇಷ ಉಪನ್ಯಾಸವನ್ನ ಏರ್ಪಡಿಸಿ ಈ 3 ನಾಟಕಗಳ ಬಗ್ಗೆ ಒಂದು ತುಲನಾತ್ಮಕವಾದ ಉಪನ್ಯಾಸವನ್ನ ನೀಡ್ಲಿಕ್ಕೆ ಯಾರನ್ನಾದ್ರೂ ನಾವು ಕೇಳ್ಕೊಳ್ಬಹುದು. ಶೇಕ್ಸ್ಪಿಯರ್, ಜಾರ್ಜ್ ಬರ್ನಾರ್ಡ್ ಶಾ ಮತ್ತೆ ಡ್ರೈಡನ್. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಸ್ನೇಹಿತರೆ, ನಾಳೆ ಸಂಜೆ ನಾವು ಮತ್ತೆ ಭೇಟಿಯಾಗೋಣ. ಕುವೆಂಪು ಅವರ ಜನ್ಮದಿನದ ನಿಮಿತ್ತ ಅವರ ಮನೆಗಳಲ್ಲಿ ಮದುಮಗಳು ಕಾದಂಬರಿಯ ಕುರಿತು ಒಂದು ಮರು ಓದುವನ್ನ ನಾವು ಧಾರವಾಡಕಟ್ಟೆಯಿಂದ ನಾಳೆ ಏರ್ಪಡಿಸಿದ್ದೇವೆ. ಕನ್ನಡದ ಮಹತ್ವದ ಲೇಖಕರಾದ ಡಾಕ್ಟರ್ ಗುರುಪಾದ ಮರಿಗುದ್ದಿ ಅವರು ಮತ್ತು ಹೆಗಡೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆಗಳಲ್ಲಿ ಮದುಮಗಳು ಕಾದಂಬರಿಯ ಕುರಿತು ಮಾತನಾಡಲಿದ್ದಾರೆ. 18ರಂದು, ದಿನಾಂಕ 26ರಂದು ಕವಿ ದಿನದ ನಿಮಿತ್ತ, ದ.ರಾ. ಬೇಂದ್ರೆ ಅವರ ಜನ್ಮದಿನದ ನಿಮಿತ್ತ ಅವರ ಸಖಿ ಗೀತ ಖಂಡಕಾವ್ಯದ ಕುರಿತು ಒಂದು ವಿಶೇಷವಾದ ಉಪನ್ಯಾಸವನ್ನ ಏರ್ಪಡಿಸಿದ್ದೇವೆ. ಧಾರವಾಡದ ಬಸು ಬೇವಿನಗಿಡದ್ ಮತ್ತು ಹುಬ್ಬಳ್ಳಿಯ ಮಹಾಂತ ನಂದೂರ್ ಅವರು ಬೇಂದ್ರೆ ಅವರ ಸಖಿ ಗೀತ ಖಂಡಕಾವ್ಯದ ಕುರಿತು ಮಾತನಾಡಲಿದ್ದಾರೆ. 2 ಬಹಳ ವಿಶೇಷವಾದ ಉಪನ್ಯಾಸಗಳು, ಅನೇಕ ಹೊಸ ವಿಚಾರಗಳು, ಸಂಗತಿಗಳು, ಹೊಸ ಹೊಸ ಅನುಭವಗಳು ನಮಗೆ ಸಿಗಲಿವೆ. ದಯವಿಟ್ಟು ಈ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಧಾರವಾಡಕಟ್ಟೆಯಲ್ಲಿ ನನ್ನ ಪ್ರೀತಿ, ವಿಶ್ವಾಸ ಸದಾ ಕಾಲ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಧ್ಯಕ್ಷರ ನುಡಿಯ ಜೊತೆಗೆ ಚರ್ಚೆ ಉಪನ್ಯಾಸವನ್ನ ಹೆಚ್ಚು ಬೆಳೆಸಿದ್ದಕ್ಕಾಗಿ. ಇವಾಗ ಮುಕ್ತ ಚರ್ಚೆ, ಪ್ರಶ್ನೆಗಳನ್ನ ಕೇಳಬಹುದು, ಮಾಹಿತಿಗಳನ್ನ ಪೂರಕವಾಗಿ ಹೇಳ್ಬೋದು. ಸಾಹಿತ್ಯ ಆಸಕ್ತರಲ್ಲಿ ವಿನಂತಿಸಿಕೊಳ್ತಾರೆ. ಯಾರೋ ಸದಾನಂದ್ ಹಿರೇಮಠ್ ಅನ್ನೋರು ಕೈ ಎತ್ತಿದ್ರು. ಬಸಯ್ಯ ಅವ್ರೆ ಗಮನಿಸ್ಲಿಲ್ಲ ಸರ್. ದಯವಿಟ್ಟು ಸರ್ ಹಿರೇಮಠ್ ಸರ್, ಸದಾನಂದ್ ಸರ್ ನೀವು ಕೇಳ್ಬೋದು ಸರ್ ಪ್ರಶ್ನೆ ಅಥವಾ ಮಾತನಾಡಬಹುದು ಸರ್. ಸರ್ ಅವರು ಬಹುಶಃ ಸರ್ ಲೈನ್ ಅಲ್ಲಿ ಇಲ್ಲ, ಕಾಲ್ಮೋಟ್ ಮಾಡಿದ್ದಾರೆ. ಮತ್ತೆ ಯಾರಾದ್ರು ಇದ್ರೆ ಕೇಳಿ ಸರ್. ಸಾಹಿತ್ಯಾಸಕ್ತರಲ್ಲಿ ಏನು ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಹಂಚ್ಕೊಳ್ಬಹುದು ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ, ಅಥವಾ ನಮ್ಮ ಒಟ್ಟು ಧಾರವಾಡ ಕಟ್ಟೆಯ ಕಾರ್ಯಕ್ರಮದ ಕೆಲಸಗಳ, ಸಾಹಿತ್ಯಿಕ ಚಟುವಟಿಕೆಗಳ ಕುರಿತು ನಿಮ್ಮ ಅನಿಸಿಕೆಗಳನ್ನ, ಅಥವಾ ಇವತ್ತಿನ ಬಹಳ ಮುಖ್ಯವಾಗಿ ಜಾನ್ ಡ್ರೈಡನ್ ಅವರ ಲವ್ ಫಾರ್ ಆಲ್ ಫಾರ್ ಲವ್ ಕೃತಿಯ ಬಗ್ಗೆ ಉಪನ್ಯಾಸ ಶಿವಪೂಜಿ ಕೋಟಿ ಸರ್ ನೀಡಿದ್ದಾರೆ. ಏನಾದ್ರು ಪ್ರಶ್ನೆಗಳು ಇಲ್ದಿದ್ರೆ ನಾವು ಕಾರ್ಯಕ್ರಮವನ್ನ ಮುಗಿಸಬಹುದು. ಕಲಂದರ್ ಸರ್ ಅವರು ರೈಸ್ ಮಾಡಿದ್ದಾರೆ. ಸರ್ ನೀವು ಕೇಳ್ಬೋದು ಸರ್, ಮಾತಾಡಿ ಸರ್. ಕಲಂದರ್ ಸರ್. ಕಲಂದರ್ ಸರ್. ಸರ್, ಈಗ ಅಧ್ಯಕ್ಷರು ಹೇಳಿದ್ರಲ್ಲ ಇನ್ನೇ 2 ಕಾರ್ಯಕ್ರಮಗಳ ಬಗ್ಗೆ, ಸರ್, ಸಖಿ ಗೀತಾ ಮತ್ತು ಮಲೆಯಲ್ಲಿ ಮದುಮಗಳು, ಅದನ್ನ ಆಫ್ಲೈನ್ ಆನ್ಲೈನ್ ಕಾರ್ಯಕ್ರಮಗಳು ಸರ್. ಮಲೆಗಳಲ್ಲಿ ಮದುಮಗಳು ನಾಳೆ ಇರೋದು ಆನ್ಲೈನ್ ಇರುತ್ತೆ ಸರ್. ಖಂಡಕಾವ್ಯದು ನನಗೆ ಅದು 26 ಇರೋದು. 26 ಇದೆ ಸರ್.
ಅದು ನಮಗೆ ಲಿಂಕ್ ಕಳಿಸಿ ಸರ್ ನಾವು ಕಳಿಸ್ತೀವಿ ಸರ್. ನೀವು ಗ್ರೂಪ್ ಅಲ್ಲಿ ನಾಳೆ ಯಾವಾಗ ಕಳಿಸ್ತೀರಿ? ಸರ್ ನಾಳೆ ಬೆಳಗ್ಗೆ ಕಳಿಸ್ಬೇಕು. ಆಗ್ಲಿ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಚಾಟ್ ಬಾಕ್ಸ್ ಅಲ್ಲಿ ಬಸವರಾಜ್ ಹೂಗಾರ್ ಸರ್ ಒಳ್ಳೆ ಉಪನ್ಯಾಸ ಕಾರ್ಯಕ್ರಮ ಅಂತ ಹೇಳಿ ಅವರು ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಬಸವರಾಜ್ ಸರ್. ಎಸ್ ಟಿ ಹಿರೇಮಠ್ ಸರ್ ಅವರು ಇದ್ದಾರೆ. ವಿಜಯ್ ಕುಮಾರ್ ಕಟಿಗಳ್ಳಿ ಮಠ್ ಸರ್ ಕೂಡ ಇದ್ದಾರೆ. ಸರ್ ಏನಾದ್ರು ನಿಮ್ಮ ಅನಿಸಿಕೆಗಳು? ಚಂದ್ರು ಗುರುನಾಥ್ ಬಡಿಗರ್ ಸರ್. ಸರ್ ಹೇಳಿ ಸರ್. I congratulate Koti sir for a comprehensive discussion. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾತಾಡಿದ್ರಿ, ಎಲಾಬರೇಟ್ ಆಗಿತ್ತು. ಥ್ಯಾಂಕ್ ಯು ಸರ್. ಬೇರೆ ಬೇರೆ ಇನ್ಕ್ಲೂಡಿಂಗ್ ಶೇಕ್ಸ್ಪಿಯರ್ ಅವರ ಆಂಟನಿ ಅಂಡ್ ಕ್ಲಿಯೋಪಾಟ್ರಾ ಮತ್ತೆ ಡ್ರೈಡನ್ ಅವರ ಆಲ್ ಫಾರ್ ಲವ್ ಎರಡನ್ನೂ ತುಲನಾತ್ಮಕವಾಗಿ ಚರ್ಚಿಸಿದ್ರಿ. ಇಟ್ ವಾಸ್ ಎ ನೈಸ್ ಟಾಕ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಬಡಿಗರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ ಯಾರಾದ್ರೂ ಕೇಳಬಹುದು, ಇಲ್ದಿದ್ರೆ ಕಾರ್ಯಕ್ರಮ ಮುಗಿಸುವ ಹಂತದಲ್ಲಿ. ಹಲೋ ಸರ್. ಆನಂದ್ ಬೇರದರ್ ಸರ್, ಹೇಳಿ ಸರ್. ಆನಂದ್ ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ನನ್ನೊಂದು ಪ್ರಶ್ನೆ ಇದೆ ಸರ್. ಹೇಳಿ ಆನಂದ್ ಅವರೇ. ಈಗೆಲ್ಲ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ತಮಗೆ ಧನ್ಯವಾದಗಳು. ಹಾಗೂ ಧಾರವಾಡ ಕಟ್ಟೆಯ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನೋ ಬಾರ್ಬಸ್ದು ವಿಚಿತ್ರ ಸಾವಿನ ಸಂಗತಿಯನ್ನು ಕಾಣ್ತೀವಿ ಸರ್. ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಸರ್, ಈಗ 2 months ಬಿಫೋರ್ ಜಮಖಂಡಿ ಕಮತಿ ಸರ್ ಅವರ ಸಾವಿನ ಸಂಗತಿ ಹೇಳಿದ್ರು ಸರ್. ಅವಾಗ ಬಸವರಾಜ್ ಸರ್ ಅಥವಾ ಕಮತಿ ಸರ್ ಹೇಳಿದ್ರು ಸರ್, ಈ ಏನೋ ಬಸ್ ಆಂಟೋನಿ ಇವನ ಯಾರು ಆಕ್ಟೇವಿಯಸ್ ಸೀಸರ್ಗೆ ಲೆಟರ್ ಬರೀತಾನೆ ಸರ್. ಏನೋ ಬಾರ್ಬಸ್ನ ಏನು ಮಾಡ್ಬೇಡ, ಅವ್ನ ಕೊಲ್ಬೇಡ, ಅವ ಒಳ್ಳೆ ಒಂದು ಸೇವಕ ಅಂತ ಹೇಳಿ ಬರೀತಾನೆ ಸರ್. ಅದು ಆ ಆಂಟೋನಿ ಆಕ್ಟೇವಿಯಸ್ ಸೀಸರ್ ಓದ್ ಕೊಡ ಅಂತ ಹೇಳಿ ಹೇಳಿರ್ತಾನೆ ಸರ್ ಏನೋ ಬಾರ್ಬಸ್. ಆದ್ರೆ ಓದ್ಬೇಡ ಅಂತ ಹೇಳಿರ್ತಾನೆ ಸರ್. ಬಟ್ ಏನೋ ಬಾರ್ಬಸ್ ಮಧ್ಯದಲ್ಲಿ ಇದನ್ನ ಓದ್ತಾನೆ ಸರ್. ಈ ಏನೋ ಬಾರ್ಬಸ್ ಒಳ್ಳೆಯವನದಾನ, ಆದ್ರೆ ಅವ್ನಿಗೆ ಏನು ಮಾಡ್ಬೇಡ ಅಂತ ಹೇಳಿ ಇದನ್ನ ಓದಿದ್ ನೋಡಿನೇ ಅವನ ಒಂದು ಹೃದಯ ಉಕ್ಕಿ ಬಂದು ಸತ್ತು ಬಿಡ್ತಾನೆ ಅಂತ ಹೇಳಿದ್ರಿ ಸರ್. ಬಟ್ ಜಸ್ಟ್ ನೀವು ಒಂದು ಹೇಳಿದ್ರಿ ಸರ್, ಅವ ಆಕ್ಟೇವಿಯಸ್ ಸೀಸರ್ ಅವನ ಆಸ್ಥಾನದೊಳಗೆ ಒಬ್ಬನ ಕೊಲ್ತಾನು. ಹಂಗಾಗಿ ಆಂಟೋನಿ ಇವ ಏನೋ ಬಾರ್ಬಸ್ ಆಸ್ತಿ ಬಿಟ್ಟು ಹೋಗಿರ್ತಾನಲ್ಲ ಸರ್ ಆಂಟೋನಿ ಹತ್ರ, ಅದನ್ನ ಕೊಟ್ಟು ಕಳಿಸಿದ. ಆ ನಂತರ ಅವನ ಯಾರು ಆಕ್ಟೇವಿಯಸ್ ಸೀಸರ್ ಅವ ಆತ್ಮಹತ್ಯೆ ಮಾಡಿರ್ತಾನಲ್ಲ ಸರ್, ಅಲ್ಲೊಬ್ಬನನ್ನ ಅವನನ್ನ ನೋಡಿ ಇವ ಗಾಬರಿಗೊಂಡು ಸತ್ತ ಹೇಳಿದ್ರಿ ಸರ್. ಇದ್ರಾಗ ಯಾವ್ದು ಸತ್ಯ ಅಂತೇಳಿ ಸ್ವಲ್ಪ ಕ್ಲಾರಿಫೈ ಆಗ್ಬೇಕಾಗಿತ್ತು ಸರ್. ಓಕೆ, ಇಲ್ಲಿ ನಿಮ್ಗೆ ನನ್ನ ಓದಿದ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಬಿರಾದರ್ ಅವ್ರೆ, ಅವನು ಏನು ಹೋಗಿ ಸೇರ್ಕೊಂಡಾಗ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಅಷ್ಟೊತ್ತಿಗೆ ಆಂಟೋನಿಯೋ ಒಂದು ಶಕ್ತಿ ಕುಂದಿ ಹೋಗಿರುತ್ತೆ. ಆಂಟೋನಿಯನ್ನ ಬಿಟ್ಟು ಜನಗಳು ಬೇರೆ ಬೇರೆ ಅವನ ಜೊತೆಗೆ ಸೇರ್ತಾ ಇರ್ತಾರೆ. ಇದು ಪ್ರಚಲಿತ ಒಂದು ರಾಜಕಾರಣದ ವ್ಯವಸ್ಥೆಯನ್ನು ನಿಮಗೆ ತಿಳಿಸುತ್ತೆ. ಇಲ್ಲಿ ನನಗೆ ಬಂದಿರೋ ರೆಫರೆನ್ಸ್ ಪ್ರಕಾರ ಅವನು ಆಲ್ರೆಡಿ ಅಲ್ಲಿ ಹೋದ್ಮೇಲೆ ಅದು ಅವನಿಗೆ ಗೊತ್ತಾಗುತ್ತೆ. ಇಲ್ಲಿ ಏನ್ ಮಾಡ್ತಾನೆ, ಇಲ್ಲಿ ಆಕ್ಟೇವಿಯಸ್ ಸೀಸರ್ ಅಂತಂದ್ರೆ, ಆಕ್ಟೇವಿಯಸ್ ಸೀಸರು ಯಾರ್ಯಾರು ಅವನ ಪಕ್ಷಕ್ಕೆ ಅವನ ಗುಂಪಿಗೆ ಬಂದಿರ್ತಾರೆ ಅವ್ರನ್ನ ಯುದ್ಧದ ಮೊದಲ ಸಾಲಿನಲ್ಲಿ ನಿಲ್ತಾನೆ. ಇಲ್ಲಿ ಅಲೆಕ್ಸಾಸ್ ಅನ್ನುವವನನ್ನ ಆಕ್ಟೇವಿಯಸ್ ನೇಣು ಹಾಕಿದ. ಯಾಕೆ ಅಂತಂದ್ರೆ, ಇವನು ಆ ಕಡೆ ಒಂದು ರಿಲಯಬಿಲಿಟಿ ಇಲ್ದೇನೆ ಈ ಕಡೆ ಬಂದಿದ್ದಾನೆ. ನಾಳೆ ಇವನು ನನಗೂ ಕೂಡ, ನಾನು ಕ್ಷೀಣ ಆದ್ಮೇಲೆ ನನಗೂ ಹಿಂಗೆ ಮಾಡ್ತಾನೆ ಅನ್ನೋ ಒಂದು ಅನುಮಾನದಿಂದ ಅವನ ಮೇಲೆ ಇಲ್ಲದೆ ಇರುವಂತ ಒಂದು ರಿಲಯಬಿಲಿಟಿ ಇಂದ ಅವನನ್ನ ನೇಣು ಹಾಕ್ತಾನೆ. ಇದು ಈ ಚೀನೋ ಬಾರ್ಬಸ್ಗೆ ಬಹಳ ಯೋಚನೆ ಮಾಡ್ತಾನೆ. ಇಲ್ಲ, ನಾನು ಆಂಟೋನಿಯನ್ನ ಬಿಟ್ಟು ಬಂದು ತಪ್ಪು ಮಾಡಿದೆ, ಒಂದು ಅಲ್ಪ ತೃಪ್ತಿಗಾಗಿ ಬಿಟ್ಟು ಬಂದೆ ಅಂತ ತಪ್ಪು ಮಾಡಿದೆ ಅಂತ ಗೊತ್ತಾದಾಗ ಈ ಎರಡೂ ಕಾಕತಾಳೀಯ ಆಗ್ತವೆ. ಅದ್ರ ಜೊತೆಗೆ ಆಂಟೋನಿಯೋ ಏನ್ ಮಾಡ್ತಾನೆ ಅಂತಂದ್ರೆ,
ಅವನು ಬಿಟ್ಟು ಹೋದಂತ ಸ್ವತ್ತಿನ ಜೊತೆಗೆ ಅವನಿಗೆ ಕೊಡುಗೆಯನ್ನು ಕಳಿಸ್ತಾನೆ. ಕೊಡುಗೆಯನ್ನು ಕಳಿಸಿದ್ದು ಸುದ್ದಿ ಬರುತ್ತದೆ. ಈ ಕೊಡುಗೆ ಸುದ್ದಿ ಬಂದ ತಕ್ಷಣನೇ ಇನ್ನೊಬ್ಬ ಬಸ್ಗೆ ನಾಚಿಕೆ ಆಗುತ್ತೆ. ನಾನು ಎಂಥ ಮನುಷ್ಯನನ್ನ ಬಂದು ಇಲ್ಲಿ ನಾನು ಬರೀ ಅಧಿಕಾರ ವ್ಯಾಮೋಹ ಮತ್ತು ಬೇರೆ ಪವರ್ ಸೆಂಟ್ರಿಕ್ ಆಗಿರುವಂತ ಮನುಷ್ಯನನ್ನ ನಾನು ಸೇರ್ಕೊಂಡಿಲ್ಲ ಅಂತ ತಿಳ್ಕೊಂಡು ಅವನಿಗೆ ಗಿಲ್ಟ್ ಕಾಡಿ, ಅಪರಾಧ ಪ್ರಜ್ಞೆ ಕಾಡಿ ಅವನು ತನ್ನಷ್ಟಕ್ಕೆ ತಾನೇ ಆತ್ಮಹತ್ಯೆಯನ್ನ ಮಾಡ್ಕೋತಾನೆ. ಇಲ್ಲಿ ನಾನು ಹೆಸರನ್ನು ಕೂಡ ನಿಮ್ಗೆ ಸೂಚಿಸಿದ್ದೀನಿ. ಅಲೆಕ್ಸಾಸ್ ಅನ್ನೋನನ್ನು ಆಕ್ಟೇವಿಯಸ್ ನೇಣು ಹಾಕಿರ್ತಾನೆ. ಥ್ಯಾಂಕ್ ಯು ಸರ್. ಓಕೆ, ಕೊನೆಯದಾಗಿ ಯಾರಾದ್ರೂ ಕೇಳಬಹುದು, ಇಲ್ಲದಿದ್ರೆ ಮುಗಿಸ್ಬೋದು. ಓಕೆ, ಹಲೋ ಎಲ್ಲರಿಗೂ ಸರ್, ಇನ್ನೊಂದು ಕ್ವಶನ್ ಸರ್. ಈ ಆಂಟೋನಿ ಮತ್ತು ಕ್ಲಿಯೋಪಾತ್ರ ಇವರ ಸೈನ್ಯದ ಎದುರಾಳಿಗಳು ಸರ್. ಈ ಕ್ಲಿಯೋಪಾತ್ರಳ ಒಂದು ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆನ ಜಾಸ್ತಿ ಹೆದರ್ತಿದ್ದಾರಂತ ಸರ್. ಇದು ನಿಜ ಸರ್? ಇಲ್ಲಿ ಅಂದ್ರೆ ಸೋತ್ ಹೋದ್ರು ಅಂತ ಹೇಳಿ ಬರುತ್ತೆ ಸರ್. ಇಲ್ಲಿ ನಿಮಗೆ ಬೇರೆ ಬೇರೆ ಕಥೆಗಳನ್ನ ನೋಡಿದಾಗ ಗೊತ್ತಾಗತ್ತೆ. ಒಂದು ಲೇಡಿ ಮ್ಯಾಕ್ಬೆತನ್ನ ನಾನು ಪ್ರಸ್ತುತಪಡಿಸಿದೆ. ಬೇರೆ ಬೇರೆ ವಿಚಾರಗಳನ್ನ ಸಾಹಿತ್ಯದಲ್ಲಿ, ನೀವು ಕನ್ನಡ ಸಾಹಿತ್ಯದಲ್ಲಿ ನೋಡಿದಾಗ, ಜೊತೆಗೆ ಜಾನ್ ಕೀಟ್ಸ್ನ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆಯನ್ನ ನೀವು ತಗೊಂಡಾಗ ಅವ್ನು ಹೇಳ್ತಾನೆ ಒಂದ್ ಕಡೆ, ಬ್ಯೂಟಿ ಇಸ್ ಟ್ರುತ್, ಟ್ರುತ್ ಬ್ಯೂಟಿ ಅಂತ. ಸತ್ಯವೇ ಸೌಂದರ್ಯ, ಸೌಂದರ್ಯವೇ ಸತ್ಯ. ಈ ಶೃಂಗಾರ ಕಾವ್ಯದ ವಿಚಾರದಲ್ಲಿ, ಶೃಂಗಾರದ ವಿಚಾರದಲ್ಲಿ ಇಲ್ಲಿ ಒಂದು ನೀವು ಹೇಳಿದ್ದು ಸತ್ಯವೋ ಸುಳ್ಳು ಅಂತ ನಾನು ಹೇಳಕ್ಕಲ್ಲ, ಇರೋ ವಾಸ್ತವವನ್ನ, ಸಾಹಿತ್ಯದ ವಾಸ್ತವನ್ನ ನಿಮ್ ಮುಂದೆ ಇಡ್ತೀನಿ. ಏನು ಅಂತಂದ್ರೆ, ಇಲ್ಲಿ ಆಂಟೋನಿಯೋ ವಾಪಸ್ಸು ಹೋಗ್ಬೇಕು ಅಂತ ಬಂದಾಗ, ಆಂಟೋನಿಯೋ ವಾಪಸ್ ಊರಿಗೆ ಹೋಗ್ಬೇಕು ಅಂತ ಬಂದಾಗ, ಅಲ್ಲಿ ತಾನು ಹೇಳಕ್ಕಾಗಲ್ಲ ಅವನಿಗೆ ನಾನು ಹೋಗ್ತೀನಿ ಅಂತ. ಅವನ ಒಂದು ದೂತನ ಮುಖಾಂತರ ಹೇಳ್ಸಕ್ಕೆ ಪ್ರಯತ್ನ ಪಡ್ತಾನೆ, ಡಲ್ಲಾ ಬೆಲ್ಲಾ ಮತ್ತು ವೆಂಟಿಲೇಟರ್ಸ್ ಮುಖಾಂತರ. ಇಲ್ಲಿ ಹೇಳಿಸುವಾಗ ಅವನು ದೂತ ಹೇಳ್ತಾನೆ, ಯಾಕೆ ನೀನೇ ಇದನ್ನ ಹೇಳಬಾರ್ದು ಅವಳಿಗೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಆಂಟೋನಿಯೋ, ಅವಳ ಕಣ್ಣನ್ನ ನಾನು ನೋಡಿದ್ರೆ ನನಗೆ ಅದನ್ನ, ಅಂದ್ರೆ ಅವಳ ಕಣ್ಣಿನ ಒಂದು ನೋಟ, ಆ ದೃಷ್ಟಿಕೋನದಲ್ಲೇ ಕೂಡ ಅವನು ಬಿದ್ದೋಗಿರ್ತಾನೆ. ಸೌಂದರ್ಯ ಎರಡನೇ ಪ್ರಶ್ನೆ. ಅಂದ್ರೆ ನಿಮಗೆ ಬಹುಶಃ ನಿಮಗೆ ದೃಷ್ಟಿ ಯುದ್ಧ, ಮಲ್ಲ ಯುದ್ಧ ಅವೆಲ್ಲನೂ ನೋಡಿದ್ರ ಅನ್ಸುತ್ತೆ. ಇಲ್ಲಿ ಆ ದೃಷ್ಟಿನಲ್ಲೇನೆ ಅವಳನ್ನ ನೋಡಿ ಕಣ್ಣಲ್ಲೇ ಕಣ್ಣಿಟ್ಟು ಹೇಳುವಷ್ಟು ಕೂಡ ಅವನು ಅವಳಿಗೆ ಮನ್ಸೋತ್ ಹೋಗ್ಬಿಟ್ಟಿರ್ತಾನೆ ಹಿಂದೆ. ಹಾಗಾಗಿ ಇದು ಒಂದು ಕೂಡ ಇರ್ಬೋದು. ಅವಳ ಸೌಂದರ್ಯಕ್ಕೆ ಮಾರು ಹೋಗಿನೇ ಕೂಡ ಅವನು ಅಲ್ಲಿ ಈಜಿಪ್ಟ್ನಲ್ಲಿ ಉಳಿತಾನೆ, ಒಂದು ದೊಡ್ಡ ರೋಮದಂತ ರಾಜ್ಯವನ್ನ ಬಿಟ್ಟು ಉಳಿತಾನೆ. ಮತ್ತೆ ಇನ್ನೊಂದು ಪೂರಕವಾಗಿ ಸರ್ ಅದನ್ನ ಧ್ವನಿಗೂಡಿಸಿದ್ರು, ಎರಡೂ ಕಾರಣಗಳಿಗೆ. ಒಂದು, ತಾನು ಆ ಸೌಂದರ್ಯಕ್ಕೆ ವ್ಯಾಮೋಹನಾಗಿ, ಜೊತೆಗೆ ಆ ಈಜಿಪ್ಟ್ ಅನ್ನು ಕೂಡ ನಮ್ಮ ಕೈವಶ ಮಾಡ್ಕೊಳ್ಳೋಣ, ಇವಳು ಮುಖ್ಯನ ಅನ್ನುವಂತ ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ತಾವು ಹೇಳ್ದಂಗೆ ಇದು ಸೌಂದರ್ಯನು ಕೂಡ ಒನ್ ಆಫ್ ದ ಪ್ಯಾರಾಮೀಟರ್. ಇಟ್ ಇಸ್ ನಾಟ್ ದ ಹೋಲ್ ಪ್ಯಾರಾಮೀಟರ್, ಇಟ್ ಇಸ್ ಒನ್ ಆಫ್ ದ ಪ್ಯಾರಾಮೀಟರ್. ಯಾಕೆ ಒನ್ ಆಫ್ ದ ಪ್ಯಾರಾಮೀಟರ್ ಅಂತ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಅವಳು ಯಾರು ಕ್ಲಿಯೋಪಾತ್ರ ಆ ದೂತನು ಬಂದು ಹೇಳಿದಾಗ, ಆಕ್ಟಿವಿಯಸ್ ಸೀಸರ್ ಕಳಿಸಿದಾಗ, ನಾನು ನನ್ನ ಕಿರೀಟವನ್ನೇ ಅವನಿಗೆ ಒಪ್ಪಿಸಿ ಸರೆಂಡರ್ ಆಗ್ತೀನಿ ಅಂತಂದಾಗ, ಅವನು ತನ್ನ ಕೈಯನ್ನ ಮುಂದಿಟ್ಟು ಅದನ್ನ ಚುಮ್ಮನ ತಗೊಂಡು ಹೋಗ್ತಾಳೆ. ಅಂದ್ರೆ ಅವನನ್ನು ಕೂಡ ಅಲ್ಲಿ ಆಕರ್ಷಿರ್ತಾಳೆ. ಇದನ್ನ ನಾನು ಹಿಂದೆನೂ ಕೂಡ ನಿಮ್ಗೆ ಹೇಳಿದೆ. ಜೂಲಿಯಸ್ ಸೀಸರ್ ಜೊತೆಗೂ ಸಂಬಂಧ ಇರುತ್ತೆ, ಪಾಂಪೆ ರಾಜನ್ ಜೊತೆಗೂ ಸಂಪರ್ಕ ಇರುತ್ತೆ ಅವಳ ಸೌಂದರ್ಯದಿಂದ. ಬಹುಶಃ ನೀವು ಮೇರಿ ಆಂಟೋನೇಟ್ ಕಥೆಯನ್ನ ಕೇಳಿರ್ಬೋದು. ಮೇರಿ ಆಂಟೋನೇಟು ಜಗತ್ ಸುಂದರಿಯರ ವಿಚಾರಗಳಲ್ಲಿ ಯಾವ ರೀತಿಯಾಗಿ ಕೆಲವಷ್ಟು ವ್ಯಕ್ತಿಗಳು ಸೌಂದರ್ಯಕ್ಕೆ ಮಾರು ಹೋಗಿ, ಅವು ಭಾವುಕತೆಗೆ ಮಾರು ಹೋಗಿ ತಮ್ಮತನವನ್ನ, ಅದಕ್ಕೆ ನಾನು ಟ್ರಾಜಿಕ್ ಫ್ಲೋನನ್ನ ಬಳಸ್ತೇನೆ ನಿಮ್ಗೆ, ಆ ದೋಷಪೂರಿತ. ಆಮೇಲೆ ಇನ್ನೊಂದು ಹೇಳಿದೆ ನಾನು ನಿಮ್ಗೆ ಬಿಗಿನಿಂಗ್ ಅಲ್ಲಿ, ಏನು ಅಂತಂದ್ರೆ, ಅವರಲ್ಲಿ ಇರುವಂತ ಅನ್ಕಂಟ್ರೋಲ್ಡ್ ಪ್ಯಾಷನ್, PASS7 ಪ್ಯಾಷನ್, ಅನುರಾಗ, ಮನೋವಿಕಾರ, ಭಾವೋದ್ವೇಗ, ಉತ್ಸಾಹ, ಇವು ಎಸ್ಪೆಷಲಿ ಆಂಟೋನಿಯಲ್ಲಿ ತುಂಬಾ ಇತ್ತು. ಇಲ್ಲಿ ಆಂಟೋನಿಯ ಕ್ಯಾರೆಕ್ಟರ್ಗಳನ್ನ ನೋಡಿದಾಗ ಮತ್ತು ಜೂಲಿಯಸ್ ಸೀಸರ್, ಆಕ್ಟಿವಿಯಸ್ ಸೀಸರ್ಗೆ ಹೋಲಿದಾಗ, ಆಕ್ಟಿವಿಯಸ್ ಸೀಸರ್ ವಾಸ್ ಎ ಪಕ್ಕಾ ಪೊಲಿಟಿಷಿಯನ್. ಇದು ಆಂಟೋನಿ ಅದನ್ನ ಒಂದು ಹೆಜ್ಜೆಯನ್ನ ಮೀರಿ ರಾಜಕಾರಣಿ ಆದ್ರೂ ಜೊತೆಗೆ ಭಾವೋದ್ವೇಗಕ್ಕೆ, ಮನೋವಿಕಾರಕ್ಕೆ,
ಮತ್ತು ಮನೋವಿಕಾರಗಳಿಗೆ ಅನುರಾಗಗಳಿಗೆ ಒಳಪಡುವಂತ ವ್ಯಕ್ತಿ. ಹಾಗಾಗಿ ಹೆಚ್ಚಿಗೆ ಆದ್ಯತೆಯನ್ನು ಅದಕ್ಕೆ ಕೊಟ್ಟಿರ್ಬೋದು ಅಂತ 3 ನಾಟಕಗಳಲ್ಲಿ ವ್ಯಕ್ತ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಬ್ರದರ್ ಅವರು. ಥ್ಯಾಂಕ್ ಯು ಆನಂದ್ ಸರ್, ನಿಮ್ಮ ಉತ್ತಮವಾದ 2 ಪ್ರಶ್ನೆಗಳಿಗೆ. ಇವಾಗ ಕೊನೆ ಹಂತದಲ್ಲಿ ನಾವಿದ್ದೀವಿ, ಮುಗಿಸುವ ಹಂತ. ಇಲ್ಲಿಯವರೆಗೆ ಸುದೀರ್ಘವಾಗಿ 1 ತಾಸಕ್ಕಿಂತ ಹೆಚ್ಚು ಕಾಲ ನಮ್ಮ ಜೊತೆಗೆ ಜಾನ್ ಡ್ರೈಡನ್ ಅವರ ಆಲ್ ಫಾರ್ ಲವ್ ಕೃತಿಯ ಕುರಿತು ಉಪನ್ಯಾಸ ನೀಡಿರುವಂತಹ ಶಿವಪೂಜಿ ಕೋಟಿ ಸರ್ ಅವರಿಗೆ ಧಾರವಾಡ ಕಟ್ಟೆಯ ಪರವಾಗಿ, ನನ್ನ ಪರವಾಗಿ, ಮತ್ತೆ ಇಲ್ಲಿ ನೆರೆದಿರುವ ಎಲ್ಲಾ ಸಾಹಿತ್ಯ ಆಸಕ್ತರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ನಿಮ್ಮ ಉಪನ್ಯಾಸ ಬಹಳ ಮನೋಹರವಾಗಿತ್ತು. ನಮ್ಮ ಕಣ್ಣುಗಳಲ್ಲಿ ಆ ಪಾತ್ರಗಳ ಚಿತ್ರಣ ಮೂಡುವಂತಿತ್ತು ಅಂತ ಹೇಳಿ ನಾನು, ಇದು ಉಪೇಕ್ಷೆ ಅಲ್ಲ, ಅದು ನನ್ನ ಅನುಭವ ಅಂತ ಹೇಳ್ತಾ ನಿಮ್ಗೆ ವಂದನೆಗಳು ಸರ್. ಹಾಗೆ ಸರ್, ಅಧ್ಯಕ್ಷೀಯ ನುಡಿಯನ್ನ ಆಡ್ತಾ ಉಪನ್ಯಾಸವನ್ನ ಇನ್ನೂ ಹೆಚ್ಚು ಯಶಸ್ವಿಗೊಳಿಸಿದಂತ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಗುರುಗಳಿಗೆ, ಅವರಿಗೂ ಕೂಡ ನಾನು ನನ್ನ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಬಹಳ ಮುಖ್ಯವಾಗಿ ಇವತ್ತಿನ ಉಪನ್ಯಾಸ ಯಶಸ್ಸಿಗೆ ಕಾರಣರಾದ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಕೂಡ ನಾನು ಪ್ರೀತಿಯ ವಂದನೆಗಳನ್ನ ಹೇಳ್ತಾ, ಕಾರ್ಯಕ್ರಮ ಮುಗಿಸುವ ಮುಂಚೆ ಸರ್ ಅವರು ಹೇಳಿದ ಹಾಗೆ ನಾಳೆ ವಿಶ್ವ ಮಾನವ ದಿನಾಚರಣೆ ನಿಮಿತ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಧಾರವಾಡ ಕಟ್ಟೆ ಆಯೋಜನೆ ಮಾಡಿದೆ. ಅಂದ್ರೆ ನಾಳೆ 19ನೇ ತಾರೀಕು ಸಂಜೆ 6 ಗಂಟೆಗೆ ಇದೆ ಅಂತೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಒಂದು ಮರು ಓದು ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಉಪನ್ಯಾಸಕರಾಗಿ ಡಾಕ್ಟರ್ ಗುರುಪಾದ ಮರಿಗುದ್ದಿ ಸರ್ ಅವರು ಇರ್ತಾರೆ. ಜೊತೆಗೆ ನಾಗರಾಜ್ ಹೆಗಡೆ ಅಪಗಾಲ್, ಮುಖ್ಯಸ್ಥರು ಕನ್ನಡ ವಿಭಾಗ, SDM ಕಾಲೇಜು ಸರ್ ಅವರು ಇಬ್ರು ಇರ್ತಾರೆ. ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ವಹಿಸಿರ್ತಾರೆ. ನಾಳೆ ಯಥಾವತ್ತಾಗಿ ನಾವು ಸಂಜೆ 6 ಗಂಟೆಗೆ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ವಿಶ್ವ ಮಾನವ ದಿನಾಚರಣೆಯನ್ನು ನಾವು ಈ ಮೂಲಕ ಆಚರಣೆ ಮಾಡ್ತಾ ಕಾರ್ಯಕ್ರಮವನ್ನ ಮುಗಿಸೋಣ ಅಂತ ಹೇಳ್ತಾ, ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದಗಳು. ಬಸವರಾಜ್ ಡೂಣೂರ್ ಅವರಿಗೆ, ಡಾಕ್ಟರ್ ಬಸಯ್ಯ ಸ್ವಾಮಿ ಅವರಿಗೆ, ಆಮೇಲೆ ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಮತ್ತು ಎಲ್ಲ ಧಾರವಾಡ ಕಟ್ಟೆ ಬಳಗಕ್ಕೆ 11 ಜನ ಇದ್ರೆ ಎಲ್ರಿಗೂ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.